ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವముపాస్ಮಹೇ ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾಶಾಖಾಂ ವಂದೇ ವಾಲ್ಮೀಕಿಕೋಕಿಲಂ ವಾಲ್ಮೀಕೇರ್ಮೃಸಿಂಹಸ್ಯ ಕವಿತಾವನಚಾರಿಣಃ ಶೃಣ್ವನ್ ರಾಮಕಥಾನಾದಂ ಕೋ ನಯಾತಿ ಪರಾಂಗತಿಂ ಯಃ ಪಿಬನ್ ಸತತಂ ರಾಮಚರಿತಾಮೃತಸಾಗರಂ ಅತೃಪ್ತಸ್ಥಂ ಮುನಿಂ ವಂದೇ ಪ್ರಾಚೇರಸಮಕಲ್ಮಷಂ ಗೋಷ್ಪದೀಕೃತವಾರಾಶಂ ಅಶಿಕೀಕೃತರಾಕ್ಷಸಂ ರಾಮಾಯಣ ಮಹಾಮಾಲಾರತ್ನಂ ವಂದೇ ನಿನಾತ್ಮಜಂ ಅಂಜನಾನಂದನಂ ವೀರಂ ಜಾನಕೀ ಶೋಕನಾಶನಂ ಕಪೀಶಮಕ್ಷಹಂತಾರಂ ವಂದೇ ಲಂಕಾಭಯಂಕರಂ ಆಮಿಷೀಕೃತಮಾರ್ತಾಂಡಂ ಗೋಷ್ಪದೀಕೃತಸಾಗರಂ ತೃಣೀಕೃತದಶಗ್ರೀವಂ ಆಂಜನೇಯಂ ನಮಾಮ್ಯಹಂ ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ಮಾತಾತ್ಮಜಂ ಮಾತರಯೋಧಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ ಉಲ್ಲಂಘ್ಯ ಸಿಂಧೋಃ ಸಲಿಲಂ ಸಲೀಲಂ ಯಶೋಕವನ್ಯಂ ಜನಕಾತ್ಮಜಾಯಾಃ ಆದಾಯ ತೇನೈವ ದತಾಃ ಲಂಕಾಂ ನಮಾಮಿ तं ಪ್ರಾಂಜಲಿರಾಂಜನೇಯಂ ಆಂಜನೇಯಮತಿ ಪಾಟಲಾನನಂ ಕಾಂಚನಾದ್ರಿಕಮನೀಯವಿಗ್ರಹಂ ಪಾರಿಜಾತತರುಮೂಲವಾಸಿನಂ ಭಾವಯಾಮಿ ಪವಮಾನನಂದನಂ ಯತ್ರ ಯತ್ರ ಗುಣಾತಿಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣಲೋಚನಂ ಮಾರುತಿನ್ನಮತ ರಾಕ್ಷಸಾಂತಕಂ ವೇದವೇದ್ಯೇ ಪರೇ ಪುಂಸಿ ಜಾತೆ ದಶರಥಾತ್ಮಜೇ ವೇದ ಪ್ರಾಚೇರಸಾದಾಸೀತ್ ಸಾಕ್ಷಾತ್ ರಾಮಾಯಣಾತ್ಮನಾಚರಿತಂ ರಘುನಾಥಸ್ಯ ಶತಕೋಟಿಪ್ರವಿಸ್ತರಂ ಏಕೈಕಮಕ್ಷರಂ ಪ್ರೋಕ್ತಂ ಮಹಾಪಾತಕನಾಶನಂ ಶೃಣ್ವನ್ ರಾಮಾಯಣಂ ಭಕ್ತ್ಯಾ ಯಃ ಪಾದಂ ಪದಮೇವ ವಾಸಯಾತಿ ಬ್ರಹ್ಮಣಸ್ಥಾನಂ ಬ್ರಹ್ಮಣಾ ಪೂಜ್ಯತೆ ಸದಾ ವಾಲ್ಮೀಕಿಗಿರಿಸಂಭೂತ ರಾಮಸಾಗರಗಾಮಿನಿ ಪುನಾತಿ ಭುವನಂ ಪುಣ್ಯಃ ರಾಮಾಯಣ ಮಹಾನದಿ ಶ್ಲೋಕಸಾರಸಮಾಕೀರ್ಣಂ ಸರ್ಗಕಲ್ಲೋಲಸಂಕುಲಂ ಕಾಂಡಗ್ರಾಹಮಾಮೀನಂ ವಂದೇ ರಾಮಾಯಣಾರ್ಣವಂ ಯಃ ಕರ್ಣಾಂಜಲಿಸಂಪುಟೈರಹರಃ ಸಮ್ಯಕ್ ಪಿಬತ್ಯಾದರಃ ವಾಲ್ಮೀಕೇರ್ವದನಾರವಿಂದಗಳಿತಂ ರಾಮಾಯಣಾಖ್ಯಂ ಮಧು ಜನ್ಮವ್ಯಾಧಿಜರಾ ವಿಪತ್ಯನಿಧನೈರತ್ಯಂತಸೋಪದ್ರವಂ ಸಂಸಾರಂ ಸವಿಹಾಯ ಗಚ್ಚತಿ ಪುಮಾನ್ ವಿಷ್ಣೋಃ ಪದಂ ಶಾಶ್ವತಂ ತದುಪಗತಮಾಸ ಸಂಧಿಯೋಗಂ ಸಮಮಧುರೋಪನತಾರ್ಥವಾಕ್ಯಬದ್ಧಂ ರಘುವರಚರಿತಂ ಮುನಿಪ್ರಣೀತಂ ದಶಶರಶಸ್ಯವಧಂ ನಿಶಾಮಯಧ್ವಂ ಶ್ರೀರಾಘವಂ ದಶರಥಾತ್ಮಜಮಪ್ರಮೇಯಂ ಸೀತಾಪತಿಂ ರಘುಕುಲಾನ್ವಯರತ್ನದೀಪಂ ಆಜಾನುಬಾಹುಮರವಿಂದದಳಾಯತಾಕ್ಷಂ ರಾಮಂ ನಿಶಾಚರವಿನಾಶಕರಂ ನಮಾಮಿ ವೈದೇಹಿ ಸಹಿತಂ ಸುರದ್ರುಮತಲೆ ಹೈಮೇ ಮಹಾಮಂಡಪೇ ಮಧ್ಯೆ ಪುಷ್ಪಕಮಾಸನೆ ಮಣಿಮಯೇ ವೀರಾಸನೆ ಸುಸ್ಥಿತಂ ಅಗ್ರೇ ವಾಚೈತಿ ಪ್ರಭಂಜನಸುತೆ ತತ್ವಂ ಮುನಿಭ್ಯಃ ಪರಂ ವ್ಯಾಖ್ಯಾಂತಂ ಭರತಾಯ ವಿಪರಿವೃತಂ ರಾಮಂ ಭಜೆ ಶ್ಯಾಮಳಂ ಶ್ರೀರಾಮಾಯ ನಮಃ ಓಂ ರಾಮಚಂದ್ರ ಪರಬ್ರಹ್ಮಣೇ ನಮಃ ಓಂ ತಪಸ್ವಾಧ್ಯಾಯನಿರತಂ ತಪಸ್ವಿ ವಾಗ್ವೇದಾಂ ವರಂ ನಾರದಂ ಪರಿವಪ್ರಚ್ಛ ವಾಲ್ಮೀಕಿರ್ಮುನಿಪುಂಗವಂ ತಪಸ್ವಾಧ್ಯಾಯನಿರತಂ ತಪಸ್ವಿ ವಾಗ್ವೇದಾಂ ವರಂ ನಾರದಂ ಪರಿವಪ್ರಚ್ಛ ವಾಲ್ಮೀಕಿರ್ಮುನಿಪುಂಗವಂ ಶ್ರೀರಾಮಾಯ ನಮಃ ಓಂ ರಘುನಂದನ ಪರಬ್ರಹ್ಮಣೇ ನಮಃ ಓಂ ಅಸ್ಮದ್ಗುರುಭ್ಯೋ ನಮಃ ಅಸ್ಮತ್ಪರಗುರುಭ್ಯೋ ನಮಃ. ತಮಗೆಲ್ಲರಿಗೂ ಪ್ರಣಾಮಗಳು. ರಾಮಾವತಾರದ ಘಟ್ಟವನ್ನು ಇವತ್ತು ಇನ್ನಷ್ಟು ಆಳಕ್ಕೆ ಅನುಭವಿಸಿ ಮುಂದಿನ ಕಥಾಭಾಗಕ್ಕೆ ಹೋಗೋಣ. ಲವಕುಶರು ಭಗವಂತನ ಅಶ್ವಮೇಧ ಮಂಟಪದಲ್ಲಿ ಭಿನ್ನಯಿಸ್ತಾ ಇದ್ದಾರೆ. ಹಾರ ತೆಗೆದುಬಿಡಿ. ದಶರಥ ಮಹಾರಾಜನಿಗೆ ಪ್ರಾಜಾಪತ್ಯ ಪುರುಷ ಒಂದು ಪಾಯಸದ ಕೊಡವನ್ನು ಚರುವನ್ನು ಕೊಟ್ಟ ಎಂಬುದಾಗಿ ನಿನ್ನೆ ಹೇಳಿದೆವು. ಅದರ ಮಹಿಮೆ ಹೇಗಿತ್ತು? ಮರ್ಮ ನೋಡುವುದಕ್ಕೆ ಬಂಗಾರದ ಬಿಂದಿಗೆ, ಮುಚ್ಚಳ ಮಾತ್ರ ಬೆಳ್ಳಿಯದು. ಭಾರವೋ ಎಂಥ ಭಾರ, ಅವನಿಗೂ ಎತ್ತುವುದಕ್ಕಾಗ್ತಾ ಇರಲಿಲ್ಲ.
ಪ್ರಗೃಹ್ಯ ವಿಪುಲಾಂ ದೌರ್ಭ್ಯಾಂ ಸ್ವಯಂ ಮಾಯಾಮಯೀಮಿವ. ಅತ್ಯಂತ ವಿಸ್ತಾರವಾದ ದೊಡ್ಡ ತೋಳುಗಳಿಂದ ಎತ್ತುಕೊಂಡು ಬಂದ ಅಂದರು. ಇದಕ್ಕೋಸ್ಕರ ತೋಳು ದೊಡ್ಡದಾಯಿತು ಅವನಿಗೆ, ಮುಂಚೆನೇ ಆಗಿರಲಿಲ್ವ? ಆ ದೊಡ್ಡದು ಅಂತ ಯಾತಕ್ಕೆ ಹೇಳಿದ್ರು ಅಂದರೆ ಎತ್ತೋದಕ್ಕೆ ಬಹಳ ಕಷ್ಟವಾಗಿತ್ತು ಅವನಿಗೆ ಅಂತ. ಹೇಮಪಾತ್ರಗತಂ ದೌರ್ಭ್ಯಾಂ ಆದಧಾನಃ ಪಯಶ್ಚರುಂ ಅನುಪ್ರವೇಶಾದಾದ್ಯಸ್ಯ ಪುಂಸಃ ತೇನಾಪಿ ದುರ್ವಹಂ. ರಘುವಂಶದಲ್ಲಿ ಕಾಳಿದಾಸ ಇಲ್ಲಿ ದೊಡ್ಡ ತೋಳುಗಳಿಂದ ಯಜ್ಞಪುರುಷ ಎತ್ತಿಕೊಂಡು ಬಂದಾದ್ದಕ್ಕೆ ಒಂದು ವ್ಯಾಖ್ಯಾನ ಕೊಟ್ಟಿದ್ದಾರೆ. ಹೇಮಪಾತ್ರಗತಂ, ಬಂಗಾರದ ಬಿಂದಿಗೆ ಚರು ಇತ್ತು. ಅನುಪ್ರವೇಶಾದಾದ್ಯಸ್ಯ ಪುಂಸಃ, ಆದಿಪುರುಷ ಶ್ರೀಮನ್ನಾರಾಯಣ ಅದರಲ್ಲಿ ಹೊಕ್ಕಿದ್ದರಿಂದ ತೇನಾಪಿ ದುರ್ವಹಂ, ಅವನಿಗೂ ಎತ್ತುವುದಕ್ಕಾಗಲಿಲ್ಲ. ದಶರಥನ ಕೊಟ್ಟುಬಿಟ್ರೆ ಸಾಕು ಅಂತ ಹಿಡಿ 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 ಮಹಾರಾಯ ಅಂತ ಕೊಟ್ಟವನೇ ಎಚ್ಚರಿಕೆಯ ಮಾತುಗಳನ್ನು ಹೇಳಿದ. ಇದನ್ನು ನಿನ್ನ ಪತ್ನಿಯರಿಗೆ ಕೊಡು, 1 ವರ್ಷದಲ್ಲಿ ಮಕ್ಕಳಾಗ್ತಾರೆ ಅಂತ ಹೇಳಿ ಅವನು ಪ್ರಾಜಾಪತ್ಯ ಪುರುಷ ಹೊರಟು ಬಿಟ್ಟ. ದಶರಥನಿಗೆ ಪೀಕಲಾಟ ಬಂತು. ಇದನ್ನು ಹೇಗೆ ಹಂಚುವುದು? ದಶರಥನ ಜೀವನದಲ್ಲಿ ಉದ್ದಕ್ಕೂ ತೊಳಲಾಟಗಳು, ಕಾನ್ಫ್ಲಿಕ್ಟ್ಸ್, ಆಗೋನಿ. ಈ ಒಳಚಿತ್ರವನ್ನು ವಾಲ್ಮೀಕಿ ಕೊಟ್ಟ ಹಾಗೆ ಲೋಕದಲ್ಲಿ ಯಾವ ಮಹಾರಾಯರು ರಾಮಾಯಣದಲ್ಲಿ ಬರೆದಿಲ್ಲ. ಶೇಕ್ಸ್ಪಿಯರ್ ಸ್ವಲ್ಪ ಮಟ್ಟಿಗೆ ತನ್ನ ಪಾತ್ರಗಳ ಒಳಗಡೆ ಹೊಕ್ಕು ಟ್ರಾಜಿಕ್ ಕ್ಯಾರೆಕ್ಟರ್ಸ್, ಕಾಮಿಕ್ ಕ್ಯಾರೆಕ್ಟರ್ಸ್, ಕಾಮಿಕ್ ಕ್ಯಾರೆಕ್ಟರ್ಸ್, ಪಾತ್ರದ ಒಳಹೊಕ್ಕು ಹೃದಯದಲ್ಲಿ ನಡೆಯುವ ಸನ್ನಿವೇಶವನ್ನು ಬರೆದಿದ್ದಾನೆ ಅಂತ ಈಚೆಗೆ 400 ವರ್ಷದಿಂದ ಈಚೆಗೆ ನಾವು ಮೆಚ್ಚಿಕೊಳ್ತೇವೆ. ಎಲ್ಲ ವಾಲ್ಮೀಕಿಯಷ್ಟು ಮನುಷ್ಯ ಹೃದಯವನ್ನು ಅರಿತವರು ಯಾರು? ಆ ಸಂವೇದನೆ ನಾನು ಹೇಳಿದರೆ ನಿಮಗೆ ಅರ್ಥವಾಗುತ್ತೆ. ಮೆಚ್ಚುತ್ತೀರಿ, ಬರೀ ಕಥೆ, ಬೋಳು ಕಥೆ ಹೇಳಿದರೆ ನಿಮಗೆ ಮನಸ್ಸಿಗೆ ಬರೋದೇ ಇಲ್ಲ. ಕನ್ನಡದಲ್ಲಿ, ಬೇರೆ ಬೇರೆ ಭಾಷೆಗಳಲ್ಲಿ, ಸಂಸ್ಕೃತದಲ್ಲಿ, ಚಂಪು ಇತ್ಯಾದಿ ಕಾವ್ಯಗಳಲ್ಲಿ ಬೇರೆ ಯಾವ ಕವಿಯೂ ಮನುಷ್ಯನ ಹೃದಯದ ಈ ಕನ್ನಡದಲ್ಲಿ ಒಳತೋಟಿ ಅಂತ ಹೇಳ್ತೇವೆ ನೋಡಿ, ಈ ಒಳತೋಟಿಯನ್ನು ಚಿತ್ರಿಸಿಲ್ಲ ವಾಲ್ಮೀಕಿ ಮಾಡಿದ ಹಾಗೆ. ಈಗ ಅಲ್ಲಿಂದ ಸೂತ್ರ ಆರಂಭಿಸ್ತೇನೆ. ಇಟ್ ಶಾಲ್ ಬಿ ಒನ್ ಆಫ್ ಮೈ ಮೇನ್ ಟಾಸ್ಕ್ ಟು ಡೆಲಿನಿಯೇಟ್ ದಶರಥ ಬಿಫೋರ್ ಯು ಫ್ರಮ್ ದಿ ಪಾಯಿಂಟ್ ಆಫ್ ವ್ಯೂ ಆಫ್ ಹಿಸ್ ಇನ್ನರ್ ಕ್ಯಾರೆಕ್ಟರ್. ಆಮೇಲೆ ಸೀತೆ, ಆಮೇಲೆ ಕೌಸಲ್ಯ, ಆಮೇಲೆ ಒಬ್ಬೊಬ್ಬರದೇ ತಗೊಳ್ತೀವಿ ಪಾತ್ರಚಿತ್ರಣ, ಸನ್ನಿವೇಶ ಹೊಂದಿಸಿ. ಮೊದಲನೇ ಮಾತು, ದಶರಥನದು ಸ್ವಲ್ಪ ದುಡುಕು ಸ್ವಭಾವ. ದುಡುಕು ಅಂದರೆ ಉತ್ಸಾಹ, ಹಿಂದೆ ಮುಂದೆ ನೋಡದೆ ಚಕ್ರವರ್ತಿಯಾಗಿದ್ದವನಿಗೆ ಒಂದು ಮಾತಾಡಿದರೆ, ಒಂದು ಕೆಲಸ ಮಾಡಿದರೆ ಎಷ್ಟು ದೂರಕ್ಕೆ ಹೋಗ್ಬೋದು, ಪರಿಣಾಮ ಎಚ್ಚರಿಕೆ ಬೇಕು. ಸಣ್ಣ ವಯಸ್ಸಿನ ಒಬ್ಬ ಮುಖ್ಯಮಂತ್ರಿ, ಪ್ರಧಾನಮಂತ್ರಿ ಕೂಡ ಮುಂದೆ ಬರೋ ವಿಷಯಗಳಲ್ಲಿ ನೋಡೋಣ ಅಂತಾನೆ ಹೊರತು ಕಮಿಟ್ಮೆಂಟ್ ಮಾಡಿಕೊಳ್ಳುವುದಿಲ್ಲ. ಇವತ್ತಿನ ರಾಜಕಾರಣದಲ್ಲಿ ನೋಡ್ತೀರಿ, ಕಮಿಟ್ಮೆಂಟ್, ಟೋಟಲ್ ಕಮಿಟ್ಮೆಂಟ್ ಲೆಸ್, ಅದು ಇನ್ನೊಂದು ಎಕ್ಸ್ಟ್ರೀಮು. ದಶರಥ ಬಹಳ ಸಾಧು, ಎಲ್ಲಿಯೂ ಒಳ್ಳೆತನವನ್ನೇ ಕಾಣಬೇಕು ಅನ್ನೋನು, ಕಾಣ್ತಕ್ಕವನು, ನಿಷ್ಕಲ್ಮಶ ಹೃದಯ. ಯಾವಾಗ ಪ್ರಾಜಾಪತ್ಯ ಪುರುಷ ಪಾಯಸ ಕೊಟ್ಟನೋ, ನಿನ್ನ ಪತ್ನಿಯರಿಗೆ ಕೊಡು ಅಂತ ಹೇಳಿದನೋ, ಮೊದಲನೇ ಕಳವಳ ಶುರುವಾಯಿತು. ಕೌಸಲ್ಯಗೆ ಮಕ್ಕಳಾಗೋದಿಲ್ಲ ಅಂತ ತಿಳ್ಕೊಂಡಲ್ವೇ ನಾನು ಸುಮಿತ್ರೆಯನ್ನು ಮದುವೆಯಾದದ್ದು, ಅವಳಿಗೆ ಮಕ್ಕಳಾಗೋದಿಲ್ಲ ಅಂತ ತಿಳ್ಕೊಂಡಲ್ವೇ ನಾನು ಕೈಕೇಯನ್ನು ಮದುವೆಯಾದದ್ದು. ಇಷ್ಟು ಪಾಯಸವನ್ನು ಇವಳಿಗೆ ಕೊಟ್ಟರೆ ಕೊನೆಯವಳಿಗೆ ಅವರೇನು ತಿಳ್ಕೊಳ್ತಾರೆಯೋ. ಇವನು ಯಜ್ಞಪುರುಷ ಹೇಳಿಬಿಟ್ಟ ಎಲ್ರಿಗೂ ಮಕ್ಕಳಾಗ್ತಾರೆ ಅಂತ. ಅದರಿಂದ ದಶರಥ ಸಂತೋಷ ಪಡುವುದರ ಬದಲು, ಅಯ್ಯೋ ಕೌಸಲ್ಯಗೆ ಏನಾದರೂ ಮಕ್ಕಳಾಗಿ ಬಿಟ್ಟರೆ, ನಾನು ಕೈಕೇಯಿ ತಂದೆಗೆ ಮಾತು ಕೊಟ್ಟಿದ್ದೇನೆ, ಇವಳಲ್ಲಿ ಹುಟ್ಟುವ ಮಗುವಿಗೆ ರಾಜ್ಯ ಕೊಡ್ತೇನೆ ಅಂತ, ನನ್ನ ಗತಿ ಏನು ಎಂಬುದಾಗಿ ತುಂಬ ಸಂತೋಷ ಪಡಬೇಕಾದ ಸಂದರ್ಭದಲ್ಲಿಯೇ ಕಳವಳಪಟ್ಟ. ಅದು ಒಳಗೆ ಎಷ್ಟು ಅದುಮಿಕೊಂಡಿದ್ದಾನೆ ದುಃಖವನ್ನು. ಅದಕ್ಕಿಂತ ಹಿಂದೆ ಒಬ್ಬ ಮುನಿಬಾಲಕನನ್ನು ಕೊಂದದ್ದು ಕಥೆ ಬೇರೆ, ಅದು ಬಾಲಕಾಂಡದಲ್ಲಿ ಹೇಳಬಾರ್ದು. ಸೀತಾ ಕಲ್ಯಾಣಕ್ಕಿಂತ ಮುಂಚೆ ಅಂತ ಬಾಯಿ ಮುಚ್ಚಿಕೊಂಡಿದ್ದೇನೆ, ಅದು ಪ್ರಸಂಗ ಬಂದಾಗ ಹೇಳ್ತೇನೆ. ದುರ್ದೈವಿ, ಅಲ್ಲಿಯೂ ಓವರ್ ಆ್ಯಕ್ಷನ್, ಹಿಂದೆ ಮುಂದೆ ನೋಡದೆ ಮಾಡಿದ್ರಿಂದ ಆಗಿದ್ದ ಅವಾಂತರ. ಅದಕ್ಕೋಸ್ಕರ ಏನು ಮಾಡಿದೆ, ಕೌಸಲ್ಯ ಪ್ರೀತಿ ಇರಲಿಲ್ಲ ಅಂತಲ್ಲ, ಕೌಸಲ್ಯಲ್ಲಿ ಎಷ್ಟು ಪ್ರೀತಿ ಇತ್ತೋ ಅದಕ್ಕಿಂತ 10ರಷ್ಟು ಭಯ ಇತ್ತು ಅವರಿಗೆ.
ಯಾಕೆಂದರೆ ಅವಳಿಗೆ ಅನ್ಯಾಯ ಮಾಡಿದ್ದ. ನಿಮ್ಮಿಂದ ಯಾರಿಗೆ ಅನ್ಯಾಯವಾಗಿರುತ್ತೆ ಅವರ ವಿಷಯದಲ್ಲಿ ಖಂಡಿತ ನಿಮ್ಮ ಮನಸ್ಸು ಅಳಗ್ತಾ ಇರುತ್ತೆ. ಅವ್ರು ಎದುರಿಗೆ ಬಂದರೆ ಕಣ್ಣು ಬಿಟ್ಟು ನೀವು ನೋಡೋದಿಲ್ಲ. ನಿಮ್ಮ ಹೃದಯ ಚುಚ್ಚುತ್ತೆ, ಇವಳು ಅನ್ಯಾಯ ಮಾಡಿದ್ದೇನೆ, ಅನ್ಯಾಯ ಮಾಡಿದ್ದೇನೆ, ಅನ್ಯಾಯ ಮಾಡಿದ್ದೇನೆ. ಏನು ಅನ್ಯಾಯ ಮಾಡಿದ್ದ? ರೂಪವತಿಯು, ಗುಣವತಿಯು, ತುಂಬ ಸಹನೆ ಉಳ್ಳವಳು, ವಾತ್ಸಲ್ಯಮಯಿಯು, ಪ್ರಜಾವಾತ್ಸಲ್ಯವುಳ್ಳವಳು ಆದ ಈ ಮಹಾತಾಯಿಯನ್ನು ಕಡೆಗಣಿಸಿ ಯಾವತ್ತು ಕೈಕೇಯಿಯನ್ನು ಕರ್ಕೊಂಡು ಬಂದನೋ ಆವತ್ತಿನಿಂದ ಅವಳ ಅರಮನೆಯಲ್ಲಿಯೇ ವಾಸ ಮಾಡುವುದಕ್ಕೂ ಆರಂಭ ಮಾಡಿ ಅವಳ ಮನಸ್ಸಂತೃಪ್ತಿಗಾಗಿ ಅವಳಿಗೆಲ್ಲಿ ಮನಸ್ಸು ವ್ಯತ್ಯಾಸವಾಗ್ತದೆಯೋ ಅನ್ನುವ ಭಯದಿಂದ ಕೌಸಲ್ಯೆಯ ಕಡೆಗೇ ಹೋಗ್ತಾ ಇರಲಿಲ್ಲ. ಅವಳ ಅರಮನೆಯ ಸಹವಾಸವನ್ನು ಬಿಟ್ಟಿದ್ದ. ಅವಳ ಮನೆಗೇ ಹೋಗ್ತಾ ಇರಲಿಲ್ಲ, ಸುಮಿತ್ರೆಯ ಮನೆಗೆ ಹೋಗ್ತಾ ಇರಲಿಲ್ಲ. ಈ ಕೈಕೇಯಿ ಪಾಶ ಹಾಗೆ ಕಟ್ಟಿ ಹಾಕಿತ್ತು. ಇವಳು ಪಟ್ಟಮಹಿಷಿ, ಆದರೆ ಅವಳು ಪಟ್ಟದ್ದೆಲ್ಲ ಬರೀ ಕಷ್ಟ. ಇದು ಒಳ ಸಂಕಟ ಹೇಗೆ ಹೇಳಿ? ವಾಲ್ಮೀಕಿ ಮುಂದೆ ಬರೆದಿದ್ದಾರೆ, ಬ್ಯಾಕ್ ಫ್ಲ್ಯಾಶ್, ಹಿಂದಿನಿಂದ ನೀವು ಇದನ್ನು ಊಹೆ ಮಾಡಿಕೊಳ್ಳಿ, ಸಾಕಷ್ಟು ಮುಂದೆ ಬರುತ್ತದೆ. ದಶರಥನಷ್ಟು ದುರ್ದೈವಿ ಶ್ರೀಮದ್ ರಾಮಾಯಣದಲ್ಲಿ ಇನ್ನೊಬ್ಬ ಇಲ್ಲ, ನಿರೂಪಣೆ ಮಾಡಿ ತೋರಿಸ್ತೇವೆ. ಆ ದುರ್ದೈವದ ಬಗೆಗಳು ಬಹಳ. ರಾಮನನ್ನು ಹಡೆದ, ರಾಮನನ್ನು ತಿಳ್ಕೊಳ್ಳಿಲ್ಲ. ಕೌಸಲ್ಯನ ಮದುವೆ ಮಾಡಿಕೊಂಡ, ಹಿ ಉಂಟ್ ಅಂಡರ್ಸ್ಟ್ಯಾಂಡರ್. ಕೈ ಹಿಡಿದ, ಇವಳೇ ಮೃತ್ಯುವಾಗ್ತಾಳೆ ಅಂತ ತಿಳಿಯಲಿಲ್ಲ. ಹಿ ಕುಂಟ್ ಅಂಡರ್ಸ್ಟ್ಯಾಂಡ್ ದಿ ಕ್ಯಾರೆಕ್ಟರ್ ಆಫ್ ಪೀಪಲ್ ಅರೌಂಡ್ ಹಿಮ್. ವ್ಯವಹಾರದಲ್ಲಿ ಸುಖ ಬೇಕಾಗಿದ್ದರೆ ನಮ್ಮ ಸುತ್ತ ಇರುವ ಜನಗಳ ಪರಿಚಯ, ನಿಕಟ ಹೃದಯ ಪರಿಚಯ ಚೆನ್ನಾಗಿ ಆಗಬೇಕು. ಯಾರಿಂದ ಸುಖ, ಯಾರಿಂದ ದುಃಖ ಅದು ತಿಳಿದಿದ್ದರೆ, ನಿರೀಕ್ಷೆ ಇದ್ದರೆ ಸರಿಯಾದ್ದನ್ನು ನೀವು ಅಪೇಕ್ಷಿಸ್ತೀರಿ, ಬರ್ತದೆ. ಇಹದಿಂದ ಪರಕ್ಕೂ ಒಂದಕ್ಕೊಂದಕ್ಕೆ ಸಾಧಕ. ದಶರಥನಿಗೆ ದಿಸ್ ಕ್ಯಾಲ್ಕ್ಯುಲೇಟಿವ್ ಟೆಂಪರ್ಮೆಂಟ್ ಇರಲಿಲ್ಲ, ದುಡುಕ. ಈಗೇನು ಮಾಡಿದ? ಅವಳಿಗೆ ಅನ್ಯಾಯ ಮಾಡಿದ್ನಲ್ಲ ಇಷ್ಟು ದಿವಸ ಅಂತ, ಈಗ ಸಂತೃಪ್ತಿಯಾಗಲಿ ಇಂಥ ಕೌಸಲ್ಯಾಯೈ ನರಪತಿ ಪಾಯಸಾರ್ಧಂ ದದೌ ತದಾ. ಇದರಲ್ಲಿ ಯಾರು ತೃಪ್ತಿ ಪಡಲಿ ಅಂತ ತಾನು ಪಡೆದಿದ್ದ ಪಾಯಸದಲ್ಲಿ ಕೊಡದಲ್ಲಿ ಅರ್ಧ ಭಾಗವನ್ನು ಕೌಸಲ್ಯ ಕೈಗೆ ಹುಯ್ದು ಬಿಟ್ಟ. ರಾಜಗೋಪಾಲಾಚಾರ್ಯವರು ರಾಮಾಯಣವನ್ನು ಸಂಕ್ಷೇಪ ಮಾಡಿ ಇಂಗ್ಲೀಷಲ್ಲಿ ಬರೆದಿದ್ದಾರೆ. ದೊಡ್ಡ ವಿದ್ವಾಂಸರು, ಸಹೃದಯರು, ಗುರುಮುಖೇನ ರಾಮಾಯಣವನ್ನು ಕೇಳದೇ ಇದ್ದವರು. ಅವರು ಇದರಲ್ಲಿ ಅರ್ಧ ಕಾಲು ಭಾಗ ಚೌಕಾಶಿ ನನಗೆ ಹಿಡಿಸೋದಿಲ್ಲ ಅಂತ ಬರೆದಿದ್ದಾರೆ. ನಿಮಗೆ ಹಿಡಿಸದೇ ಇದ್ರೆ ನಾನೇನು ಮಾಡಲಿ? ವಾಲ್ಮೀಕಿ ಬರೆದಿದ್ದಾರೆ ಅದನ್ನು. ಎಷ್ಟೋ ವಿದ್ವಾಂಸರು ಇದು ಮರ್ಮ ಇದೆ ನೋಡಿ, ಒಂದೊಂದು ಕಡೆಯಲ್ಲಿ ಶಾಸ್ತ್ರ ಇದೆ, ಮರ್ಮ ಇದೆ, ರಹಸ್ಯಾರ್ಥ ಇದೆ. ಅದು ಬಾಯ್ಬಿಟ್ಟು ಯಾಕೆ ಹೇಳ್ತಾರೆ? 24,000 ಅಂದರೆ ತೀರ ಕಡಿಮೆ ಶ್ಲೋಕಗಳು ರಾಮಾಯಣ ಹೇಳುವಂತಹ ಕವಿ ಇಷ್ಟು ಕ್ಷುಲ್ಲಕ ವಿಷಯವನ್ನು ಅವನು ಎಷ್ಟು ಪಾಯಸ ಕೊಟ್ಟಿದ್ರೆ ಏನಾಗಿತ್ತು? ಇವರು ಸುಮ್ಮನೆ ಇರ್ಬೋದಾಗಿತ್ತಲ್ಲ. ಪಾಯಸಾರ್ಧಂ ದದೌ ತದಾ. ಅರ್ಧ ಪಾಯಸ ಕೌಸಲ್ಯ ಕೈ ಕೊಟ್ಟುಬಿಟ್ಟ. ಆ ಬೊಗಸೆ ಎಷ್ಟು ದೊಡ್ಡದಾಗಿರಬೇಕು! ಆ ತ್ರೇತಾಯುಗದ ಮನುಷ್ಯರ ಹೃದಯ, ಅವರ ಪ್ರಮಾಣ, ಆಯು ಪ್ರಮಾಣ, ಶರೀರ ಪ್ರಮಾಣ, ದೇಹ ಪ್ರಮಾಣ. ಅವಳು ಪುಣ್ಯಾತಿಗಿತಿ, ಧರ್ಮ ತಿಳಿದವಳು. ತನ್ನ ಕೈಯಲ್ಲಿ ಪಾಯಸ ಬಿದ್ದು ಕೂಡಲೇ ಗಬಕ್ಕಂತ ಕುಡಿಲಿಲ್ಲ, ಹಿಡ್ಕೊಂಡು ಕೂತಿದ್ಲವಳು. ಉಳಿದವರಿಬ್ಬರು ಇದ್ದಾರಲ್ಲ, ನಿಮ್ಮ ಒಂದು ಸಂದರ್ಭದಲ್ಲಿ ಮನೆಯಲ್ಲಿ ಕರೆದು ಔತಣ ಮಾಡುವಾಗ ನಿಮ್ಮ ತಟ್ಟೆಗೆ ಅನ್ನ ಬಡಿಸ್ತಾರೆ. ಪಕ್ಕದವ್ರಿಗೆ ಬಡಿಸೋದಕ್ಕೆ ಮುಂಚೆನೇ ಗಬ ಅಂತ ನೀವು ತಿಂದುಬಿಟ್ರೆ, ಕೆಲವರು ಮಾಡ್ತಾರೆ ಹಾಗೆ. ಮೊದಲು ಕೋಸಂಬರಿ ರಸಾಯನ ಬಡಿಸಿದರೆ ಈ ಕಡೆಯಿಂದ ಬಡಿಸ್ಕೊಂಬರುವ ಅಷ್ಟರಲ್ಲಿ ಪಥ್ಯೆಯಲ್ಲ ಪದಾರ್ಥ. ಅವರು ಬಡಿಸ್ಲಿಲ್ವೋ ಏನೋ ಅಂತ ಪಾಪ ಅವರು ಇನ್ನೊಂದು ಸಲ ಬಡಿಸಿ ಒಂದು ಪಂಕ್ತಿಯಲ್ಲಿ ಒಂದು ಸಲ ನಮಗೆ ಈಗ ಅನುಭವ ಆಯಿತು. ಯಾರೋ ಒಬ್ರನ್ನ ಕೂರಿಸಿದ್ರು, ಅವ್ರನ್ನ ನೇಡಿಸಿ ಅಂದರು. ಇನ್ನೊಬ್ಬರು ಬಂದರು. ಯಾಕೆ ಅವ್ರಿಗೆ ಊಟ ಮಾಡೋದು ಗೊತ್ತಿಲ್ಲ, ನಿಮ್ಮ ಜೊತೆಯಲ್ಲಿ ನಿಮ್ಗೆ ಅವಮಾನವಾಗುತ್ತೆ, ಮೊದಲು ಗೆಟ್ ಔಟ್ ಮಾಡ್ತೀನಿ, ಅವ್ರಿಗೆ ಬೇರೆ ಹಾಕ್ತೀನಿ ಅಂದರು. ಒಳ್ಳೆ ಮ್ಯಾನರ್ಸ್ ಕೌಸಲ್ಯಾದೇವಿ. ಅರ್ಧ ಪಾಯಸವನ್ನು ಕೊಟ್ಟರು, ಕೈಯಲ್ಲಿ ಹಿಡ್ಕೊಂಡಿದ್ದಾಳೆ. ಉಳಿದರ್ಧ ಇತ್ತಲ್ಲ, ಅರ್ಧದರ್ಧಂ ದದೌ ಚಾಪಿ ಸುಮಿತ್ರಾಯೈ ನರಾಧಿಪ. ಅರ್ಧದಲ್ಲಿ ಅರ್ಧ ಅಂದರೆ ಕಾಲು ಭಾಗವನ್ನು ಸುಮಿತ್ರಾದೇವಿಗೆ ಕೊಟ್ಟಿದ್ದಾನೆ. ಅವಳು ಆ ಕಡೆ ನೋಡಿ ಅವಳಿಗೆ ಹೆಚ್ಚು ಕೊಟ್ಲಲ್ಲ, ನನಗೆ ಕಮ್ಮಿ ಕೊಟ್ಲಲ್ಲ ಅಂತ ಚೌಕಾಶಿ ಮಾಡಲಿಲ್ಲ. ಸುಮಿತ್ರೆ ಹಿಡ್ಕೊಂಡಿದ್ದಾಳೆ, ಅವಳಿಗೆ ಗೊತ್ತು ಇನ್ನೂ ಬರುತ್ತೆ ಅಂತ ಗೊತ್ತು. ಮೂರನೇದಾಗೇನು ಮಾಡಿದ? ಆ ಕಡೆ ಕೈಕೇಯಿ ನಿಂತಿದ್ದಾಳೆ, ಸೀನಿಯಾರಿಟಿ. ನನಗೆ ಕೊಡಲಿಲ್ಲ ಅಂತ ಕೋಪ ಇದ್ದರೂ ಮಾತಾಡೋ ಹಾಗಿಲ್ಲ. ಕೌಸಲ್ಯ ಮೊದಲು ಸೀನಿಯಾರಿಟಿ. ಸಿಡುಕ್ತಾ ಇದ್ದಾಳೆ. ಕೈಕೇಯ್ಯ ಚ ಅವಶಿಷ್ಟಾರ್ಧಂ. ಇನ್ನು ಉಳಿದಿದ್ದ 4ನೇ ಒಂದು ಭಾಗದಲ್ಲಿ ಅದರಲ್ಲೂ ಅರ್ಧ ಮಾಡಿದ. ಅಲ್ಲಿ ಕೊಟ್ಟು ಮುಗಿಸ್ಬಾರ್ದಾಗಿತ್ತ? ಕೌಸಲ್ಯಗೆ ಅರ್ಧ ಕೊಟ್ಟು ಉಳಿದಿದ್ದರಲ್ಲಿ ಅರ್ಧವನ್ನು ಸುಮಿತ್ರೆ ಕೊಟ್ಟ ಮೇಲೆ
ಇನ್ನು ಉಳಿದದ್ದಷ್ಟನ್ನು ಕೈಗೆ ಹಾಕಿದ್ರೆ ಮುಗೀತಿತ್ತಲ್ಲ, ಇವಂದು ಸ್ವಲ್ಪ ಮಿಗಿಸಿಡುವ ಸ್ವಭಾವ. ಅಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಂತಲ್ಲ, ಪ್ರಾಬ್ಲಮ್ಸ್ ಅಲ್ಲಿ ಕಂಟಿನ್ಯೂ. ಕೆಲವರು ಸ್ವಭಾವ ಅದು, ಸಮಸ್ಯೆ ಉಳಿಬೇಕು, ತೀರಿಸಬಾರದು. ಕೈ ಕೊಟ್ಟ ಮೇಲೆ 8ನೇ ಒಂದು ಭಾಗ ಉಳೀತಲ್ಲ. ವಾಲ್ಮೀಕಿ ಬರೀತಾರೆ, ಏನು ಸೂಕ್ಷ್ಮ ಶಬ್ದ. ಅನುಚಿಂತನೆ ಮಾಡಿದ್ದಂತೆ ತಲೆ ಕೆರ್ಕೊಂಡು, ಇನ್ನು ಉಳೀತಲ್ಲ, ಉಳಿಸಿಬಿಟ್ನಲ್ಲ, ಇದನ್ನು ಕೌಸಲ್ಯಗೆ ಕೊಟ್ಟರೆ ಇವಳು ಆತ್ಮಹತ್ಯೆ ಮಾಡಿಕೊಳ್ತಾಳೆ ಮನೆಗೆ ಹೋಗಿ. 2ನೇ ಸಲ ಕೊಟ್ಲಲ್ಲ, ಅವಳೆ ಹೆಚ್ಚಾಯ್ತು, ನಿಮಗೆ ಮುಸುಡಿ ತಿವಿತಾಳೆ ಕೈ ಕೊಟ್ಟದ್ದನ್ನು ತಿರುಗಿ ಇನ್ನೊಂದು ಸಲ ಕೊಟ್ಟರೆ, ಮೊದಲೇ ಕೊಡಬಾರ್ದಾಗಿತ್ತೆ ಮೂದೇವಿ, ತಿರುಗಿ ಕೊಟ್ಟಲ್ಲ ಅಂತ. ಸ್ವಲ್ಪ ಗ್ರಾಮ್ಯ, ಅವಳು ಒರಟು ಭಾಷೆ. ಹಳ್ಳಿ ಹೆಣ್ಣು ಮಕ್ಕಳು ಗಂಡನನ್ನು ಮೂದೇವಿ ಅಂತ ಬೈತಾರೆ. ನಾವೆಲ್ಲ ಕೇಳಿದ್ದಾರೆ. ಡ್ರೈವರ್ ಒಬ್ಬ ಇದ್ದ ಮಹಾರಾಯ, ಏಕವಚನದಲ್ಲಿ ಬಹಳ ಒಳ್ಳೆಯವನು. ಅದು ಸ್ವಭಾವ, ಅದಕ್ಕೆ ಸಿದ್ದುವುದಕ್ಕೆ ಬಹಳ ಕಷ್ಟ. ನಾವು ಪದೇ ನೆನೆಸ್ಕೊಳ್ತೇವೆ. ಇದು ಗಂಡು ಬೀರಿ ಹುಡುಗಿ, ತಾಯಿ ಇಲ್ಲದೆ ಇದ್ದವಳು. ಅಶ್ವಪತಿ ಅವಳನ್ನು ಪುರುಷರ ಪೋಷಾಕ ಹಾಕಿ ಬೆಳೆಸಿದ್ದ, ಹೋದ ದಾರಿಗೆ ಬಿಟ್ಟಿದ್ದ, ತಿದ್ದುವ ಸ್ವಭಾವ ಇಲ್ಲ. ತಾಯಿ ಯಾತಕ್ಕಿರಲಿಲ್ಲ, ಅದು ದೊಡ್ಡ ರಂಪದ ಕಥೆ ಅದು. ಅವಳ ತಾಯಿ ಇವಳಿಗಿಂತ ಚಂಡಿ. ಇಂತಹ ಕ್ಯಾರೆಕ್ಟರ್ಸ್ನೆಲ್ಲ ತಿದ್ದಿ ಎಲ್ಲ ಒಳ್ಳೆಯವರು ಅಂತ ಮಾಡಿ ಏನು ಪ್ರಯೋಜನ? ಲೋಕದಲ್ಲಿ ಇದ್ದದ್ದಕ್ಕಿದ್ದು ಕನ್ನಡಿ ಹಿಡಿದಿದ್ದಾರೆ ವಾಲ್ಮೀಕಿ. ಯಾರು ಒಳ್ಳೆಯವರಾರು ಕೆಟ್ಟವರಾರು ನಮಗೇನು ನಷ್ಟ ಇಲ್ಲ, ಇದ್ದದ್ದನ್ನಿದ್ದ ಹಾಗೆ ಹೇಳಬೇಕು. ಆದ್ದರಿಂದ ಕೈ ಕೊಟ್ಟರೆ ಅವಳಿಗೂ ಬೇಜಾರಾಗುತ್ತೆ. 2ನೇದನ್ನು ಅವಳಿಗೆ ಕೊಡಬೇಕಾಗಿತ್ತೆ. 10 ಜನರೆದುರಿಗೆ, ಸಭೆಯಲ್ಲಿ ದೇವತೆಗಳೆದುರಿಗೆ ಕೈಗೆ 2 ಭಾಗ ಕೊಟ್ಟರಲ್ಲ ಅಂತ ಮನಸ್ಸಲ್ಲೇನೋ ಅಂದುಕೊಳ್ತಾಳೆ ಕೌಸಲ್ಯ. ಅವಳಿಗೆ ಕೊಟ್ಟರೆ ಆತ್ಮಹತ್ಯೆ ಮಾಡಿಕೊಳ್ತಾಳೆ, ಇಬ್ಬರಿಗೂ ಬೇಡ ಅಂತ. ಅನುಚಿಂತ್ಯತ ಸುಮಿತ್ರಾಯೈ ಪುನರೇವ ಮಹೀಪತಿ. ಸುಮಿತ್ರೆ ಕೈಗೆ ಉಳಿದಿದ್ದು ಕೊನೆ 8ನೇ ಒಂದು ಭಾಗವನ್ನು ಹಾಕಿದ. ಇದರಲ್ಲಿ 2 ಸ್ವಾರಸ್ಯ. ಏನು ಬರೆದಿದ್ದಾರೆ ವಾಲ್ಮೀಕಿ? ಮೊದಲನೇ ಸ್ವಾರಸ್ಯ ವೇದಾಂತ ಸ್ವಾರಸ್ಯ. ಕೌಸಲ್ಯಗೆ ಕೊಟ್ಟ ಅರ್ಧ ಭಾಗದಲ್ಲಿ ಶೇಷವನ್ನು ಉಳಿದದ್ದನ್ನು, ಮೊದಲನೇ ಭಾಗವನ್ನು ಸುಮಿತ್ರೆಗೆ ಕೊಟ್ಟದ್ರಿಂದ ರಾಮಶೇಷನಾಗಿ ಲಕ್ಷ್ಮಣ ಹುಟ್ಟಿದ. 2ನೇದು ಭರತನಿಗೆ ಕಾರಣಭೂತವಾದ ಚರುಭಾಗವನ್ನು ಕೈಕೇಯಿಗೆ ಕೊಟ್ಟು ಉಳಿದದ್ದನ್ನು ಸುಮಿತ್ರೆಗೆ ಕೊಟ್ಟದ್ರಿಂದ ಆ ಭರತನಿಗೆ ಶೇಷನಾಗಿ ಅವನನ್ನು ಅನುಸರಿಸಿಕೊಂಡು ಹೋಗತಕ್ಕಂಥ ಶತ್ರುಘ್ನ ಹುಟ್ಟಿದ. ಶತ್ರುಘ್ನ ಭರತನನ್ನು ಪರದೇವತೆ ಅಂತ ತಿಳ್ಕೊಂಡು, ರಾಮನಿಗಿಂತ ಅವನ ಹೆಚ್ಚು ಭಾಗವತರ ಭಕ್ತಿ, ಭಗವಂತನಿಗಿಂತ ಭಾಗವತರ ಹೆಚ್ಚು. ಲಕ್ಷ್ಮಣನಿಗೆ ಸರ್ವಸ್ವವು ಶ್ರೀರಾಮನೇ. ಇದು ಪಾಯಸ ವಿಭಾಗ ಕ್ರಮದಲ್ಲಿ ಬಂದ ಒಂದು ತತ್ವ. 2ನೇ ತತ್ವ. ಹಾಗಿದ್ದರೆ ಜನನ ಕ್ರಮದಲ್ಲಿ ರಾಮ ಆದಮೇಲೆ ಲಕ್ಷ್ಮಣ, ಲಕ್ಷ್ಮಣ ಆದಮೇಲೆ ಭರತ, ಭರತ ಆದಮೇಲೆ ಶತ್ರುಘ್ನ ಬರಬೇಕಾಗಿತ್ತಲ್ಲ. ಹಾಗೆ ಬರಲಿಲ್ವಲ್ಲ. ಹೇಳುವಾಗಲೂ ನಾವು ನೀವು ಕೂಡ ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಹೀಗೆ ಹೇಳ್ತೇವೆ. ರಾಮ ಭರತ ಲಕ್ಷ್ಮಣ ಶತ್ರುಘ್ನ ಒಬ್ಬರೂ ಬಾಯಿ ತಪ್ಪಿ ಹೇಳೋದಿಲ್ಲ. ಇದಕ್ಕೇನು ಕಾರಣ ಅಂದರೆ, ಕೈಕೇಯ್ಯಾಯೇವ ಪ್ರಥಮ ಪ್ರಾಶನಂ ಸುಮಿತ್ರಾಯಾ ದ್ವಿತೀಯಾಂಶಗ್ರಹಣ ವಿಲಂಬೇನ ಪ್ರಾಶನ ವಿಲಂಬಾತ್ ಉತ್ಪತ್ತಿಕ್ರಮೇ ತಥೋಕ್ತೇ. ಇದು ಗೋವಿಂದರಾಯ ವ್ಯಾಖ್ಯಾನ. ಕೌಸಲ್ಯ ಏನು ಮಾಡಿದ್ಲು? 3 ಕೈಗೂ ಪಾಯಸಗಳು ಬಿದ್ದ ಮೇಲೆ ತಾನು ಸೀನಿಯಾರಿಟಿ ಮೊದಲನೇವಳು ಪ್ರಾಶನ ಮಾಡಿದಳು. ಸುಮಿತ್ರೆ ಪ್ರಾಶನ ಮಾಡಬೇಕಾಗಿತ್ತಲ್ಲ, ಮಾಡಲಿಲ್ಲ. ಇನ್ನೊಂದು ಭಾಗ ಬರುತ್ತೆ ಅಂತ ಅವಳು ಗೊತ್ತು, ಸರ್ವಜ್ಞಳು. ಗಂಡ ಇನ್ನೊಂದು ಕೊಡ್ತಾನೆ ಅಂತ ಗೊತ್ತು, ಹಿಡ್ಕೊಂಡಿದ್ಲು. ಅವಳಿಗೇನಾದ್ರು ಮಕ್ಕಳು ಹುಟ್ಟಿದ್ರೆ ಹುಟ್ಟಲಿ, ನನ್ನ ಮಗ ಸೀನಿಯಾರಿಟಿ ಆಗಲಿ ಅಂತ ಆ ಕಡೆ ಈ ಕಡೆ ನೋಡಿ ಕೈಸಿ ಮೊದಲು ಕುಡಿದು ಬಿಟ್ಲು. ಕೈಕೇಯಿ ರಾಮಚಂದ್ರನಿಗೆ ತಾಯಿ ಆಗ್ತಕ್ಕಂಥ ಕೌಸಲ್ಯ ಪ್ರಾಶನ ಮಾಡಿದ ಕೂಡಲೇ ನನ್ನ ಸೀನಿಯಾರಿಟಿ ಎಲ್ಲಿ ಹೋಗುತ್ತೋ ಅಂತ ಗಬಕ್ಕಂತ ಕುಡಿದದ್ರಿಂದ ಅವಳು 2ನೇವನಾಗಿ ಭರತ ಪುಷ್ಯ ನಕ್ಷತ್ರದಲ್ಲಿ ಹುಟ್ಟಿದ. ಹಾಗೆ ಆಗಲ್ಲಮ್ಮ ಅಂತ ಅವಳಾದ ನಂತರ ಸುಮಿತ್ರೆ ಪರಮ ಸಾತ್ವಿಕಳಾಗಿ ಸ್ವೀಕಾರ ಮಾಡಿದ್ರಿಂದ ಅವಳು ಈ ಮಕ್ಕಳು ಅವಳ ಹೊಟ್ಟೆಯಲ್ಲಿ ಹುಟ್ಟಿದರು. ಆದ್ದರಿಂದ ಈ ಪಾಯಸದ ಹಂಚುವ ಕ್ರಮದಲ್ಲಿ ಒಂದು ತತ್ವಾರ್ಥವಿದೆ. ಇದನ್ನು ತಿಳಿದು ಇದು ಗುರುಮುಖೇನ ನನಗೆ ಹಿಂದಿನಿಂದ ಬಂದು ಪರಂಪರೆಯಿಂದ ನಾ ಹೇಳಿದೆ ಅಂತ ನೀವು ಕೇಳಿದ್ದೀರಿ. ಇಲ್ಲದೆ ಇದ್ದರೆ ನಾನೇ ಪುಸ್ತಕ ನೋಡಿಕೊಂಡು ಹೇಳಿದರೆ ಸುತರಾಂ ನನಗೂ ತಿಳಿತಿರಲಿಲ್ಲ, ನಿಮಗೂ ತಿಳಿತಿರಲಿಲ್ಲ. ವಾಲ್ಮೀಕಿ ರಾಮಾಯಣ ಸುಳಿಯಲ್ಲಿ ಮುಳುಗಿಸಿ ಬಿಡುತ್ತೆ ನಮ್ಮನ್ನು. ಮೇಲೆ ನೋಡೋದು ಸರಳವೇ, ರಾಮಾಯಣದ ಕಥೆ ನಾನು ಹೇಳ್ತೆ. ಆಚಾರ್ಯ ರಾಮಾಯಣ ನೋಡಿದ್ರೆ ಯಾರು ಬೇಕಾದ್ರೂ ಪ್ರವಚನ ಮಾಡ್ಬೋದು. ಎಲ್ಲ ಗುರುಗಳ ಪಾದಕೆಗಳಾಗಿ ಸವಿಯಬೇಕು. ಅವ್ರು ಇನ್ನೂ ಹೇಳಿಕೊಡ್ತಾರೆ ಮರ್ಮಗಳನ್ನು ತಿಳಿ ರಾಜಗೋಪಾಲಾಚಾರ್ಯ ಮುಗ್ಗರಿಸಿದ್ದಾರೆ, ಯೋಚನೆ ಮಾಡಿಕೊಳ್ಳಿ.
ಅವ್ರ ಹೆಸರು ಯಾತಕ್ಕೆ ಹೇಳ್ತೇವೆ ಅಂದರೆ ಬೈಯೋದಕ್ಕಲ್ಲ, ದೊಡ್ಡ ವಿದ್ವಾಂಸರು ಮುಗ್ಗರಿಸ್ತಾರೆ. ಆನೆಯಂ ಶರಕ್ಕಂ ಅಣ್ಣಂಗರಾಚಾರ್ಯ ಹೇಳೋರು, ಆನೆಯಂಥ ಪ್ರಾಣಿಯೂ ಮುಗ್ಗರಿಸೋದುಂಟು, ಇರುವೆ ಮಾತ್ರ ಮುಗ್ಗರಿಸುತ್ತೆ ಅಂತೇಳಿ ತಿಳ್ಕೊಬೇಡಿ. ಎಷ್ಟು ದೊಡ್ಡ ಪ್ರಾಣಿಯೋ ಅಷ್ಟು ದೊಡ್ಡ ಮುಗ್ಗರಿಕೆ ಅನ್ನೋದುಂಟು. ಈ ರೀತಿ ಪ್ರಾಶನ ನಡೆಯಿತು. ದೇವತೆಗಳಿಗೆಲ್ಲ ಭಗವಂತ ಅಪ್ಪಣೆ ಮಾಡಿದ, ನಾನು ಯಾರು ಅಂತ ಪ್ರಕಟ ಮಾಡತಕ್ಕದ್ದಲ್ಲ, ನೀವು ನನ್ನ ಅವತಾರಕ್ಕೆ ಅನುಗುಣವಾಗಿ ಕಪಿಗಳಲ್ಲಿ, ಕರಡಿಗಳಲ್ಲಿ, ನಾನಾ ಯೋನಿಗಳಲ್ಲಿ ಹುಟ್ಟಿ ಕಿಷ್ಕಿಂಧೆ ಮೊದಲಾದ ಪ್ರಾಂತಗಳಲ್ಲಿರಬೇಕು. ನಿಮ್ಮ ಸಹಾಯವನ್ನು ಯಾವಾಗ ತಗೋಬೇಕೋ ನಾನು ತಗೊಳ್ತೀನಿ, ಅಲ್ಲಿ ತನಕ ನೀವು ತಪಶ್ಚರ್ಯೆಯಲ್ಲಿರಬೇಕು, ಮಾತನಾಡಬಾರದು ಅಂತ ಅಪ್ಪಣೆ ಮಾಡಿದ. ಅದಕ್ಕೊಂದು ಅಧ್ಯಾಯ ಇದೆ ವಾಲ್ಮೀಕಿ ರಾಮಾಯಣದಲ್ಲಿ. ಹೀಗೆ ಬ್ರಹ್ಮಾಂಶದಿಂದ ಜಾಂಬುವಂತ, ವಾಯುದೇವರ ಅಂಶದಿಂದ ಹನುಮಂತ, ಇಂದ್ರಾಂಶದಿಂದ ವಾಲಿ, ಸೂರ್ಯಾಂಶದಿಂದ ಸುಗ್ರೀವ, ವಿಶ್ವಕರ್ಮಾಂಶದಿಂದ ನಳ, ಅಶ್ವಿನಿ ದೇವತೆಗಳ ಅಂಶದಿಂದ ಮೈಂದದ್ವಿವಿಧರು, ಹೀಗೆ ಸಕಲ ದೇವತೆಗಳು ವಾನರರಾಗಿ ಅವತಾರ ಮಾಡಿದ್ದಾರೆ. ಕಿಷ್ಕಿಂಧೆಯಲ್ಲಿ ವಾಲ್ಮೀಕಿ ಮುಚ್ಚಿಟ್ಟಿಲ್ಲ, ನಮಗೆ ತಿಳಿಸಿದ್ದಾರೆ. ಈ ಕಡೆಯಲ್ಲಿ 12 ತಿಂಗಳಾಯಿತು. ಯಾವತ್ತು ಮಗು ಹುಟ್ಟುತ್ತೆ ಅಂತ ದಶರಥನಿಗೆ ತುಂಬ ಕುತೂಹಲ, ಗರ್ಭ ಇವರು ಧರಿಸಿದ್ದಾರೆ. ಅವತ್ತಲ್ಲ ಇವತ್ತಿನವರೆಗೆ ಸಾಮಾನ್ಯವಾಗಿ ಮನುಷ್ಯ ಗರ್ಭದಲ್ಲಿ ಸ್ತ್ರೀಯರು ಭಾಳ ಅಂದರೆ 9 ತಿಂಗಳು 10 ತಿಂಗಳು ಮಕ್ಕಳನ್ನು ಹೊತ್ತವರು ಉಂಟು. 8 ತಿಂಗಳಿಗೆ ಮಕ್ಕಳು ಹಡೆದವರು ಉಂಟು, 6 ತಿಂಗಳಿಗೂ ಹಡೆದವರು ಉಂಟು. ಅವ್ರು ಎಷ್ಟು ಅಷ್ಟಾವಕ್ರವಾಗಿರ್ತಾರೆ 6 ತಿಂಗಳು ಹುಟ್ಟಿದವರು. ಅವ್ರು ಸುತರಾಮ್ ತಾಳ್ಮೆ ಇರೋದಿಲ್ಲ. ಅಂಥ ಮಕ್ಕಳನ್ನು ನೋಡ್ತೇವೆ ಕನ್ನಡದಲ್ಲಿ ಗಾಜಮ್ಮ, ಏನು 6 ತಿಂಗಳು ಹುಡ್ತಾವ ನಡ್ತಿಯಲ್ಲೋ ಅಂತ ಬೈತಾರೆ ಅವ್ರನ್ನ. 8-8.5 ಆಗಿದ್ರೆ ತಾಯಂದರು ಅಯ್ಯೋ ತಡೆಯೋದು ಕಷ್ಟ ಅಂತಾರೆ. ಡಾಕ್ಟ್ರು ಸ್ವಲ್ಪ ತಾಳಿ, ನ್ಯಾಚುರಲ್ಲಾಗಿ ಪ್ರಸವ ಆಗಲಿ. 9 ತಿಂಗಳ ಮೇಲೆ 9 ದಿವಸ ಮನುಷ್ಯರಿಗೆ ದೇವರಿಟ್ಟ ಕಾಲಮಾನ ಗರ್ಭದಲ್ಲಿ. ಹೇಗೆ ಒಂದು ಒಳ್ಳೆಯ ಭತ್ತ ಬೆಳಿಬೇಕಾದ್ರೆ ಅದಕ್ಕೆ 9 ತಿಂಗಳ ಮೇಲೆ 9 ದಿವಸ ಇಟ್ಟಿದ್ದಾನೆ ದೇವರು. 1.5 ಭತ್ತ ಅಂತ ಒಂದಿದೆ ಹೈಬ್ರಿಡ್, 1.5 ತಿಂಗಳಿಗೆ ಭತ್ತ ಬರುತ್ತೆ. ನಮ್ಮಣ್ಣ ಬೆಳೀತಿದ್ರು. ಅದು ಹೇಗಿರುತ್ತೆ, ಅನ್ನ ಕಲಸಿ ಬಾಯಿಗೆ ಹಾಕ್ಕೊಂಡು ಹೊಟ್ಟೆಗೆ ಹೋಗುವಷ್ಟರಲ್ಲಿ ಹಳಸಿರುತ್ತೆ. ಅದು ಈ ಹೈಬ್ರಿಡ್ ಪದಾರ್ಥಗಳ ಗೋಳೆ ಅಷ್ಟು. ದೇವರು ವರ್ಷಕ್ಕೆ ಒಂದೇ ಸಲ ಮಾವಿನ ಹಣ್ಣು ಕೊಡ್ತಾನೆ, ವರ್ಷಕ್ಕೆ ಒಂದೇ ಸಲ ಹಲಸಿನ ಹಣ್ಣು ಕೊಡ್ತಾನೆ. ಕೇಳಿದಾಗಲೆಲ್ಲ ಬರೋದಿಲ್ಲ. ಯಾವ ಮರದಲ್ಲಿ ಯಾವ ಹಣ್ಣು ಯಾವ ರುಚಿಯಲ್ಲಿ ಯಾವ ಜಾತಿಯಲ್ಲಿ ಎಷ್ಟು ಕಾಲ ಇರಬೇಕು ಅದು ಭಗವಂತನ ಸಂಕಲ್ಪ. ಕುಂಬಳಕಾಯಿ ಹಾಗಲಕಾಯಿ ಮೊದಲುಕೊಂಡು ಪ್ರತಿಯೊಂದು ಪದಾರ್ಥಕ್ಕೂ ಕಾಲ ನಿಯಮ ಇಟ್ಟಿದ್ದಾನೆ ಕಾಲಾತೀತನಾದ ಭಗವಂತ. ಕೌಸಲ್ಯ ಗರ್ಭದಲ್ಲಿ ಈ ತಾಯಿ ಮಾಡಿದ ಪುಣ್ಯಕ್ಕೋಸ್ಕರವಾಗಿ 12 ತಿಂಗಳು ವಾಸ ಮಾಡಿದ್ದಾನೆ. ಪುನರ್ವಸು ನಕ್ಷತ್ರ ಬರಲಿ ಅಂತ ಕಾದಿದ್ದಾನೆ. ಆ ಪುನರ್ವಸು ನಕ್ಷತ್ರದ ಮಹಿಮೆಯನ್ನು ಹೇಳಬೇಕು. ಋಕ್ಷಾವ ಇಯಮಲೋಮಕಾಸೀತ್ ಸಾಕಾಮಯತ. ಈ ಭೂಮಿದೇವಿಗೆ ಋಕ್ಷಾ ಎಂಬುದಾಗಿ ಹೆಸರು. ಮೇಲ್ಮೈ ಸರ್ಫೇಸ್ ಒರಟಾಗಿರೋದರಿಂದ ಭೂಮಿ ಇದು. ಒಂದೊಂದು ಕಡೆ ಒಂದೊಂದು ರೀತಿ ಕಲ್ಲು ಮುಳ್ಳು ಬೆಟ್ಟ ಮರಗಿಡಗಳು ವನಸ್ಪತಿಗಳು ಇರೋದರಿಂದ ಭೂಮಿಗೆ ಒರಟಳು ಅಂತ ಹೆಸರು ವೃಕ್ಷ. ಇದೆಂಥದ್ದೊಂದು ಸಂಗತಿ ಕೊಡ್ತಾರೆ. ಇಯಂ ವೃಕ್ಷ ಅಲೋಮಕಾಸೀತ್. ಲೋಮ ಅಂದರೆ ರೋಮ, ಲಕಾರ ರಕಾರ ಒಂದೇ ಸಂಸ್ಕೃತದಲ್ಲಿ. ಮನುಷ್ಯನ ಮೈ ಮೇಲೆ ಕೂದಲು ಹೇಗಿರ್ತದೆಯೋ ಇರುವುದು ಭೂಷಣವೋ ರಕ್ಷೆಯೋ, ಹಾಗೆ ಭೂಮಿಯ ಮೈ ಮೇಲೆ ಗಿಡಗಳು ಮರಗಳು ವನಸ್ಪತಿಗಳು ಇರುವುದು ಭೂಮಿಯ ರಕ್ಷಣೆಗೋಸ್ಕರವಾಗಿ. ಹುಲ್ಲು ಕಡ್ಡಿನೂ ಅಷ್ಟೇ. ಹುಲ್ಲಿದ್ದರೆ ಎಷ್ಟು ದೊಡ್ಡ ಮಳೆ ಬಿದ್ದರೂ ಭೂಮಿ ಕೊಚ್ಚುವುದಿಲ್ಲ. ಹುಲ್ಲಿಲ್ಲದೆ ಇರೋ ಭೂಮಿ ಮೇಲೆ ಮಳೆ ಬಿದ್ದರೆ ನಾಳೆ ಗುಡ್ಡವೇ ಕರಗಿ ಹೋಗುತ್ತೆ. ಭೂಮಿಗೆ ರಕ್ಷಣೆ ಇದೆ. ಒಂದು ಕಾಲದಲ್ಲಿ ರಾಕ್ಷಸರು ಇವತ್ತಿನ ನಮ್ಮ ದುಷ್ಟ ರಾಜಕಾರಣಿಗಳಂತೆ, ರಾಜಕಾರಣ ಪ್ರೇಷಿತ ಪೋಷಿತ ದುಷ್ಟರಂತೆ ಭೂಮಿಯನ್ನೆಲ್ಲ ಬೋಳಿಸಿ 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 ಒಂದು ಕಡೆ ಗಿಡ ಮರ ಇಲ್ಲದಂತೆ ಎಲ್ಲವನ್ನು ಕದ್ದು 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 ರಫ್ತು ಮಾಡ್ತಿದ್ರು ಬೇರೆ ದೇಶಕ್ಕೆ ಅಂತ ಕಾಣುತ್ತೆ. ಅಲೋಮಕಾಸೀತ್ ಮಿತ್ ಮಾಡಿ ಹೇಳಿದ್ದಾರೆ. ಈ ನಮ್ಮ ದೇಶದ ದಕ್ಷಿಣ ಕರಾವಳಿಯಲ್ಲಿರುವ ಕಾಡುಗಳೆಲ್ಲ ಹೋದು ಎಲ್ಲಿ ಹೋದು ಅರಬ್ಬಿ ದೇಶದಲ್ಲಿ ಹೋಗಿ ಫರ್ನಿಚರಾಗಿ ಕೂತು ಬಿಟ್ಟಿವೆ. ಅವೆಲ್ಲ ಒಂದು ರೋಸ್ ವುಡ್ ಒಂದು ಚೂರು ಸಿಕ್ಕೋದಿಲ್ಲ ಇಲ್ಲಿ. ಕುದುರೆ ಮುಖ ಹೋಯ್ತಲ್ಲ ಅಂತ ಇನ್ನು ಕತ್ತೆ ಮುಖ ಬರುತ್ತೆ ಇಲ್ಲಿ. ಕಲ್ಲುಗಳೆಲ್ಲ ಸಾಗಿಸ್ತಾ ಇದ್ದೇವೆ.
ಜಪಾನ್ಗೆ ಹೋಗ್ತಾ ಇದೆ ಬುದ್ಧ ವಿಗ್ರಹ. ಎಷ್ಟೋ ಆ ಜಪಾನ್ನಲ್ಲಿ ಭಾರ ತಡೆಯೋದಿಲ್ಲ ಭೂಮಿ, ಅವರಿಗೆ ಬುದ್ಧಿ ಇಲ್ಲ. ಸಿಕ್ಕಿದ ಕಡೆ ಬುದ್ಧ ವಿಗ್ರಹ ಮಾಡಬೇಕು. ಗ್ರಾನೈಟ್ ಬಳ್ಳಾರಿಯಲ್ಲಿರೋ ಗ್ರಾನೈಟಲ್ಲಿ ಜಪಾನ್ಗೆ ಹೋಗ್ತಾ ಇದೆ, ಜೈನಾಕ್ಕೆ ಹೋಗ್ತಾ ಇದೆ. ನಮ್ಮೂರಲ್ಲಿ ಒಂದು ಬೆಟ್ಟವೇ ಮಾಯವಾಗಿ ಹೋಯಿತು. ಹಸಿರು ಬಣ್ಣದ ಕಲ್ಲು, ಬಾಣತಮಾರಿ ದುರ್ಗ ಅಂತ ಒಂದು, ಕಬ್ಬಾಡು ದುರ್ಗ ಅಂತ ಒಂದು, ಕನಕಪುರದ ಹತ್ರ. ಆ ಬೆಟ್ಟದ ತುಂಬ ಒಂದು ಕಾಲದಲ್ಲಿ ಯಾರೂ ಕೇಳ್ತಾ ಇರಲಿಲ್ಲ, ಕಲ್ಲು ಭೂಮಿ. ಆ ಕಲ್ಲು ಪಾಲಿಷ್ ಮಾಡಿದರೆ ಒಳ್ಳೆ ಗ್ರೀನ್ ಹಸಿರು ಸರ್ಫೇಸ್ ಬರುತ್ತೆ ಅಂತ ತುಂಬ ಬೆಲೆಯಾದದ್ದು. ಭಿಕ್ಷುಕರೆಲ್ಲ ಧನಿಕರಾಗಿ ಹೋದರು, ಬೆಟ್ಟ ಮಾತ್ರ ಹೋಯಿತು. ಅರ್ಕಾವತಿ ನದಿ ಚರಂಡಿಯಾಗಿ ಕೂತಿದೆ. ನದಿಯಲ್ಲಿರುವಂಥ ಮರಳೆಲ್ಲ ಹೋಯಿತು, ಒಂದು ಕಾಳು ಮರಳಿಲ್ಲ. ಅಕಸ್ಮಾತ್ ನಂದಿದುರ್ಗದಿಂದ ನೀರು ಹರಿದು ಬಂದರೆ ಇಂಗಿ ಹೋಗ್ತದೆ. ಈ ರಾಮನಗರದ ಹತ್ರ ನೋಡಿದ್ರೆ ಪೂರ್ತಿ ಚರಂಡಿಯಾಗಿದೆ, ನದಿಯ ಪಾತ್ರವೇ ಎಲ್ಲ. ನದಿಯನ್ನು ಬದಲಾಯಿಸ್ತೇವೆ, ನದಿಯನ್ನು ಹಾಳು ಮಾಡ್ತೇವೆ, ಭೂಮಿಯನ್ನು ಹಾಳು ಮಾಡ್ತೇವೆ. ಮನುಷ್ಯನ ದಾಹಕ್ಕೆ ಮಿತಿಯೇ ಇಲ್ಲವೇ? ಇವರಲ್ಲವೇ ಭೂಭಾರ ಆಗುವವರು. ಈ ಭೂದೇವಿಗೆ ಒಂದು ಕಾಲದಲ್ಲಿ ಎಲ್ಲ ಬೋಳಿಸಿಬಿಟ್ಟಿದ್ರು, ಆಪರೇಷನ್ ಮಾಡುವಾಗ ತೆಗೆಯುವಂತೆ. ವೃಕ್ಷಾವ ಇಯಮಲೋಮಕಾಸೀತ್ ಸಾಕಾಮಯತ. ಈ ಭೂದೇವಿಗೆ ವೇದದಲ್ಲಿ ಇನ್ನೊಂದು ಹೆಸರುಂಟು, ಅದಿತಿ ಎಂಬುದಾಗಿ. ಅದಿತಿರ್ಜೌರದಿತಿರಂತರಿಕ್ಷಂ ಅದಿತಿರ್ಮಾತಾ ಸ ಪಿತಾ ಸ ಪುತ್ರ. ಅದಿತಿ ಅಂದರೆ ವ್ಯಾಪಕತೆ ಇರತಕ್ಕವಳು, ದೊಡ್ಡ ತಾಯಿ. ಮಿತಿ ಇಲ್ಲದೆ ಇದ್ದವಳು. ದಿತಿ ಅಂದರೆ ಮಿತಿ. ಅದಿತಿ ಅಪರಿಮಿತವಾಗಿರುವವಳು, ಲೋಕಮಾತೆಯವಳು. ಹರವು ಎಷ್ಟು ದೊಡ್ಡದಾಗಿದೆ ಅಂದರೆ, ಎಷ್ಟೊಂದು ಪ್ರಜೆಗಳು ತನ್ನ ಮಕ್ಕಳು ಭೂಮಿಯಲ್ಲಿ ಹುಟ್ಟಿದರೂ ಎಲ್ಲರಿಗೂ ಜಾಗ ಕೊಡ್ತಾಳೆ. ಸತ್ತರೆ ಹೊಟ್ಟೆಯಲ್ಲಿ ಜಾಗ ಕೊಡ್ತಾಳೆ, ಮಣ್ಣಾಗಿ ಭಸ್ಮವಾಗಿ. ಬೆಳೆಯುವುದಕ್ಕೆ ಬೇಕಾದ ಅನ್ನವನ್ನು ಕೊಡ್ತಾಳೆ. ನಿಮ್ಮ ತಾಯಿ ಮಾಡದೇ ಇದ್ದ ಕೆಲಸವನ್ನು ಭೂದೇವಿ ಮಾಡ್ತಾಳೆ. ಅವಳನ್ನು ಕಾಲಿಂದ ಒದೆಯಬಾರದು, ಢಡ್ ಅಂತ ನಡೆಯಬಾರದು. ಮನೆಯಲ್ಲಿ ಹೊಸದಾಗಿ ಬಂದು ಸೊಸೆ ಅಲ್ಲೊಂದಿಲ್ಲೊಂದು ಕಾಲ ಢಡ್ ಅಂತ ನಡೆದ್ರೆ ಅತ್ತೆ ಮಾವಂದ್ರೆ ಕರೆದು, ಅಮ್ಮ ನಿನಗೆ ಹೀಗೆ ಹೇಳ್ಕೊಟ್ಟಿದ್ದಾರೆ ಅಪ್ಪ ಅಮ್ಮ, ಮೊದಲು ಸರಿಯಾಗಿ ನಡೆಯೋದು ಕಡೆ ಎನ್ನುವರು. ಜೋರಾಗಿ ಕಾಲಿಡಬಾರ್ದು ಭೂದೇವಿ ಮೇಲೆ. ಎಷ್ಟು ದೊಡ್ಡ ದೊಡ್ಡ ವಾಹಕಗಳನ್ನು, ಯಂತ್ರಗಳನ್ನಿಟ್ಟು ಭೂಮಿಯನ್ನೇ ಹಾಳು ಮಾಡ್ತೇವೆ. ಅವಳ ಹೃದಯವನ್ನು ಬಗೀತಾ ಇದ್ದೇವೆ, ಅವಳ ಶರೀರಕ್ಕೆ ಹಿಂಸೆಗಳನ್ನು ಕೊಡ್ತೇವೆ. ಪಾದಸ್ಪರ್ಶಂ ಕ್ಷಮಸ್ವಮೆ. ಬೆಳಗ್ಗೆ ಇದ್ದರೆ ಕೈ ಮುಗಿದು, ತಾಯಿ ನಿನ್ನ ಮೇಲೆ ಕಾಲಿಡಬೇಕು, ನನ್ನನ್ನು ಕ್ಷಮಿಸು ಅಂತ ಕೇಳುವಂಥ ಪ್ರಜ್ಞೆ ಭಾರತೀಯರ ಪ್ರಜ್ಞೆ. ಹುಚ್ಚರು, ಸೆಂಟಿಮೆಂಟಲ್, ನಾನ್ ಸೆನ್ಸ್ ಅಂತ ಹೇಳ್ತಿದ್ರು ಪಶ್ಚಿಮದವರು, ಈಗ ಅನುಭವಿಸ್ತಾ ಇದ್ದಾರೆ. ಭಾರತೀಯರು ಬುದ್ಧಿ ಗೊತ್ತಾಗ್ತಾ ಇದೆ. ಪ್ರತಿಯೊಂದರಲ್ಲಿ ದೇವಾಂಶ ಉಂಟು. ಈ ಭೂದೇವಿಯ ಮೈ ಮೇಲಿದ್ದ ಗಿಡ ಮರ ವನಸ್ಪತಿ ನದಿ ಎಲ್ಲ ಹೋಯಿತು. ಅವಳು ತಪಸ್ಸು ಮಾಡಿದಳು. ಏನು ಉದ್ದೇಶ? ಓಷಧಿ ವನಸ್ಪತಿ ವಿಪ್ರಾಜ ಏಯೇತಿ. ಔಷಧಿ ವನಸ್ಪತಿ, ಭತ್ತ ರಾಗಿ ಜೋಳ ಮುಂತಾದ ಗಿಡಗಳಿಗೆ ಔಷಧಿಗಳು ಅಂತ ಹೆಸರು. ಯಾಕೆ? ನಮಗೆ ಉಪಯುಕ್ತವಾಗುವ ಆಹಾರವನ್ನು ಕೊಡ್ತವೆ. ಹೂವು ಹಣ್ಣು ಬಿಟ್ಟ ಹಾಗೆ ಫಲವನ್ನು ಕೊಡುತ್ತವೆ. ಫಲವಂತವಾದದ್ದು ಔಷಧಿ. ಫಲವಿಲ್ಲದೆ ಬರೀ ನೆರಳಾಗಿರುವಂತಹದ್ದು, ತೇಗದ ಮರದಂತಹದ್ದು, ಛತ್ರಿ ಮರದಂತಹದ್ದು, ಇದಕ್ಕೆ ವನಸ್ಪತಿ ಎಂಬುದಾಗಿ ಹೆಸರು. ಎಲ್ಲ ಮರಗಳು ಒಂದೇ ಅಲ್ಲ, ಜಾತಿ ಇದೆ. ನನ್ನ ಮೈ ಮೇಲೆ ಔಷಧಿ ಬೇಕು, ವನಸ್ಪತಿ ಬೇಕು ಎಂಬುದಾಗಿ ತಾನು ಯೋಚನೆ ಮಾಡಿದಳು. ಭಗವಂತ ಹೇಳಿದ, ಹಾಗಿದ್ದರೆ ಒಂದು ಯಾಗ ಮಾಡು. ಯಾವ ದೇವತೆಗೋಸ್ಕರ ಮಾಡಿದರು? ಸೈತಮದಿತ್ಯೈ ಪುನರ್ವಸುಭ್ಯಾಂ ಚರಂ ನಿರವಪತ್. ಅದಿತಿ ದೇವತೆಯನ್ನು ಉದ್ದೇಶ ಮಾಡಿ ಒಂದು ನಕ್ಷತ್ರದಲ್ಲಿ ಚರುವನ್ನು ಪರಿಕಲ್ಪಿಸಿ ಅವಳು ಹೋಮಾದಿಗಳನ್ನು ಮಾಡಿದಳು. ಅದು ಪೂರ್ಣ ಫಲವನ್ನು ಕೊಟ್ಟಿತು. ತಥೋವ ಇಯಮೋಷಧಿ ವಿರ್ವನಸ್ಪತಿ ವಿಪ್ರಾಜಾಯತ. ಅದರ ಫಲವಾಗಿ ಸತ್ತು ಹೋಗಿದ್ದ ಗಿಡ ಮರ ವನಸ್ಪತಿ ಹುಲ್ಲು ಎಲ್ಲ ಮೇಲೆ ಭೂಮಿಯ ಮೇಲೆ ಎದ್ದುಕೊಂಡಿತು. ಈ ಮರ್ಮವನ್ನು ಯಾವನು ತಿಳ್ಕೊಳ್ತಾನೆಯೋ, ಪ್ರಜಾಯತೆ ಹವೈ ಪ್ರಜಯ ಪಶುಭಿ ಯ ಏತೇನ ಹವಿಷ ಯಜತೆ ಯವುಚೈನ ದೇವಂ ವೇದ ಸೋತ್ರ ಜುಹೋತಿ. ಈ ಮರ್ಮ ತಿಳ್ಕೊಂಡವನು, ಈ ಮಂತ್ರಾರ್ಥ ಅರ್ಥ ಮಾಡಿಕೊಂಡವನಿಗೆ ಸಂತಾನ ಇಲ್ಲದೆ ಅವನು ಗೊಡ್ಡನಾಗೋದಿಲ್ಲ. ಅವನಿಗೆ ಖಂಡಿತವಾಗಿ ಒಳ್ಳೆಯ ಮಕ್ಕಳಾಗ್ತಾರೆ. ಇದು ಫಲಶ್ರುತಿ. ಇವಳು ಹೋಮ ಮಾಡಿದ್ದು ಯಾವ ನಕ್ಷತ್ರದಲ್ಲಿ? ಅದೇ ಪುನರ್ವಸು ನಕ್ಷತ್ರ. ಭೂದೇವಿಯ ಬಂಜತನ ಬಿಟ್ಟದ್ದು ಅದು ಪುನರ್ವಸು ನಕ್ಷತ್ರದಲ್ಲಿ. ವಸು ಅಂದರೆ ಐಶ್ವರ್ಯ. ತಾಯಿಗೆ ದೊಡ್ಡ ಐಶ್ವರ್ಯ ಯಾವುದು? ಮಕ್ಕಳಿರಬೇಕು. ಮಕ್ಕಳೆಂಬುದು ಐಶ್ವರ್ಯ. ಅದನ್ನು ಪಡ್ಕೊಂಡಲಾದ್ದರಿಂದ ಅದಕ್ಕೆ ಪುನರ್ವಸು ಎಂಬುದಾಗಿ ಹೆಸರು. ಇದು ಒಂದು ಈ ತೈತ್ತಿರೀಯ ಬ್ರಾಹ್ಮಣ ನಕ್ಷತ್ರ ಇಷ್ಟಲ್ಲಿ ಬರುವ ಒಂದು ಮಂತ್ರ. ಇನ್ನೊಂದು ಮಂತ್ರ ಹೇಳ್ತೇನೆ.
ಯಾಕೆ ಬರೀ ಮಂತ್ರ ಹೇಳ್ತೀರಿ ಅಂತ ಕೇಳಬೇಡಿ. ರಾಮಾಯಣ ಇರೋದೆಲ್ಲ ವೇದ ಪ್ರಾಚೀನ ಸಾದಾಸಿ ಇದೆಲ್ಲ ವೇದಿಕ ಮರ್ಮ. ಇದು ವೇದ ಬಿಟ್ಟು ರಾಮಾಯಣ ಇಲ್ಲ. 8-10 ದಿವಸ ಉಪನ್ಯಾಸ ಹಾಕಿದರೆ ನಾನು ಹಾರಿಸಿಬಿಡ್ತಿದ್ದೆ. ಇದು 1 ತಿಂಗಳ ಕಾಲದ ಉಪನ್ಯಾಸದಲ್ಲಿ ಸ್ವಲ್ಪ ಮರ್ಮಗಳನ್ನು ಹೇಳ್ತೇನೆ. ಪುನರ್ವಸು ನಕ್ಷತ್ರ ಅಂತ ಯಾಕೆ ಬಂತು? ಪುನರ್ನೋ ದೇವ್ಯದಿತಿ ಸ್ಪೃಣೋತು ಪುನರ್ವಸು ನಃ ಪುನರೇತಾಂ ಯಜ್ಞಂ ಪುನರ್ನೋ ದೇವ ಅಭಿಯಂತು ಸರ್ವೇ ಪುನಃ ಪುನರ್ವೋ ಹವಿಷಾ ಯಜಾಮಹ ಏವಾನ ದೇವ್ಯದಿತಿರ ನರ್ವಾ. ಅನರ್ವ ಅಂದರೆ ಪಾಪರಹಿತಳು. ಈ ದೇವಿ ಅದಿತಿ ಪಾಪವಿಲ್ಲದವಳು. ಭೂಮಿಗೆ ಪಾಪವಿಲ್ಲ, ಪಂಚಭೂತಗಳಿಗೆ ಪಾಪವಿಲ್ಲ. ಅದಕ್ಕಾಗಿ ಏನಾದರೂ ಅಕಸ್ಮಾತ್ ಒಬ್ಬರು ಮನೆಯಲ್ಲಿ ಸಗಣಿ ಇರಲಿಲ್ಲ, ಎಂಜಲು ಯಾರೋ ಬಂದರು ಊಟ ಮಾಡಿದ್ರು, ನೀವೇ ಊಟ ಮಾಡಿದ್ರಿ, ಸಗಣಿಯಲ್ಲಿ ತೊಗೊಂಬರೋದು ಸಿಕ್ಕಲಿಲ್ಲ ಅಂದರೆ ಒಂದು ಚೂರು ಮಣ್ಣನ್ನಾದರೂ ಹಾಕಿ ನೀರಿನಲ್ಲಿ ಅದನ್ನು ಒರೆಸಿದರೆ ಶುದ್ಧವಾಗುತ್ತೆ. ಮೃತ್ತಿಕೆಯಿಂದ ಶುದ್ಧಿ. ಸ್ನಾನಕ್ಕೂ ಅಷ್ಟೇ, ಮೈಗೆ ಮೃತ್ತಿಕಾ ಸ್ನಾನ ಆಗಬೇಕು. ಮೃತ್ತಿಕೆ ಇಲ್ಲದೆ ಅಪವಿತ್ರವಾದದ್ದನ್ನು ಮುಟ್ಟಿದರೆ, ಒಡನೆಯೇ ಮಣ್ಣನ್ನು ಮುಟ್ಟಿದರೆ ಶುದ್ಧಿಯಾಗತ್ತೆ. ಆಕಾಶದಿಂದ ಶುದ್ಧಿಯಾಗತ್ತೆ, ನೀರಿನಿಂದ ಶುದ್ಧಿಯಾಗತ್ತೆ, ಅಗ್ನಿಯಿಂದ ಶುದ್ಧಿಯಾಗತ್ತೆ. ಇದು ಪಂಚಭೂತಗಳು ಪವಿತ್ರವಾದವು. ಇದು ಶಿವನ ವಾಸಸ್ಥಾನ ಅಂತ ಹೇಳ್ತಾರೆ. ಪರಮಶಿವ ತನ್ನ ಅಂಶಗಳನ್ನು ಈ ಪಂಚಭೂತಗಳಲ್ಲಿಟ್ಟಿದ್ದಾನೆ. ಅದು ಅಗ್ನಿಯಲ್ಲಿ ಎದ್ದು ಕಾಣುತ್ತೆ. ನಾರಾಯಣನ ಅಂಶ ನೀರಿನಲ್ಲಿ ಎದ್ದು ಕಾಣುತ್ತೆ. ಆಕಾಶ ತತ್ವ ಒಂದೊಂದು ಸ್ಟಡಿ ಮಾಡಿದರೆ ಬಹಳ ದೊಡ್ಡ ವಿಷಯ ವೇದಾಂತದಲ್ಲಿ. ಆದ್ದರಿಂದ ಈ ಭೂಮಿ ಪಾಪರಹಿತಳು. ತಾನು ಯಜ್ಞ ಮಾಡಿ ಸಂತಾನವನ್ನು ಪಡೆದ ನಕ್ಷತ್ರ. ವಿಶ್ವಸ್ಯ ಭರ್ತೃ ಜಗತಃ ಪ್ರತಿಷ್ಠಾ. ಇಡೀ ಜಗತ್ತಿಗೆ ಒಡೆಯಳು. ನಮಗೂ ಮಾತ್ರ ನಿಮಗೂ ಮಾತ್ರ ಅಲ್ಲ, ಜಗತ್ತಲ್ಲಿರುವ ಎಲ್ಲ ಪಶು ಪಕ್ಷಿ ಪ್ರಾಣಿ ಮನುಷ್ಯ ದೆವ್ವ ಪಿಶಾಚಿಗಳಿಗೆ ಮೊದಲುಗೊಂಡು ವಾಸಸ್ಥಾನ ಈ ಭೂಮಿ. ಅವಳು ಡಿಸ್ಕ್ರಿಮಿನೇಟ್ ಮಾಡುವುದಿಲ್ಲ. ತುಂಬ ಸೆಕ್ಯುಲರ್ ತಾಯಿ ಭೂಮಿ ತಾಯಿ. ರೈತರಿಗೆ ವೈದಿಕ ಪ್ರಜ್ಞೆ ಎಷ್ಟು ಮಟ್ಟಿಗೆ ಹೋಗಿದೆ ನಮ್ಮ ದೇಶದಲ್ಲಿ ಅಂದರೆ, ಎಂಥ ಪಾಪಿಯೂ ಮಾಡಿದ ತಪ್ಪು ಅಂತ ತಿಳಿದ್ರೆ ನಿಮಗೆ ಪ್ರತಿಜ್ಞೆ ಮಾಡಿಕೊಡ್ಬೇಕಾದ್ರೆ ಈ ಭೂಮಿ ತಾಯಿ ಆಣೆ ಹೇಳ್ತೇನೆ ಸ್ವಾಮಿ, ಇನ್ನು ಮೇಲೆ ನಾ ಸುಳ್ಳಾಡೋದಿಲ್ಲ, ತಪ್ಪು ಮಾಡೋದಿಲ್ಲ. ರೈತರು, ಹಳ್ಳಿ ರೈತರು ಭೂಮಿ ತಾಯಿ ಮೇಲೆ, ತನ್ನ ತಾಯಿ ಮೇಲೆ ಆಣೆ ಹಾಕೋದಿಲ್ಲ, ಭೂಮಿ ತಾಯಿ ಮೇಲೆ ಆಣೆ ಹಾಕ್ತಾನೆ ಅವನು. ಯಾಕೆ? ಭೂಮಿ ಅಂದರೆ ರೈತ, ಅದರಿಂದಲೇ ಬದುಕೋವನು. ನಾ ಸುಳ್ಳು ಹೇಳಿದ್ರೆ ಭೂಮಿ ನನ್ನ ಬಾಯಿಗೆ ಮಣ್ಣು ಹಾಕಿಬಿಡ್ತಾಳಪ್ಪ, ನಾ ತಪ್ಪು ಮಾಡಬಾರ್ದು. ಈ ಪ್ರಜ್ಞೆ ರೈತರಲ್ಲಿದೆ. ಅದು ವಿಶ್ವಸ್ಯ ಭರ್ತೃ ಜಗತಃ ಪ್ರತಿಷ್ಠಾ ಪುನರ್ವಸು ನ ಹವಿಷಾ ವರ್ಧಯಂತಿ. ಆ ಹವಿಸ್ಸನ್ನು ಕೊಟ್ಟಾಗ ಪುನರ್ವಸು ಬೆಳೆಯಲಿ. ಅದು ಒಂದು ಜೋಡಿ ನಕ್ಷತ್ರ. ಪುನರ್ವಸು ಒಂದು ಜೋಡಿ ನಕ್ಷತ್ರ. ಆಕಾಶದ ನಕ್ಷತ್ರಗಳನ್ನು ಗುಂಪು ಗುಂಪಾಗಿ ವಿಂಗಡಿಸ್ತಾರೆ. ಅನುರಾಧ ಅನ್ನೋದೊಂದು ಗುಂಪು, ಜ್ಯೇಷ್ಠ ಅನ್ನೋದೊಂದು ಗುಂಪು, ಮೂಲ ಅನ್ನೋದೊಂದು ಗುಂಪು. ಆ ನಕ್ಷತ್ರಗಳನ್ನೆಲ್ಲ ಬರೀ ಕಣ್ಣಿಂದ ನೋಡಿ ಸಾಕ್ಷಾತ್ಕಾರ ಮಾಡಿಕೊಂಡು ಅವುಗಳ ಗತಿಯಿಂದ ನಮ್ಮ ದೇಶದಲ್ಲಿ ಅಗಸ್ತ್ಯರು, ವಸಿಷ್ಠರು, ವಿಶ್ವಾಮಿತ್ರರು, ಜಮದಗ್ನಿಗಳು ಇವತ್ತಿಗೂ ಕನ್ನಡಕ ಹಾಕ್ಕೊಳ್ಳದೆ, ಟೆಲಿಸ್ಕೋಪ್ ಇಲ್ಲದೆ ಪಂಚಾಂಗ ಕರ್ತರು ಇಂಥ ದಿವಸಕ್ಕೇ ಗ್ರಹಣ ಬರುತ್ತೆ ಅಂತೇಳಿ ಹೇಳ್ತಾರೆ. ಅದೇ ಕ್ಷಣಕ್ಕೆ ಅವರೇನು ಲ್ಯಾಬೊರೇಟ್ರಿ ಮತ್ತೊಂದು ಇಟ್ಟಿಲ್ಲ, ಎಂಥ ಅತೀಂದ್ರಿಯ ಜ್ಞಾನದಿಂದ ಕೊಟ್ಟಿದ್ದಾರೆ. ಈ ಪುನರ್ವಸು ನಕ್ಷತ್ರ ಪ್ರಿಯಂ ದೇವಾನಾಂ ಅಪ್ಯೇತುಪಾಥ. ದೇವತೆಗಳಿಗೆ ಅತ್ಯಂತ ಪ್ರಿಯವಾದ ದಾರಿಯನ್ನು ತೋರಿಸಲಿ ಎಂಬುದಾಗಿ ಇದು ಪುನರ್ವಸು ನಕ್ಷತ್ರ. ಅದನ್ನೇ ಭಗವಂತ ಹಿಡ್ಕೊಂಡ. ಈ ನಕ್ಷತ್ರದಲ್ಲಿ ಅವತಾರ ಮಾಡೋಣ. ಇದೆಂಥ ಮಗು, ಇಂಥವಳೇ ತಾಯಿಯಾಗಬೇಕು ಆರಿಸ್ಕೊಂಡಿದ್ದಾನೆ, ಇಂಥವನೇ ತಂದೆಯಾಗಬೇಕು ಆರಿಸ್ಕೊಂಡಿದ್ದಾನೆ, ಇದೇ ನಕ್ಷತ್ರದಲ್ಲಿ ಹುಟ್ಟಬೇಕು ತಾನೇ ಆರಿಸ್ಕೊಂಡಿದ್ದಾನೆ. ಅವನಿಗೆ ಗೊತ್ತು, ಪುನರ್ವಸು ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಐಹಿಕ ಸುಖ ಕಡಿಮೆ. ನಿನ್ನೆ ಹೇಳಿದ್ದಲ್ದು ಇವತ್ತು ಬೇರೆ ಹೇಳ್ತಾ ಇದ್ದೀರಲ್ಲಪ್ಪ. ನಾವೆಷ್ಟೊಂದು ಜನ ಪುನರ್ವಸು ನಕ್ಷತ್ರವಿದ್ದೀವಿ, ಇದು ಬೈಬೇಡಿ ನನ್ನನ್ನು. ಇರುವ ವಿಷಯ ನೀವು ಹೇಳಿದ್ರು ಅಷ್ಟೇ, ನಾ ಹೇಳಿದ್ರು ಅಷ್ಟೇ. ಪುನರ್ವಸು ನಕ್ಷತ್ರದಲ್ಲಿದ್ದವರಿಗೆ ಬುದ್ಧಿ ಚೆನ್ನಾಗಿರ್ತದೆ, ದೈವಭಕ್ತಿ ಧರ್ಮಶ್ರದ್ಧೆ ಚೆನ್ನಾಗಿರ್ತದೆ, ಕ್ಯಾರೆಕ್ಟರ್ ಚೆನ್ನಾಗಿ ಕಾಪಾಡಿಕೊಳ್ತಾರೆ. ಆದರೆ ಐಹಿಕ ಸುಖ ಕಡಿಮೆ. ತಂದೆಯಿಂದ, ತಾಯಿಯಿಂದ, ಮಾತಾಪಿತೃ ಭಾಗ್ಯ, ಮಕ್ಕಳಿಂದ ಅದು ಕೀರ್ತಿವಂತರಾದರೂ ಸುಖ ಕಡಿಮೆ. ಅಂಥ ನಕ್ಷತ್ರದಲ್ಲಿ 12ನೇ ತಿಂಗಳಲ್ಲಿ ರಾಮಚಂದ್ರ ಅವತಾರ ಮಾಡಿದ್ದಾನೆ. ತತಶ್ಚ 12 ಮಾಸೇ ಚೈತ್ರೇ ನವಮಿಕೆ ತಿಥೌ. ರಾಮಾವತಾರ ಕಾಲದಲ್ಲಿ ಈ ನಕ್ಷತ್ರಗಳಿಂದ ಅಳತೆ ಮಾಡುವ ನಕ್ಷತ್ರಮಾನ ಅಂತ ಒಂದಿತ್ತು. ಈಗ ಚಾಂದ್ರಮಾನ, ಸೌರಮಾನ ಹೇಳ್ತಾರೆ. ಸೌರಮಾನ ಬಂದದ್ದು ಆರ್ಯಭಟನಿಂದ ಈಚೆಗೆ, ಸಿದ್ಧಾಂತ ಪಂಚಾಂಗ. ಅದಕ್ಕಿಂತ ಹಳೆಯದು ಈ ಚೈತ್ರಾದಿ ಮಾಸಗಳ
ಈ ಚಾಂದ್ರ ಒಂದು ರೀತಿಯ ಲೆಕ್ಕಾಚಾರ. ಅದಕ್ಕಿಂತ ಹಿಂದಿನದು ನಕ್ಷತ್ರಮಾನ, ಅದಕ್ಕಿಂತ ಹಿಂದಿನದು ಬೃಹಸ್ಪತಿ ಆ ಗ್ರಹವನ್ನು ಗುರುತಿಟ್ಟುಕೊಂಡು ಲೆಕ್ಕಾಚಾರ ಮಾಡುವ ಬಾರ್ಹಸ್ಪತ್ಯಮಾನ. ಉತ್ತರ ದೇಶದಲ್ಲಿ ವಿಕ್ರಮ ಶಕೆ ಇತ್ಯಾದಿಗಳು ಹೇಳ್ತಾರೆ. ಪಂಚಾಂಗ ನೋಡಿದರೆ ವಿಂಧ್ಯ ದಕ್ಷಿಣದಲ್ಲಿ ಒಂದು ಹೆಸರು, ವಿಂಧ್ಯ ಪರ್ವತಕ್ಕೆ ಉತ್ತರದಲ್ಲಿ ಒಂದು ಹೆಸರು ಬರುವುದಕ್ಕೆ ಈ ಪಂಚಾಂಗಗಳ ವ್ಯತ್ಯಾಸ ಕಾರಣ. ಯಾವುದೂ ಸರಿ ತಪ್ಪು ಅಂತ ಪ್ರಶ್ನೆಯಲ್ಲಿ ಲೆಕ್ಕಾಚಾರ ಮಾಡುವಾಗ ಇನ್ನೊಂದು ಕ್ರಮದಲ್ಲಿ ಆರಂಭ ಮಾಡ್ತಾರೆ. ಈ 12ನೇ ತಿಂಗಳಲ್ಲಿ ಚೈತ್ರ ಮಾಸದಲ್ಲಿ ನವಮಿ ತಿಥಿಯಲ್ಲಿ ರಾಮಾವತಾರ ನಿಷಿದ್ಧವಾದ ತಿಥಿ. ನವಮಿ ತಿಥಿಯಲ್ಲಿ ಪ್ರಯಾಣ ಹೊರಡೋದಿಲ್ಲ, ಮದುವೆ ಮಾಡೋದಿಲ್ಲ, ಮುಂಜಿ ಮಾಡೋದಿಲ್ಲ, ಗೃಹ ಪ್ರವೇಶ ಮಾಡೋದಿಲ್ಲ, ಸತ್ರ ಬೇರೆ ವಿಷಯ ಹೇಳೋಕೆ ಬರೋದಿಲ್ಲ, ಅವತ್ತೇ ದಫನ್ ಮಾಡಬೇಕು. ಯಾತಕ್ಕೂ ಉಪಯೋಗವಿಲ್ಲದೆ ತಿಥಿ. ಅಷ್ಟಮಿಯು ಅಂದರೆ ಅದಕ್ಕಿಂತ ಕೆಟ್ಟದ್ದು. ಈ ಅಷ್ಟಮಿ ನವಮಿ ತಿಥಿಗಳು ಹೋಗಿ ಭಗವಂತನಲ್ಲಿ ಹತ್ತುವಂತೆ. ಸ್ವಾಮಿ ತಿಥಿರ್ವಿಷ್ಣುಸ್ತಥಾವಾರಂ ನಕ್ಷತ್ರಂ ವಿಷ್ಣುರೇವ ಚ ಯೋಗಶ್ಚ ಕರಣಂಚೈವ ಸರ್ವಂ ವಿಷ್ಣುಮಯಂ ಜಗತ್ತು ಹೇಳ್ಕೊಳ್ತೀಯೇ, ನಮ್ಮನ್ನು ಯಾರೂ ಪರಿಗಣಿಸೋದಿಲ್ಲವಲ್ಲ. ಪಂಚಾಂಗತೆ ನವಮಿ ನಶಿ ಮುಂದೆ ಹೋಗಿ, ಅಷ್ಟಮಿ ನಶಿ ಮುಂದೆ ಹೋಗಿ, ಭಿಕ್ಷಕರು ಬಂದರೆ ಮುಂದೆ ಹೋಗಿ ಅಂತ ಹೇಳುವಂತೆ. ಅಷ್ಟಮಿ ನವಮಿ ಅಂದರೆ ಅವಲಕ್ಷಣ ಅಂತಾರೆ. ಇದನ್ನು ಯಾತಕಾರ ಸೃಷ್ಟಿ ಮಾಡಿದೆ? ಕಾಲಶ್ಚ ನಾರಾಯಣ ಹೇಳ್ತಾರಲ್ಲ, ಮತ್ತು ಯಾತಕ್ಕೆ ಮಾಡಿದೆ ಅಂತ ಕೇಳಿದ್ರೆ ಭಗವಂತ ಹೇಳಿದಂತೆ, ಮೊದಲು ನೀನು ಬಂದಿದ್ದೀಯ ನವಮಿ, ನಿನಗೋಸ್ಕರವಾಗಿ ನಿನ್ನ ನಕ್ಷತ್ರದಲ್ಲಿ ರಾಮಾವತಾರ ಮಾಡ್ತೇನೆ. ಆಮೇಲೆ ಅಷ್ಟಮಿ ನೀನು ಬಂದಿದ್ದೀಯ, ಕೃಷ್ಣಾವತಾರ ಮಾಡ್ತೇನೆ, ಹೋಗು, ಎಲ್ಲ ತಿಥಿಗಳಲ್ಲಿ ಶ್ರೇಷ್ಠವಾಗಲಿ ಅಂತ ಹೇಳಿ ರಾಜಿ ಮಾಡಿ ಕಳಿಸಿದ ಅಂತ ಒಂದು ಕಥೆಯನ್ನು ಹೇಳ್ತಾರೆ ಹಿರಿಯರು. ರಾಮನವಮಿಗಿಂತ ಹಬ್ಬ ಉಂಟೆ ಲೋಕದಲ್ಲಿ. ನವಮಿ 2 ನವಮಿ ಪ್ರಸಿದ್ಧಿ, ಒಂದು ಮಹಾನವಮಿ, ಇನ್ನೊಂದು ರಾಮನವಮಿ. ಅಷ್ಟಮಿಗಳಲ್ಲಿ ಕೃಷ್ಣಾಷ್ಟಮಿಯ ಪ್ರಸಿದ್ಧವಾದದ್ದು. ಅದರಲ್ಲಿ ಅದು ಅದಿತಿ ದೇವತಾಕವಾದ ನಕ್ಷತ್ರೇ ಅದಿತಿ ದೈವತ್ಯೇ. ಬಂಜಿಯಾಗಿದ್ದ ಭೂದೇವಿ ಅದಿತಿಯನ್ನು ಪ್ರಾರ್ಥನೆ ಮಾಡಿ ಬಂಜತನ ನೀಗಿಸಿಕೊಂಡು ಸಸ್ಯ ವನಸ್ಪತಿಯನ್ನು ಪಡೆದಂತೆ, ಬಂಜೆಯಾಗಿರುವ ನಮ್ಮ ತಾಯಿ ಕೌಸಲ್ಯ ನನ್ನನ್ನು ಪಡೆದು ಅವಳು ಪುತ್ರವತಿಯಾಗಲಿ ಎಂಬ ಆಶಯದಿಂದ ನಕ್ಷತ್ರೇ ಅದಿತಿ ದೈವತ್ಯೇ ಸೋಚ್ಚ ಸಂಸ್ಥೇಶು ಪಂಚಸು. 5 ಗ್ರಹಗಳು, ಗ್ರಹಗಳಿಗೆ ಉಚ್ಚ ಸ್ಥಾನ ನೀಚ ಸ್ಥಾನ ಅಂತ ಹೇಳ್ತಾರೆ. ಯಾವ್ಯಾವ ರಾಶಿಯಲ್ಲಿ ಯಾರ್ಯಾರಿದ್ದರೆ ಉಚ್ಚ ಅಂದರೆ ಹೈ ಪೊಸಿಷನ್, ಒಳ್ಳೆ ಪವರ್, ಒಳ್ಳೆ ಪ್ರಭಾವ ಕೊಡ್ತಾರೆ. ನೀಚ ಶತ್ರುಸ್ಥಾನದಲ್ಲಿದ್ದರೆ ಶಕ್ತಿ ತುಂಬ ಕಡಿಮೆ ಇರುತ್ತೆ. ಅದೇ ರೀತಿಯಲ್ಲಿ ಗ್ರಹೇಶು ಕರ್ಕಟೆ ಲಗ್ನಿ, ಕರ್ಕಾಟಕ ಲಗ್ನ, ಲಗ್ನದಲ್ಲಿಯೇ ಗುರು ಮತ್ತು ಚಂದ್ರ, ಏನು ಬೇಕು ಯೋಗ. ಶನಿ ತುಲಾ ರಾಶಿಯಲ್ಲಿ, ಮಂಗಳ ಮಕರ ರಾಶಿಯಲ್ಲಿ, ಮೀನದಲ್ಲಿ ಶುಕ್ರ, ಮೇಷದಲ್ಲಿ ಸೂರ್ಯ ಮತ್ತು ಬುಧ. ರಾಹುಕೇತು ಎಲ್ಲಿದ್ದರೂ ಇರಲಿ ಬಿಡಿ, ಇವರೇ ಲೆಕ್ಕಾಚಾರ ಇಲ್ಲ, ಆಟಕ್ಕುಂಟು, ಲೆಕ್ಕಕ್ಕಿಲ್ಲ ರಾಹುಕೇತುಗಳು. ಇದು ಸ್ವಭಾನುನಾಮ ಸಂವತ್ಸರ. ತಮಿಳರು ಬಿಡುವುದಿಲ್ಲ, ಮೇಷಮಾಸ ಅಂತ ಹೇಳ್ಕೊಳ್ತಾರೆ. ಆಗ ಮೇಷಮಾಸ ಇರಲಿಲ್ಲ, ಚೈತ್ರ ಮಾಸ ಇತ್ತು. ರಾಮನವಮಿಯನ್ನು ಚಾಂದ್ರಮಾನದಲ್ಲಿಯೇ ಮಾಡಬೇಕು ಅಂತ ಹೇಳ್ತಾರೆ ಶಾಸ್ತ್ರಕಾರ. ಸೌರ ಶ್ರೀರಾಮನವಮಿ ಅಂತ ಒಂದು ಹೇಳ್ತಾರೆ. ತಮಿಳ್ನಾಡವ್ರು ಮಾಡ್ತಾರೆ, ಮಾಡಿಕೊಳ್ಳಿ ಸಂತೋಷ. ಅವ್ರ ಮನೆ ಪಾನ್ಕಾನು ನೀವು ಕುಡೀರಿ, ನಾನೇನು ಬೇಡ ಅನ್ನೋದಿಲ್ಲ. ಆದರೆ ನರಸಿಂಹ ಜಯಂತಿ, ರಾಮ ಜಯಂತಿ, ಕೃಷ್ಣ ಜಯಂತಿಯನ್ನು ಚಾಂದ್ರಮಾನದಲ್ಲಿಯೇ ಮಾಡಬೇಕು ಅಂತ ಈ ಜಯಂತಿ ನಿರ್ಣಯ ಅಂತ ಶಾಸ್ತ್ರಗಳನ್ನು ಬರೆದಿದ್ದಾರೆ. ದಿವಸ ಮಾಡ್ಬೋದು, ಪ್ರತಿ ನವಮಿ ಯಾರು ಬೇಡ ಅನ್ನೋದಿಲ್ಲ. ವಾಕ್ಪತವು ಎಂದು ನಾಸಹ, ಗುರುವು ಚಂದ್ರನು ಒಟ್ಟಿಗೆ ಇರುವಂಥ ದಿವ್ಯ ಯೋಗದಲ್ಲಿ ತನುಭಾವದಲ್ಲಿ ಪ್ರೋದ್ಯಮಾನೇ ಜಗನ್ನಾಥಂ, ರಾಮನನ್ನು ಜಗನ್ನಾಥ ಅಂತ ಕರೆದು ಬಿಟ್ಟರು. ಜಗನ್ನಾಥ ಹುಟ್ಟುಬಿಟ್ಟ. ಸರ್ವಲೋಕ ನಮಸ್ಕೃತಂ ಕೌಸಲ್ಯ ಜನಯದ್ರಾಮಂ ಸರ್ವಲಕ್ಷಣ ಸಂಯುತಂ. ಮಗುವಿನ ಶರೀರದಲ್ಲಿ ದಿವ್ಯ ಲಕ್ಷಣಗಳನ್ನು ಕಂಡರು ವಸಿಷ್ಠರು. ತಲೆ ಕೂದಲನ್ನು ನೋಡ್ತಾರೆ, ಪಾದವನ್ನು ನೋಡ್ತಾರೆ, ಹೊಕ್ಕಳನ್ನು ನೋಡ್ತಾರೆ, ಕೈಗಳನ್ನು ನೋಡ್ತಾರೆ. ತುಂಬ ಲಕ್ಷಣಯುಕ್ತವಾದ ಮಗು. ಅದಕ್ಕೆ ಮರುದಿವಸ ಇನ್ನೊಂದು ಲಕ್ಷಣದಲ್ಲಿ ಕೌಸಲ್ಯ ತನ್ನ ಪುತ್ರನನ್ನು ಹಡೆದ ಮರುದಿವಸದಲ್ಲಿ ಭರತೋ ನಾಮ ಕೈಕೇಯ್ಯಾಂ ಜಜ್ಞೆ ಸತ್ಯಪರಾಕ್ರಮ. ಭರತ ಹುಟ್ಟಿದ. ಎರಡನೇದಾಗಿ ಯಾವ ನಕ್ಷತ್ರ? ಪುಷ್ಯೇ ಜಾತಸ್ತು ಭರತಃ ಮೀನಲಗ್ನೇ. ಎಲ್ಲ ಜಾತಕ ಕೊಟ್ಟಿದ್ದಾರೆ, ಯಾರು ಬದಲಿ ಮಾಡ್ತಾರೆ? ರಾಮಾವತಾರ ಹೇಗಾಯಿತು, ಕೃಷ್ಣಾವತಾರ ಹೇಗಾಯಿತು, ಅಲ್ಲಿ ಕೊಟ್ಟಿರೋ ಆಸ್ಟ್ರೋನಾಮಿಕಲ್ ಡೇಟಾದಿಂದ ಕರೆಕ್ಟ್ ಕ್ಯಾಲ್ಕುಲೇಟ್ ಮಾಡಿ ಹೇಳ್ಬೋದು. ಮಾಡ್ತಾ ಇದ್ದಾರೆ ವಿದ್ವಾಂಸರು. ಮೀನಲಗ್ನದಲ್ಲಿ ಹುಟ್ಟಿದ್ದಾನೆ.
ಪುಷ್ಯ ನಕ್ಷತ್ರದಲ್ಲಿ ಹುಟ್ಟಿದವರ ಲಕ್ಷಣ ಏನು? ಪ್ರಸನ್ನಧೀಹಿ, ಬುದ್ಧಿ ಕೆಡುವುದಿಲ್ಲ. ಎಂಥ ಆಪತ್ತು ಬಂದರೂ ಬುದ್ಧಿ ಕೆಡೋದಿಲ್ಲ. ಭರತನಿಗಿಂತ ಆಪತ್ತು ಬಂತು. ಅವ್ರ ತಾಯಿ ಮಾಡಿದ್ರು, ತಲೆ ಮೇಲೆ ಕಲ್ಲು ಹೊರಿಸಿ ರಾಮನನ್ನು ಕಾಡಿಗೆ ಕಳಿಸಿ ನಿನಗೇ ರಾಜ್ಯ ಅಂತ ತಲೆ ಮೇಲೆ ಕಲ್ಲು ಚಪ್ಪಡಿ ಹಾಕಿದ್ಲಲ್ಲ. ಆ ಪ್ರಸಂಗದಲ್ಲಿ ಭರತ ಹೇಳಿದ, ಎಲ್ಲಿಯಾದರೂ ಉಂಟೆ ರಾಜ್ಯಂಚ ಅಹಂಚ ರಾಮಶ್ಚ, ರಾಜ್ಯವೂ ರಾಮನದು, ನಾನೂ ರಾಮನಿಗೆ ಸೇರಿದವನು, ನಾನು ರಾಮದಾಸನೇ ಹೊರತು ರಾಮನ ಮೇಲೆ ದೊರೆಯಲ್ಲ ಅಂತ ಕೈಗೆ ಬಂದ ರಾಜ್ಯವನ್ನು ನಿರಾಕರಿಸಿದನಲ್ಲ, ಅವನಲ್ಲವೇ ಪ್ರಸನ್ನಧೀಹಿ. ಮುಂದಿನದು ಆಶ್ಲೇಷ ನಕ್ಷತ್ರ. ಕುಳೀರೇಭ್ಯಜುತೆ ರವವು, ಸೂರ್ಯೋದಯಕ್ಕೆ ಸರಿಯಾಗಿ ಸಾರ್ಪೇ ಜಾತೌ ಚ ಸೌಮಿತ್ರಿ. ಇದು ಸರ್ಪ ಅಧಿಷ್ಠಾನ ದೇವತೆ ಶೇಷ. ನೋಡಿ ಹೇಳಿಬಿಟ್ರು, ಸರ್ಪ ಅಂತ ಬಾಯಿಬಿಟ್ಟು ಹೇಳಿದ್ದಾರೆ. ಸರ್ಪ ಅಧಿಷ್ಠಾನವಾದಂಥ ದೇವತೆ ಆ ನಕ್ಷತ್ರ. ಆದ್ದರಿಂದ ಆದಿಶೇಷಾಂಶದಲ್ಲಿ ಲಕ್ಷ್ಮಣನು ಭರತ ಶತ್ರುಘ್ನರು ಹುಟ್ಟಿದ್ದಾರೆ. ಆದ್ದರಿಂದ ಇವರೇನಿದ್ದರು ಭಗವಂತನ ಭಾಗವತರ ಸೇವೆಗೇ ಹುಟ್ಟಿದವರು, ಆದರೆ ಕೋಪಿಷ್ಠರು, ಸರ್ಪದಂತೆ ಬುಸುಗುಡುವವರು. ಭಗವಂತನಿಗೆ ಭಕ್ತರಿಗೆ ಏನಾದರೂ ಆಪತ್ತು ಬರೋ ಪ್ರಸಂಗ ಬಂದರೆ ಕಚ್ಚುವುದಕ್ಕೂ ಹಿಂದೆ ಮುಂದೆ ನೋಡುವುದಿಲ್ಲ, ಅಷ್ಟು ಉಜ್ವಲ ಭಕ್ತರು. ಆದ್ದರಿಂದ ನಕ್ಷತ್ರದ ಮೇಲೆ ನಾವು ಇದನ್ನೆಲ್ಲ ಹೇಳಿಬಿಡ್ಬೋದು. ಮಕ್ಕಳು ಹುಟ್ಟಿಯಾಯಿತು, ಸ್ವಲ್ಪ ತೊಟ್ಲಿಗಿಟ್ಲಿಗೆ ಹಾಕಿ ಜೋಗುಳ ಇವುಗಳ ಹಾಡಬೇಡವೆ. ವಾಲ್ಮೀಕಿ ಅಯ್ಯೋ ಅದಕ್ಕೆಲ್ಲ ವೇಳೆ ಇಲ್ಲ, ಅದಕ್ಕೆಲ್ಲ ಟೈಮ್ ಇಲ್ಲ, ಬೇಕಾದ್ರೆ ಒಂದು ನಾಮಕರಣ ಮಾಡಿಬಿಡೋಣ. ನಾಮಕರಣ ಮಾಡದೆ ಅಂದರೆ ಮಕ್ಕಳಿಗೆ ಅಮಂಗಳ. ಹೆಸರನ್ನಿಡಬೇಕು. ಹೆಸರನ್ನಿಡುವಾಗ ಬಹಳ ಚಮತ್ಕಾರ ಸೂಚನೆ ಮಾಡ್ತಾರೆ. ರಾಮಯತ್ಯಭಿರಾಮೇಣ, ಇದು ರಘುವಂಶದ ವಾಕ್ಯ. ರಾಮ ಅಂತಲೇ ಯಾತಕ್ಕೆ ಹೆಸರಿಟ್ಟರು? ದೊಡ್ಡ ಮಗುವಿಗೆ ಆಗ್ತಾನೆ ಹುಟ್ಟಿದ್ದಾನೆ ಮಗು, 10 ದಿವಸ ಆಯಿತು, 14 ದಿವಸ ಆಯಿತು. ಕ್ಷತ್ರಿಯರಿಗೆ 14 ದಿವಸ, ಈ ಪುರುಡು ಗಿರುಡು ಸೂತಕ ಹೋಗಬೇಕಾದ್ರೆ. ಬ್ರಾಹ್ಮಣರಿಗೆ 10 ದಿವಸ, ವೈಶ್ಯರಿಗೆ ಇನ್ನೊಂದು ಸ್ವಲ್ಪ ದಿವಸ ಮುಂದಕ್ಕೆ. ಇದೆಲ್ಲ ಶಾಸ್ತ್ರ ಪ್ರಕಾರ. ಅದಾಗಿ ಪುಣ್ಯವಾಚರ ಮನೆ ತುಂಬ ಮಾಡಿ ಮಗುವನ್ನು ಒಳ್ಳೆಯ ಬಂಗಾರದ ನವರತ್ನ ಖಚಿತವಾದ ತೊಟ್ಟಿಲಲ್ಲಿ ಹಾಕಿ ಅವಳು ತಾಯಿ ಮುಸುಕಾಕೊಂಡ್ಬಂದಿದ್ದಾಳೆ. ತಂದೆ ಬಂದಿದ್ದಾನೆ, ಗುರುಗಳೇ ನಿಮ್ಮಿಷ್ಟ ಏನು ಬೇಕಾದ್ರೆ ಹೆಸರಿಡಿ. ತಂದೆ ತಾಯಿಗಳ ಪ್ರಿವಿಲೇಜ್ ಅಲ್ಲ, ತಿಳ್ಕೊಳ್ಳಿ. ನೀವು ಹಡೆದಿರ್ಬೋದು ಮಕ್ಕಳಿಗೆ ತಾಯಿ ತಂದೆಯರಾಗಿ, ಅವುಗಳಿಗೆ ಹೆಸರಿಡುವ ಹಕ್ಕು ನಿಮ್ಮ ಮನೆ ಪುರೋಹಿತನಿಗೆ ಉಂಟು, ಪ್ರಿವಿಲೇಜ್ ನಿಮಗಿಲ್ಲ. ನೀವಾಗಿಟ್ಟರೆ ಆ ಹುಡುಗರ ಹೆಸರು ಕೆಡಿಸ್ಕೊಳ್ತಾರೆ, ಹೆಸರು ಬದಲಿ ಮಾಡ್ಕೊಳ್ತಾರೆ, ಅಫಿಡವಿಟ್ ಕೊಡ್ತಾರೆ, ಪೇಪರ್ನಲ್ಲಿ ಹಾಕ್ತಾರೆ. ದ ಇನ್ಸಲ್ಟ್ ಯು ಆ್ಯಂಡ್ ಯುವರ್ ಫ್ಯಾಮಿಲಿ. ತಂದೆ ತಾಯಿ ಇಟ್ಟ ಹೆಸರನ್ನು ಯಾರು ಮಕ್ಕಳು ಬದಲಿ ಮಾಡಬಾರ್ದು. ಅಯ್ಯೋ ಇಷ್ಟುದ್ದಾಯ್ತಲ್ಲ, ಅಷ್ಟುದ್ದಾಯ್ತಲ್ಲ, ಹೆಸರು ಉದ್ದಾಗಿದ್ದ ಚಿಕ್ಕದ ಪ್ರಶ್ನೆ ಅಲ್ಲ. ವಸಿಷ್ಠರು ಆ ಪುಣ್ಯಾಹತೀರ್ಥವನ್ನು ತಗೊಂಡು ಬಂದರು. ದರ್ಭೆ, ಮಾವಿನ ಸೊಪ್ಪು ಇದೆಲ್ಲ ತಗೊಂಡು ಪ್ರೋಕ್ಷಣೆ ಮಾಡಬೇಕು ಮಗುವಿಗೆ, ಹೆಸರು ನೀಡಬೇಕು ಅಂತ ಬಂದಾಗ ರಾಮಚಂದ್ರ ಕಣ್ಣುಗಳನ್ನು ತೋರಿಸ್ತಾನೆ, ಪಾದಗಳನ್ನು ತೋರಿಸ್ತಾನೆ, ತೋಳನ್ನು ತೋರಿಸ್ತಾನೆ. ತನ್ನ ಸರ್ವಾಂಗ ಸೌಂದರ್ಯವನ್ನು ತೋರಿಸಿ ನನಗೆ ಬೇರೆ ಹೆಸರಿಡಬೇಡಿ, ರಾಮ ಅಂತ ಇಡಿ ಅಂತನ್ನುವಂತೆ ಚಲುವನ್ನು ತೋರಿಸ್ತಾ ಇದ್ದಾನೆ. ರಾಮಯಿತ್ಯಭಿರಾಮೇಣ ವಪುಷಾ ತಸ್ಯ ಚೋದಿತಃ ನಾಮಧೇಯಂ ಗುರುಶ್ಚಕ್ರೆ ಜಗತ್ಪ್ರಥಮ ಮಂಗಳಂ. ಜಗತ್ತಿಗೆ ಪ್ರಥಮ ಮಂಗಳ. ರಾಮ ಅನ್ನೋ ಹೆಸರು ಜಗತ್ತಲ್ಲಿ ಯಾರು ಏನೇ ಮಾಡಿದರೂ ಮೊದಲನೇ ಮಂಗಳ ಶಬ್ದ ಅಂದರೆ ರಾಮ. ತಮಿಳ್ನಾಡಲ್ಲಿ ಒಂದು ಕಾಗದ ಪತ್ರ ಗಂಡ ಹೆಂಡತಿ ಪರಸ್ಪರ ಬರೀಬೇಕಾದ್ರೂ ಲವ್ ಲೆಟರ್ ಆಗಿದ್ದರೂ ಶ್ರೀರಾಮ ಜಯಂ ತಪ್ಪದೇ ಬರೀತಾರೆ ನೋಡಿ ತಮಿಳರು. ರಾಮಕೋಟಿ ಬರೆಯೋವಾಗಲ್ಲ, ಯಾವುದೇ ನೋಟಿಸ್ ಕೊಡಬೇಕು ಶ್ರೀರಾಮ ಜಯಂ, ರಾಮ ಜಯ ಇಲ್ಲದೆ ಬರೆಯೋ ಹಾಗಿಲ್ಲ. ನಮ್ಮ ಗುರುಗಳು ಹೇಳ್ತಿದ್ರು, ಶ್ಯಾಮಾಚಾರ್ಯರು ಸಂಸ್ಕೃತ ಹೇಳ್ಕೊಟ್ಟವರು. ಅಪ್ಪ ಮಕ್ಕಳಿಗೆ ಮೊದಲು ಕಲಿಸುವ ಶಬ್ದ ರಾಮ ಶಬ್ದ. ಅಥಾಕಾರ ಅಂತ ಪುಲ್ಲಿಂಗ ರಾಮ ರಾಮ. ಯಾವನೋ ಒಬ್ಬ ನನ್ನ ಜೊತೆಲಿ ಕ್ಲಾಸ್ಮೇಟ್ಸಲ್ಲಿದ್ದವನು ಒಬ್ರಾಹ್ಮಣ ಒಬ್ಬ ಇದ್ದ. ಸರ್ ಯಾಕೆ ರಾಮ ಅಂತ ಹೇಳ್ತಾರೆ, ಭೀಮ ಅಂತ ಹೇಳಬಾರ್ದಾಗಿತ್ತ, ಇನ್ನೊಂದು ಹೆಸರು ಹೇಳಬಾರ್ದಾಗಿತ್ತ, ಅಕಾರ ಅಂತ ಪುಲ್ಲಿಂಗ ಅಂದರೆ ಕೋಪ ಬಂದುಬಿಡ್ತವ್ರು. 80 ವರ್ಷ ಮುದುಕರು, ಸೆಂಟ್ ಜೋಸೆಫ್ ಕಾಲೇಜಲ್ಲಿ ಮೇಷ್ಟ್ರಾಗಿ ರಿಟೈರ್ ಆಗಿ ನನಗೋಸ್ಕರ ಸಂಸ್ಕೃತ ಹೇಳ್ಕೊಡ್ತೇನೆ ಅಂತ ಸಂಬಳ ಬೇಡ ಅಂತ ಬರಕೊಟ್ಟು ಪಾಠ ಹೇಳಿಕೊಟ್ಟು ಮೇಷ್ಟ್ರವರು. ಅವ್ರು ಹೇಳಿದ್ರು, ಲೇ ರಾಮ ಶಬ್ದ ಮುಂದಕ್ಕೆ ನೀನು ಸಂಸ್ಕೃತ ಓದದೇ ಇದ್ರು, ಏನು ಓದದೇ ಇದ್ರು, ಮ್ಯಾಥಮೆಟಿಕ್ಸು ಫಿಸಿಕ್ಸ್ ಓದದೇ ಇದ್ರು, ಮನೆ ಮುಂದೆ ನಿಂತು ಭಿಕ್ಷೇತುವಾಗ ರಾಮ ಅಂದರೆ ಹೊಟ್ಟೆ ತುಂಬುತ್ತೆ, ಜೋಳಿಗೆ ಹಾಕ್ತಾರೆ. A+B=C+D ಅಂದರೆ ಇನ್ನೇನು ಬರುತ್ತೆ ಅಂತ ಕೇಳಿದ್ರು ಅವರು. ಈ ಕೆಮಿಸ್ಟ್ರಿ ಫಾರ್ಮುಲಾ ಆಲ್ಜಿಬ್ರಾ ಹೊಟ್ಟೆ ತುಂಬೋದಿಲ್ಲ. ರಾಮ ಶಬ್ದ ಮಂಗಳ. ಬೆಳಗ್ಗೆ ಎದ್ದು ಒಬ್ಬರು ಮನೆ ಮುಂದೆ ನಿಂತು ಹೇಳು, ಮನೆ ಒಡಚಿ ಬಂದು ನಿನ್ನ ಜೋಳಿಗೆ ತುಂಬದೇ ಇದ್ದರೆ ಕೇಳು ಅಂದರು. ಅಂದರೆ ಅಲ್ಲಿಂದ ಹಿಡಿದು ಜಗತ್ತಿಗೆ ಪ್ರಥಮ ಮಂಗಳವಾದದ್ದು ಇದು ಒಂದರ್ಥ.
ಚಂಪೂ ರಾಮಾಯಣಕಾರರು ಇನ್ನೊಂದು ಅಲಂಕಾರ ಮಾಡ್ತಾರೆ. ಅಥ ರಾಮಾಭಿಧಾನೇನ ಕವೇ ಸುರಭಯಂಗಿರ ಅಲಂಚಕಾರ ಕಾರುಣ್ಯಾತಿ ರಘೂಣಾಮನ್ವಯಂ ಹರಿ. ವಾಲ್ಮೀಕಿ ಕವಿಯ ಬಾಯನ್ನು, ರಾಮ ಎನ್ನುವ ಶಬ್ದವನ್ನು ಅವರ ಬಾಯಲ್ಲಿ ಹೇಳಿಸಿ ಅಲಂಕಾರ ಮಾಡಿ ಸಿಹಿ ಚಪ್ಪರಿಸುವಂತೆ ಮಾಡುವ ಸಲುವಾಗಿ, ಒಬ್ಬ ವಾಲ್ಮೀಕಿ ಸಲುವಾಗಿ ಭಗವಂತ ರಾಮ ಎಂಬುವರ ಹೆಸರನ್ನು ಧರಿಸಿದ. ಅಥ ರಾಮ ಅಭಿಧಾನೇನ ಕವೇ ವಾಲ್ಮೀಕೇ ಗಿರಹ ಸುರಭಯನ್. ಸುರಭಿ ಅಂದರೆ ಪರಿಮಳ. ಈ ವಾಲ್ಮೀಕಿ ಮಹರ್ಷಿ ಮೊದಲಿಂದ ಕಲ್ತದ್ದಿದ್ದು ಒಂದೇ ಶ್ರೀನಾಮ, ರಾಮ ರಾಮ ರಾಮ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ. ಈ ಶ್ಲೋಕ ಕೇಳಿದ್ದೀರಿ ಎಲ್ಲರೂ. ಮೊದಲನೇ ದಿವಸನೇ ಇದರ ವಿವರಣೆ ಕೊಡಬೇಕಾಗಿತ್ತು, ಪ್ರಾರಂಭದಲ್ಲಿ ಬೇಡ ಅಂತ ಬಿಟ್ಟೆ. ಅಲ್ಲಿ ಹೇಳ್ತಾರೆ, ಯಾರು ಬರೆದ್ರು ಈ ಶ್ಲೋಕ? ಭರದ್ವಾಜರು ಬರೆದಿರಬೇಕು. ಮಧುರಂ ಮಧುರಾಕ್ಷರಂ, ಮೊದಲೇ ಶಬ್ದದಲ್ಲಿ ಮಧುರ, ಅಕ್ಷರವೂ ಮಧುರ. ಅಧರಂ ಮಧುರಂ ಕೇಳ್ತೀರಿ ಎಲ್ಲ ಪ್ರತಿ ದಿವಸ. ರಾಮ ಶಬ್ದದಲ್ಲಿ ಎಂಥ ಮಾಧುರ್ಯ. ಅದಕ್ಕೆ ವ್ಯಾಖ್ಯಾನ ಮಾಡ್ತಾರೆ, ಯಾವ ಒಂದು ಹೆಸರು ಮಧುರಂ ರಸವದ್ವಾಚಿ, ಆ ಶಬ್ದವನ್ನು ಹೇಳಿದರೂ ನಾಲಿಗೆಯಲ್ಲಿ ತುಂಬ ಚೆನ್ನಾಗಿದೆ ಕಾಣೆಯ, ಇನ್ನೊಂದು ಸಲ ಹೇಳಬೇಕು ಅಂತ ಬಾಯಿ ಚಪ್ಪರಿಸುವಂತೆ ಇದೆಯೋ, ಬಾಯಲ್ಲಿ ನೀರೂರಿಸ್ತದೆಯೋ, ಆಮೇಲೆ ಆ ಶಬ್ದವು ಯಾವನನ್ನು ಕುರಿತು ಹೇಳ್ತದೆಯೋ ಅವನನ್ನು ನೋಡಿದರೂ ಭೇಷ್ ಅವನಿಗೆ ಒಪ್ಪುವ ಹೆಸರು ಅಂತ ಆ ರೂಪವು ಆ ಗುಣವು ಈ ಹೆಸರು ಪರಸ್ಪರ ತಾಳೆಯಾಗ್ತದೆಯೋ. ಮದ್ಯಂತೆಯೇನ ಧೀಮಂತಹ, ಯಾವ ಹೆಸರನ್ನು ಕೇಳಿದರೆ ಮಧುರೇವ ಮಧುವ್ರತ, ಜೇನು ಕುಡಿದ ದುಂಬಿಯಂತೆ ಝೇಂಕಾರ ಮಾಡುವುದಕ್ಕೆ ಆರಂಭವಾಗ್ತದೆಯೋ ಅದಕ್ಕೆ ಮಧುರ ಎಂಬುದಾಗಿ ಕರೆಯಬೇಕು. ಸಿಕ್ಕಿದ್ದಿರಲ್ಲ ಮಧುರ ಅನ್ನೋ ಹಾಗೆಲ್ಲ. ರಾಮ ಅನ್ನೋ ಹೆಸರನ್ನು ನಾನು ಪ್ರಣವಪೂರ್ವಕವಾಗಿ ಪ್ರಾಣಾಯಾಮ ಮಾಡಿ ಹೇಳಿದರೆ ನಿಮ್ಮೆಲ್ಲರನ್ನು 5 ನಿಮಿಷದಲ್ಲಿ ಮುಗ್ಧ ಮಾಡಿ ಹಾಕಿಬಿಡಬಲ್ಲೆ. ಸ್ಟಂಡ್ ತೋರಿಸಲ ಮಾಡಿ, ಬೇಡ ಬಿಡಿ ಹೋಗಲಿ. ಆ ಹೆಸರಿಗೆ ಹಿಡಿದುಕೊಳ್ಳುವ ಶಕ್ತಿ, ನಾಮಗ್ರಹಣ ಶಕ್ತಿ. ಗೋಂದಾವಲೇಕರ್ ಮಹಾರಾಜರು ಎಷ್ಟು ಕಡೆ ಅದನ್ನು ಹೇಳ್ತಾರೆ. ನಾಮಗ್ರಹಣ ಒಂದು ಸಾಕು ನಿಮಗೆ. ಪ್ರಾರಂಭದಲ್ಲಿ ಸ್ವಲ್ಪ ನೀವು ರಾಮ 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 ರಾಮ್ 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 ಉಸಿರು ತಗೊಳ್ಳೋದು ಬಿಡೋದು ಗೊತ್ತಿಲ್ಲದೆ ಒಂದು ಬ್ರೆತ್ತಲ್ಲಿ ಎಷ್ಟು ಸಲ ರಾಮನ್ಬೋದು ನೋಡಿಕೊಳ್ಳಿ. ಅದನ್ನು ನೀವು ಸ್ವಲ್ಪ ಅಭ್ಯಾಸ ಮಾಡಿ ಆಮೇಲೆ ಅದು ನಿಮ್ಮನ್ನು ಹಿಡ್ಕೊಳ್ಳುತ್ತೆ. ಅದು ಹಿಡ್ಕೊಂಡ್ರೆ ಅದು ತನ್ನ ಸರ್ವಸ್ವವನ್ನು ನಿಮಗೆ ಕೊಡುತ್ತೆ. ಕಷ್ಟದಲ್ಲಿ ಆಪತ್ತಿನಲ್ಲಿ ತುಂಬ ಸೌಖ್ಯವನ್ನು ಕೊಡ್ತಕ್ಕಂಥ ಶ್ರೀನಾಮ ಲೋಕಕ್ಕೆ. ಇದು ಕೃಷ್ಣ ಶಬ್ದದಷ್ಟು ಕಷ್ಟವಿಲ್ಲ. 2 ಅಕ್ಷರಗಳಲ್ಲಿ 10 ಅಕ್ಷರ ಕೃಷ್ಣಾವತಾರದಲ್ಲಿ. ಅದಕ್ಕೆ ನಿಮಗೆ ಕೃಷ್ಣ ಅನ್ನೋಕ್ಕಿಂತ ರಾಮ ಅಂದರೆ ತುಂಬ ಪ್ರೀತಿ. ರಾಮ ಎನಿ ಚಪಲಾಕ್ಷುಲ ಪೇರುರ ತಿಳಿಸಿ ರಾಮಚಿಂತನತೋ ಚೇಯವೇ ಮನಸ. ತ್ಯಾಗರಾಜರು ರಾಮ ಅನ್ನೋದನ್ನ ಅರ್ಥ ಮಾಡಿಕೊಂಡು ಜಪ ಮಾಡೋ. ರಾಮ ರಾಮ ಅಂದರೆ ಹೆಂಗಸು ಹೆಂಗಸು ಅಂತ ಅರ್ಥವಾಗುತ್ತೆ, ಸ್ತ್ರೀಲಿಂಗ ಆಗಿಬಿಡುತ್ತೆ ಅದು. ಚಪಲಾಕ್ಷರ ಪೇರುರ ರಾಮ ಎನಿ ಪರಬ್ರಹ್ಮನಕ್ಕೆ ಪೇರು, ಅದು ಪರಬ್ರಹ್ಮನಿಗಿರುವ ಹೆಸರು. ತಿಳ್ಕೊಂಡು ಅರ್ಥ ಮಾಡಿಕೊಂಡು ರಾಮಜಪವನ್ನು ಮಾಡು. ತಿಳಿದೇ ಮಾಡಿದರೂ ಅದು ಫಲವನ್ನು ಕೊಡುವುದು ಒಂದು ಅವಸ್ಥೆ, ಅರ್ಥ ತಿಳ್ಕೊಂಡು ಜಪ ಮಾಡಿದರೆ ಕೊಡುವುದು ಇನ್ನೊಂದು ಅವಸ್ಥೆ. ಈ ಹೆಸರನ್ನು ಉಚ್ಚಾರ ಮಾಡಬಾರದು ಅಂತ ಬಹಳ ಕಷ್ಟಪಟ್ಟರು ವಿಶ್ವಾಮಿತ್ರರು. ಏನು ಕ್ರೂರ ಕರ್ಮ ಅವ್ರದ್ದು. ಮುಂದೆ ಬರುತ್ತೆ. ನಮ್ಮ ಶತ್ರು ವಸಿಷ್ಠ ಇಟ್ಟ ಹೆಸರು ಈ ಮಗುವಿಗೆ, ಆದ್ದರಿಂದ ಹೆಸರನ್ನು ಹೇಳಬಾರದು. ದಶರಥ ಚೌಕಾಶಿ ಮಾಡಿದ. ರಾಮನ ಮುಂದೆ ಬರುತ್ತೆ ಪ್ರಸಂಗ. ಕಳಿಸ್ಕೊಡು ಅಂತ ಕಳಿಸೋದಿಲ್ಲ. ಬೇಡವೇ ಬೇಡ ಅವನ ಸಹವಾಸ. ಮುಂದಕ್ಕೆ ಹೊರಟು ಬಿಟ್ಟರು. ಸರಿಯೂ ನದಿ ಶೋಣಾ ನದಿ ತನಕ. ಈ ಕಡೆ ರಾಮ, ಆ ಕಡೆ ಲಕ್ಷ್ಮಣ. ಅಮ್ಮ ಅಪ್ಪ ಇಬ್ಬರು ಹೋಗಿ ಬಾ ಅಂತ ಹೇಳಿದ್ದಾರೆ ಅಂತ ವಿಶ್ವಾಮಿತ್ರ ಹಿಂದೆ ಬಂದರೆ ಸಾಯಂಕಾಲ ಸೂರ್ಯ ಮುಳುಗ್ತಾ ಇದ್ದಾನೆ. ಇನ್ನೇನು ಸರಿಯೂ ನದಿ ಕಾಲಿಗೆ ಮುಟ್ಟಿತು. ಸರಿಯೂ ಅಲ್ಲ, ಶೋಣಾ ನದಿ. ಆ ನೀರು ಹೇಗೆ ಮುಟ್ಟಿತು ಕಾಲಿಗೆ ಅಂತ ಬರೀತಾರೆ ಗುರುಗಳೇ. ಅಯೋಧ್ಯ ಗಡಿ ಬಿಟ್ಟಾಯಿತು, ಇನ್ನಾದರೂ ಕೋಪ ಶಾಂತವಾಗಲಿ ಅಂತ ಕಾಲು ತೊಳೆಯುವಂತೆ ಆ ಶೋಣಾ ನದಿ ಕಾಲು ಮುಟ್ತಾ ಇದೆ. ತಪ್ಪು ಅಪರಾಧ ಕ್ಷಮಾಪಣೆ, ಊರದವ್ರು ಮಾಡಿದ ತಪ್ಪಿಗೆ ನಾ ಕ್ಷಮೆ ಕೇಳ್ತೇನೆ ತಣ್ಣಗಾಗಿ ಅಂತ ಆ ನದಿ ಕಾಲಿಗೆ ತೀರ್ಥ ಬಿದ್ದ ಒಡನೆಯೇ ಅಲ್ಲಿ ತನಕ ರಾಮನನ್ನು ನೋಡಬೇಕು ಅಂತ ಆಸೆ. ಆದರೆ ಶತ್ರು ಇಟ್ಟ ಹೆಸರು. ರಾಮನ ಮೇಲೆ ಕೋಪ, ಇವನೇನು ತಪ್ಪು ಮಾಡಿದ್ದ. ಆಮೇಲೆ ತಿರುಗಿ ನೋಡ್ತಾರೆ, ಅವನನ್ನು ಕೂರಿಸಿ ನೋಡಿದರು. ರಾಮ ಅಂತ ಬಾಯಿ ಬಿಟ್ಟು ಒಂದು ಸಲ ಕರೆದರು. ಅದ್ಯರ್ಧಯೋಜನಂಗತ್ವ
1 ಮೈಲಿ ನಡೆದಿದ್ದಾರೆ. 3 ಗಂಟೆಗೆ ಬಿಟ್ಟಿರಬೇಕು ಮಧ್ಯಾಹ್ನ. ಸಾಯಂಕಾಲ ಆಯಿತು. ಅದ್ಯರ್ಧಯೋಜನಂಗತ್ವ ವಿಶ್ವಾಮಿತ್ರೋ ಮಹಾಮುನಿ ರಾಮೇತಿ ಮಧುರಾಂ ವಾಣಿ. ಮಗುವನ್ನು ನೋಡಿದ್ರು ರಾಮನನ್ನು. ರಾಮ ಅಂದರು. ಮಧುರಾಂ ವಾಯಿ ಚಪ್ಪಲಿಸ್ತು, ಜೊಲ್ಲು ಬಂತು, ನೀರುಂಟಾಯಿತು. ಹತ್ರ ಕೂತರು. ರಾಮ ಅಂದರು. ಇನ್ನೊಂದು ಸಲ ಅವನನ್ನು ಮಗು ಚಪ್ಪಲಿಸ್ತಾರೆ. ಸುಂದರವಾಗಿದ್ದಾನೆ. ಬೆನ್ನ ಕಡೆ ನೋಡಿದರು. ಏನಡ ಅಪ್ಪಡಿ ತಿರುಗಿ ಆ ಜುಟ್ಟನ್ನು ನೋಡಿದರು. ರಾಮ 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 ರಾಮ. ಅಭ್ಯಭಾಷತ. ಸುತ್ತಮುತ್ತ ಅವನನ್ನು ತಿರುಗಿಸಿ ಮಗು ಮಗು ಎನ್ನಡ ಅಳುಹಿ ಎಂದ ಪೇರು ಯಮಂಡ ವಚ್ಚ ಅವನಿಗಿದ್ದೆ. ಅವನಿಟ್ಟ ಶತ್ರು ಇಟ್ಟರು ಪರವಾಗಿಲ್ಲ, ಒಳ್ಳೆಯ ಹೆಸರಿಟ್ಟಿದ್ದಾನೆ ಅಂತ ಬಾಯಿ ಚಪ್ಪರಿಸಿ ರಾಮನನ್ನು ಆಲಿಂಗನ ಮಾಡಿಕೊಂಡ್ರು ಅಂತ ಬರೆದಿದ್ದಾರೆ ವಾಲ್ಮೀಕಿ. ವಿಶ್ವಾಮಿತ್ರರ ಕೋಪವನ್ನು ಇಳಿಸಿದ ಶ್ರೀನಾಮ ಇದು. ಯಾರ ಮೇಲಾದರೂ ಕೋಪ ಗೀಪ ಬಂದರೆ ನಿಮಗೆ ಒಂದು ಕಿವಿ ಮಾತು, 100 ಸಲ ರಾಮ 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 ಜಪ ಮಾಡಿಬಿಡಿ. ಕೈಯಲ್ಲಿ ಜೋಬಲ್ಲಿ ಜಪಮಣಿ ಇಟ್ಕೊಂಡಿದ್ದು ಎಣಿಸ್ಕೋತಕ್ಕೆ ಹೋಗಿ ಕೋಪ ಬಂತು, ಏನು ಹೇಳಬೇಕು ಅನ್ನಿಸ್ತು, ರಾಮ 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 100 ಎಣಿಸೋದ್ರ ಮೇಲೆ ಕೋಪ ಇದ್ದರೆ ನಾ ಜವಾಬ್ದಾರಿ ಆಗ್ತೇನೆ ಕೇಳಿ. ಅದು ಅಂಥ ದಿವ್ಯವಾದ ಶ್ರೀನಾಮ. ರಮಂತೆ ಯೋಗಿನಃ ಅಸ್ಮಿ. ಯಾವನಲ್ಲಿ ಯೋಗಿಗಳು ಶಾಂತತೆಯನ್ನು ಕಾಣ್ತಾರೆಯೋ, ಯಾವನು ಅತ್ಯಂತ ಚಲುವಾಗಿದ್ದಾನೆಯೋ, ಯಾವನು ಸ್ವಯಂ ವಿಶ್ರಾಂತನಾಗಿದ್ದಾನೆಯೋ, ಕೋಪವೇ ಇಲ್ಲದವನೋ, ಅಂಥ ಪರಮಪುರುಷನಿಗೆ, ಶಾಂತನಿಗೆ ಪರರ್ಧಿ ಪರಮಸ್ಪಷ್ಟ ತುಷ್ಟ ಪುಷ್ಟ ಶುಭೇಕ್ಷಣ ರಾಮ ವಿರಾಮ ವಿರಜ ಮಾರ್ಗ ನೇಯ ನಯ ಅನಯ ವೀರ ಶಕ್ತಿಮತಾಂ ಶ್ರೇಷ್ಠ. 39 ಶ್ರೀನಾಮಗಳನ್ನು ವಿಷ್ಣು ಸಹಸ್ರನಾಮದಲ್ಲಿ ಭೀಷ್ಮನು ಹೇಳಿದಣಿದು ಹೋದ. ವೀರ ಶಕ್ತಿಮತಾಂ ಶ್ರೇಷ್ಠ ಕಪೀಂದ್ರ ಭೂರಿ ದಕ್ಷಿಣ. ಇನ್ನೊಂದು ಕಡೆಯಲ್ಲಿ ರಾಮಾವತಾರದ ಶ್ರೀನಾಮಗಳನ್ನು ಎರಚಾಡಿ ಬಿಟ್ಟಿದ್ದಾರೆ. ರಾಮಾಂಧ್ರ ಮನಸ್ಸು ಎಲ್ಲೋ ಹೋಗಿಬಿಡುತ್ತೆ ಅದು. ಅಂಥದ್ದೊಂದು ಹೆಸರನ್ನಿಟ್ಟರು. ಇನ್ನೊಂದು ತೊಟ್ಲಿಗೆ ಬಂದರು. ಅವನನ್ನು ನೋಡಿದರು. ತುಂಬ ಚಲುವ ಹುಡುಗ. ಮೊದಲ ಮಗುವೇ ಸ್ವಲ್ಪ ಕಪ್ಪು, ಆದರೂ ಚಲುವಾಗಿದ್ದಾನೆ ರಾಮ. ರಾಮನೆಂಥ ಚಲುವ ನಮ್ಮ ಹನುಮಂತ. ಸೀತಾದೇವಿಗೆ ಹೇಳುವಾಗ, ಅಮ್ಮ ನಿಮ್ಮ ಯಜಮಾನ ಅಯ್ಯೋ ಎಷ್ಟು ಸುಂದರನಾಗಿದ್ದಾನಮ್ಮ. ಕಾಡಲ್ಲಿ ಓಡಾಡುವ ಕಪಿ ಕರಡಿಗಳನ್ನು ಆಕರ್ಷಣೆ ಮಾಡುವಷ್ಟು ರೂಪ ಅಮ್ಮ. ಒಂದು ಸಾಲಿಗ್ರಾಮ ಮಣಿ ಇದ್ದಾಗಿದ್ದಾನೆ. ಸರ್ವಸತ್ವ ಮನೋಹರ. ಅದರ ಮೇಲೆ ರೂಪ, ಔದಾರ್ಯ, ಗುಣ ಒಂದೊಂದೇ. ಏನು ಹೇಳಿ ರಾಮನನ್ನು ಕಂಡಿದ್ದರೆ ವರ್ಣಿಸು ಅಂತ ಕೇಳಿದ್ದಕ್ಕೆ ಅಲ್ಲಿ ಹೇಳ್ತಾರೆ ರಾಮರೂಪವನ್ನು. 2ನೇ ಮಗುವನ್ನು ನೋಡ್ತಾರೆ. ಗೌರಾಂಗ, ಬೆಳ್ಳಗಿದ್ದಾನೆ, ಸುಂದರ ಸ್ಫುರದ್ರೂಪಿ. ರಾಮನದೇ ಪ್ರತಿಬಿಂಬದಂತೆ ಇದ್ದಾನೆ, ಆದರೆ ಬೆಳ್ಳಗಿದ್ದಾನೆ. ಕಣ್ಣು ಹೀಗೆ ನೋಡ್ತಿದ್ದಾನೆ ಸ್ವಲ್ಪ ಕೋಪದಿಂದ. ಅಧಿಕ ಪ್ರಸಂಗ ಮಾಡಿ ಯಾರು ಅಂತ, ಇಲ್ಲಪ್ಪ ನೀನು ಮುಟ್ಟಿದ್ದೆಲ್ಲ ಐಶ್ವರ್ಯದಿಂದ 1ಕ್ಕೆ 2ರಷ್ಟು ಚೆನ್ನಾಗಿ ಬೆಳೆಯುತ್ತೆ ಅಂತ ಲಕ್ಷ್ಮಣಂ ಲಕ್ಷ್ಮೀ ಸಂಪನ್ನಂ. ಲಕ್ಷ್ಮಣ ಅಂತ ಹೆಸರಿಟ್ಟರು. ಲಕ್ಷ್ಮೀಯುಕ್ತನಾದವನು. ಭಗವಂತನನ್ನು ಗುರುತು ಹಚ್ಚುವಳು ಲಕ್ಷ್ಮಿ. ಆ ಕೈಂಕರ್ಯ ಶ್ರೀ ಇವನಿಗೆ ಚೆನ್ನಾಗಿ ಒಳದದ್ದರಿಂದ ಲಕ್ಷ್ಮಣಂ ಲಕ್ಷ್ಮೀ ಸಂಪನ್ನಂ. 3ನೇವನಿಗೆ ಭರತ ಎಂಬುದಾಗಿ, 4ನೇವನಿಗೆ ಶತ್ರುಘ್ನ ಎಂಬುದಾಗಿ. ಭರತ ಅಂತ್ಯಾತಕ್ಕೆ ಇಟ್ಟರು, ಇಲ್ಲಿ ವಿವರಿಸಿಲ್ಲ. ಭಾವಜ್ಞ, ರಾಗಜ್ಞ, ಕೃತಜ್ಞ ಅಂತ ಹೇಳ್ತಾರೆ 3 ಅಕ್ಷರಕ್ಕೆ. ರಾಮಚಂದ್ರ ಸ್ವಾಮಿಯ ಭಾವ ಏನು, ಅವನ ರಾಗ ಅಂದರೆ ಅವನ ಹೃದಯದ ಒಲವು ಯಾವ ಕಡೆ ಇದೆ, ಅವನ ತಾಳ ಯಾವ ಕಡೆಗಿದೆ. ಏನನ್ನಾರು ಮಾಡಿದರೆ ಆಡಿದರೆ ಭಗವಂತ ವಾಟ್ ಈಸ್ ದಿ ಟ್ಯೂನ್ ಆಫ್ ಗಾಡ್, ವಾಟ್ ಈಸ್ ದಿ ರಿದಮ್ ಆಫ್ ಗಾಡ್, ಇದನ್ನು ಭಗವಂತನ ಹೃದಯ ಅರ್ಥ ಮಾಡಿಕೊಂಡು ಮಾಡಬಲ್ಲವನು. ಅದಕ್ಕಾಗಿ ಕೈಕೇಯಿ ರಾಜ್ಯವನ್ನು ಕೊಟ್ಟರು. ಒಲ್ಲೆ ಅಂತ ಹೇಳಿ ರಾಮನಿಗೆ ಮಾತ್ರ ವನವಾಸ ಅಂತ ಹೇಳಿದರು. ತಾನೂ ವನವಾಸವನ್ನು ವಿಧಿಸಿಕೊಂಡು ನೆಲದ ಮೇಲೆ ಚಳಿಯಲ್ಲಿ, ಅಯೋಧ್ಯೆಯಲ್ಲಿ ಚಳಿಗಾಲ ಬಂದರೆ ಅಲ್ಲೋಲ ಕಲ್ಲೋಲಾಗಿ ಬಿಡುತ್ತೆ, ಭೂಮಿ ಹಾರ್ಡಾಗಿ ಬಿಡುತ್ತೆ ಅದು. ಅಂಥ ಭೂಮಿಯಲ್ಲಿ ನಂದಿಗ್ರಾಮದಲ್ಲಿ ಮಲ್ಕೊಂಡು 14 ವರ್ಷ ರಾಮನ ಪಾದುಕೆಗಳನ್ನು ಮೇಲಿಟ್ಟು ರಾಜ್ಯಭಾರ ಮಾಡಿದ. ಅವನಲ್ಲವೇ ಭರತ. ಭರತಾಯ ಪರಂ ನಮೋಸ್ತು ತಸ್ಮೈ ಪ್ರಥಮೋದಾಹರಣಾಯ ಭಕ್ತಿಭಾಜ. ಪಾದುಕಾ ಸಹಸ್ರ 1ನೇ ಶ್ಲೋಕ. ಯದುಪಜ್ಞಮಶೇಷತ ಪೃಥಿವ್ಯಾಂ ಪ್ರಥಿತೋ ರಾಘವ ಪಾದುಕಾ ಪ್ರಭಾವ. ರಾಮನ ಪಾದುಕಾ ಮಹಿಮೆಯನ್ನು ತಿಳಿಸಿಕೊಟ್ಟವನು ಲೋಕಕ್ಕೆ ಮಹಾಗುರು, ಜಗದ್ಗುರು ಭರತ. ಕಂಬರಾಮಾಯಣದಲ್ಲಿ ಹೇಳ್ತಾರೆ, ರಾಮನಂಥವ್ರು ಸಿಕ್ಕಬಹುದು, ಭರತನಂಥವ್ರು ಸಿಗ್ತಾರೆ ಎಂದು ಬಿಟ್ಟರು. 1,000 ರಾಮನನ್ನು ಹಾಕಿದರೆ ಒಬ್ಬ ಭರತ ಆಗ್ತಾನೆ ಅನ್ನುವಷ್ಟರ ಮಟ್ಟಿಗೆ ಹೇಳಿಬಿಟ್ರು ಕಂಬರಾಮಾಯಣದಲ್ಲಿ. ಯಾಕೆ, ರಾಮಚಂದ್ರ ರಾಜ್ಯ ಬಿಟ್ಟದ್ದೇನು ದೊಡ್ಡದಲ್ಲ, ವಾಪಸ್ ಬರುತ್ತೆ ಅಂತ ಗೊತ್ತಿತ್ತು ಅವನಿಗೆ.
ಭರತನಿಗೆ ಇದು ಬಿಟ್ಟರೆ ಬೇರೆ ಬರೋದಿಲ್ಲ ಅಂತ ಗೊತ್ತಿದ್ರು ಬಿಟ್ಟು ಕೊಟ್ಟನಲ್ಲ. ಅವನ ತ್ಯಾಗ ಎಂಥದ್ದು. ರಾಜ್ಯ ಬಿಡ್ತೇನೆ ರಾಮನನ್ನು ಬಿಡೋದಿಲ್ಲ, ಹೆಂಡತಿಯನ್ನು ಬಿಡ್ತೇನೆ ರಾಮನನ್ನು ಬಿಡೋದಿಲ್ಲ, ತಾಯಿಯನ್ನು ಬಿಡ್ತೇನೆ ರಾಮನನ್ನು ಬಿಡೋದಿಲ್ಲ, ತಂದೆಯನ್ನು ಬಿಡ್ತೇನೆ ರಾಮನನ್ನು ಬಿಡೋದಿಲ್ಲ. ಅಪ್ಪ, ಇದು ಎಂಥ ತ್ಯಾಗ, ಭರತನ ತ್ಯಾಗ. ವಾಪಸ್ ಬಂದ ಮೇಲೆ ಅವನನ್ನು ತಬ್ಬಿಕೊಳ್ತಾನೆ ಪ್ರಭು. ನಾ ಪಟ್ಟು ಸುಖ ನೀನು ಸ್ವಲ್ಪ ಪಡೋ, ನನ್ನ ಜೊತೆ ಬರಲಿಲ್ವಲ್ಲ ಅಂತ ಒಂದು ಕಡೆ ವಾಮೇ ಭೂಮಿ ಸುತ ಸೀತೆ ಕೂತಿದ್ದರೆ ತೊಡೆಯಲ್ಲಿ, ಅಷ್ಟು ಜನರ ಮಧ್ಯದಲ್ಲಿ ಭರತನನ್ನು ಸಣ್ಣ ಮಗುವಿನಂತೆ ಆಲಂಗಿಸಿಕೊಂಡು ಬಲಗಡೆ ತೊಡೆ ಮೇಲೆ ಕೂತ್ಕೊಂಡು ನೆತ್ತಿ ಮೂಸಿ ನೋಡಿ ಮುದ್ದು ಮಾಡ್ತಾನೆ ರಾಮಚಂದ್ರ. ಸ್ವಂತ ತಂದೆಯ ಭಾವದಲ್ಲಿ ಮುದ್ದು ಮಾಡ್ತಾನೆ ಆ ಭರತನನ್ನು. ಆ ಪ್ರೀತಿ ಅನ್ಯಾದೃಶ, ರಾಮ ಪ್ರೀತಿ, ಭರತ ಪ್ರೀತಿ ರಾಮಾಯಣದಲ್ಲಿ ಕಾಣಬೇಕಾದ್ದು ಪ್ರೀತಿ. ಪ್ರೀತಿಯೇ ಭಗವಂತ. ಕೊನೆಯವನಿಗೆ ಹೆಸರಿಟ್ಟರು ಶತ್ರುಘ್ನಂ, ನಿತ್ಯ ಶತ್ರುಘ್ನಂ. ಯಾವ ಶತ್ರುಗಳನ್ನು ಕೊಂದ ಈ ಹುಡುಗ, ಸಣ್ಣ ಮಗು, ಇನ್ನೂ ಶತ್ರುಗಳೇ ಹುಟ್ಟಿಲ್ಲ. ಅವನಿಗೆ ಯಾಕೆ ಹೆಸರಿಟ್ಟು ಅಂದರೆ ನಿತ್ಯ ಶತ್ರುಗಳಿವೆಯಲ್ಲ, ಕಾಮಕ್ರೋಧಗಳು ಭಗವಂತನನ್ನು ಅನುಭವಿಸೋದಕ್ಕೆ ವಿಘ್ನರೂಪವಾದಂಥ ಈ ಕೋಟಲೆ ಕೊಡ್ತಕ್ಕಂಥ ಶಕ್ತಿಗಳು. ಹುಟ್ಟಿನಿಂದಲೇ ಅವುಗಳನ್ನು ಗೆದ್ದವನು, ಕಾಮಕ್ರೋಧಗಳಿಗೆ ವಶವಾಗದೇ ಇದ್ದವನು. ಅವನಿಗೆ ಶತ್ರುಘ್ನ ಅಂತ ಹೆಸರಿಟ್ಟರು. ನಾಮಕರಣ ಮಹೋತ್ಸವವನ್ನು ಮುಗಿಸಿಬಿಟ್ರು. ತಮ್ಮ ಕೆಲಸ ಆಯಿತು ಅಂತ ಆ ಕಡೆ ವಸಿಷ್ಠರು ಹೊರಟರು. ವಾಲ್ಮೀಕಿ ಅಧ್ಯಾಯ ಮುಗಿಸಲಿಲ್ಲ, ಇನ್ನೂ ಕಥೆ ಇದೆ. ಮಕ್ಕಳು ದೊಡ್ಡವರಾದರು ಅಂದ್ಬಿಟ್ರು ಅಲ್ಲ. ಇನ್ನು ಈಗ ತಾನೇ ರಾಮಾವತಾರ ಹೇಳಿದ್ದೀನಿ, ಮಕ್ಕಳು ದೊಡ್ಡವರಾದ್ರಲ್ಲ. ಹೌದು, ನಿಮ್ಮಪ್ಪ ಹೇಳ್ತಾನೆ 23,000 ಶ್ಲೋಕ ಆಮೇಲೆ ರಾಮಾಯಣದ ಕಥೆಯನ್ನು ಅಂತ ಕೋಪದಿಂದ ಸೀತಾಪಹಾರ, ಜಟಾಯು ಮೋಕ್ಷ, ಶಬರಿ ಮೋಕ್ಷ, ಅಯೋಧ್ಯೆಯಲ್ಲಿ ದಶರಥ ಪಟ್ಟ ಸಂಕಟ, ಕೈಕೇಯ ಉಗ್ರವರ್ತನೆ, ಅಯೋಧ್ಯಾಕಾಂಡ ದಾಟ್ಕೊಂಡು ಹೋಗೋದು ಬಹಳ. ನಾನು ಯುದ್ಧಕಾಂಡ ಬೇಕಾದ್ರೆ ಹೇಳಿಬಿಡ್ತೀನಿ 2 ದಿವಸದಲ್ಲಿ. ಅಪ್ಪ, ಅಯೋಧ್ಯಾಕಾಂಡಕ್ಕೆ ದಯವಿಟ್ಟು 10 ದಿವಸ ಕೊಡಿ ಟೈಮ್ ನನಗೆ. ಅಯೋಧ್ಯಾಕಾಂಡ ದಾಟುವುದು ಬಹಳ ಕಷ್ಟ. ರಾಮಾಯಣದಲ್ಲಿ ಉತ್ತಮೋತ್ತಮವಾದ ಕಾಂಡ ಅಂದರೆ ಅಯೋಧ್ಯಾಕಾಂಡ. ಹೃದಯದ ಅತ್ಯಂತ ಸ್ಪರ್ಶಿ ಸನ್ನಿವೇಶಗಳನ್ನು ಕೊಡ್ತಕ್ಕಂಥ ಕಾಂಡ. ಅದಕ್ಕೆ ಪೀಠಿಕೆ ಹಾಕ್ತಾ ಇದ್ದಾರೆ. ಈ ಹುಡುಗರು ದೊಡ್ಡವರಾದರೂ 7-8 ವರ್ಷ ಆಯಿತು. ಅದಕ್ಕೆ ಉಚಿತವಾಗಿ ಅರಮನೆಯಲ್ಲಿ ಗುರುಗಳು ಈ ಹುಡುಗರಿಗೆ ಕತ್ತಿ ಹಿಡಿಯುವುದು, ಕತ್ತಿ ವರ್ಷೆ ಕಲಿಸಿದ್ದಾರೆ, ಕುದುರೆ ಹತ್ತೋದು ಕಲಿಸಿದ್ದಾರೆ. ಅವರ ವಯಸ್ಸಿಗೆ ತಕ್ಕ ಸಣ್ಣ ಸಣ್ಣ ಕುದುರೆಗಳು, ಪೋಲಿ ಅಲ್ಲ, ಆನೆ ಹತ್ತುವುದು, ಕುದುರೆ ಹತ್ತುವುದು, ಕುಸ್ತಿ ಮಾಡುವುದು, ಮೈ ಬೆಳೆಸಿಕೊಳ್ಳುವುದು, ಈ ಎಲ್ಲ ವಿದ್ಯೆಗಳನ್ನು ಕಲಿಸಿದ್ದಾರೆ. ಅದಕ್ಕಿಂತ ಪೂರ್ವದಲ್ಲಿ ಈ ನಾಮಕರಣ ಆದ ನಂತರವೇ ಆದ ಚಮತ್ಕಾರ ಒಂದು ಹೇಳೋದೇ ತಪ್ಪಾಗುತ್ತೆ. ಊಟ ಮಾಡುವಾಗಲೂ, ಮೃಷ್ಟಾನ್ನವನ್ನು ತಿನ್ನುವಾಗಲೂ ಬಾಲ್ಯಾತ್ ಪ್ರಭೃತಿ ಸುಸ್ನಿಗ್ಧ ಲಕ್ಷ್ಮಣೋ ಲಕ್ಷ್ಮೀವರ್ಧನ ರಾಮಸ್ಯ ಲೋಕರಾಮಸ್ಯ ಭ್ರಾತು ಜ್ಯೇಷ್ಠಸ್ಯ ನಿತ್ಯಶಃ ಸರ್ವಪ್ರಿಯಕರಸ್ತಸ್ಯ ರಾಮಸ್ಯಾಪಿ ಶರೀರತಃ ಲಕ್ಷ್ಮಣೋ ಲಕ್ಷ್ಮೀ ಸಂಪನ್ನ ಬಹಿಃ ಪ್ರಾಣಯಿವಾಪರಃ ನ ಚತೆ ನವಿನಾ ನಿದ್ರಾಂ ಲಭತೆ ಪುರುಷೋತ್ತಮ. ಈ ಒಂದೊಂದು ಶ್ಲೋಕದ ಹಿಂದೆ ಒಂದೊಂದು ಕಥೆ, ಒಂದೊಂದು ಸಂದರ್ಭ ಇದೆ. ಒಂದು ಮಾತ್ರ ಹೇಳ್ತೇನೆ. ರಾಮ ಅಳ್ತಾ ಇದ್ದಾನೆ ಒಂದು ದಿವಸ, ತೊಟ್ಲಲ್ಲಿ ಮಗು. ಬಾಲಕಾಂಡದಲ್ಲಿ ಬಾಲಚರಿತ್ರೆ ಯಾತಕ್ಕೆ ಹೇಳಲಿಲ್ಲ, ಒಂದು ಹೇಳಿದ್ದಾರೆ ವಾಲ್ಮೀಕಿ. ಅಳ್ತಾ ಇದೆ ಮಗು, ರಾಮ ಅಂತ ಹೆಸರು. ನೀವು ಬಾಯಿ ಬಿಟ್ಟರೆ ಏನು ಗತಿ. ಅಮ್ಮ ಬಂದಳು, ಅಪ್ಪ ಬಂದರು, ವಸಿಷ್ಠರು ಬಂದರು, ಅವ್ರು ಬಂದರು, ಎಲ್ಲರೂ ಬಂದರು. ಅಳ್ತಾ ಇದೆ ಮಗು. ಹಾ 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 ನಿಲ್ಲಿಸ್ತಾ ಇಲ್ಲ. ವಾರ ಹಿಡಿದು ಒರೇ ಮಾದರಿ ಹಿಡಿದು ನಿಂತ್ಕೊಂಡೆ. ಸುಮಂತನನ್ನು ಕರೆದ್ರು. ನಿನಗೇನಾರು ಗೊತ್ತೇನಯ್ಯ, ಹೊಸ ವೈದ್ಯನಿಗಿಂತ ಹಳೆ ರೋಗಿ ವಾಸಿ, ದಶರಥನ ನೆತ್ತಿ ಆಡಿಸಿದ ಮುದುಕ ಅವನು. ಈ ಮಗು ಯಾತಕ್ಕೆ ಕಳ್ತಾ ಇದೆ? ಅಯ್ಯ, ಇಷ್ಟೇ ಬುದ್ಧಿ ಮಾಡ್ತೇನೆ ಅಂತ ಪಕ್ಕದ ತೊಟ್ಟಲ್ಲಿದ್ದ ಲಕ್ಷ್ಮಣನನ್ನು ತೆಗೆದು ರಾಮನ ಪಕ್ಕದಲ್ಲಿ ಮಲಗಿಸಿದ. ಮಗುವಳು ನಿಂತು ಹೋಯಿತು. ನಚತೆ ನವೀನಾ ನಿದ್ರಾಂ ಲಭತೆ ಪುರುಷೋತ್ತಮ. ಪಕ್ಕದಲ್ಲಿ ಲಕ್ಷ್ಮಣ ಇದ್ದಾನೆ ಅಂತ ಮುಟ್ಟಿ ನೋಡಬೇಕು. ಅವನಿದ್ದರೆ ಇವನಿಗೆ ನಿದ್ರೆ, ಅವನಿಲ್ಲದೆ ಇದ್ದರೆ ಇವನಿಗೆ ನಿದ್ರೆ ಇಲ್ಲ. ಯಾಕೆಂದರೆ ಕ್ಷೀರ ಸಮುದ್ರದಲ್ಲಿ ಶೇಷನ ಮೇಲೆ ಮಲಗಿದವನು. ಶೇಷ ಪಕ್ಕದಲ್ಲಿಲ್ಲದೆ ಇದ್ದರೆ ಕ್ಷಣವೂ ನಿದ್ರೆ ಬರೋದಿಲ್ಲ. ಲಕ್ಷ್ಮಣ ಇಲ್ಲದೆ ಇದ್ದರೆ ಪಾದಕೆ ಮೆಟ್ಕೊಂಡಿರಬೇಕು. ಯಾವುದಾದ್ರೊಂದು ರೂಪದಲ್ಲಿ ಆ ಶೇಷ ಹತ್ತಿರದಲ್ಲಿರಬೇಕು ಅಂತ ತತ್ವಾರ್ಥ. ಅದಕ್ಕಾಗಿ ರಾಮ ಕಾಡಿಗೆ ಹೊರಟ್ರೆ ಸುಮಿತ್ರೆ ಹೇಳ್ತಾಳೆ, ಮೊದಲು ಹೋಗು, ಅವನ ಜೊತೆಯಲ್ಲಿ ಹೋಗು. ನೀ ಹುಟ್ಟಿದ್ದೆ ಸೃಷ್ಟಸ್ತ್ವಂ ವನವಾಸಾಯ, ನೀ ಹುಟ್ಟಿದ್ದೇ ರಾಮನ ಜೊತೆಯಲ್ಲಿ ವನವಾಸ ಹೋಗೋದಕ್ಕೆ ಅಂತ ಈ ಗೂಢಾರ್ಥವನ್ನು ತಿಳಿಸಿ ಹೇಳ್ತಾಳೆ. ಅವನು ಅಹಂ ಸರ್ವಂ ಕರಿಷ್ಯಾಮಿ ಜಾಗ್ರತಃ ಸ್ವಪತಶ್ಚತೆ. ಪ್ರಭು ನಿದ್ದೆ ಮಾಡುವಾಗಲೂ ಎಚ್ಚರವಾಗಿರುವಾಗಲೂ ನನಗೆ ಎಲ್ಲ ಸೇವೆಯನ್ನು ನಾನೇ ಮಾಡ್ತೇನೆ ಅಂತ
ಎಲ್ಲ ವಿಧ ಸೇವೆಗೆ ಧುರಂಧರನಾಗಿ ಬರ್ತಾನೆ. 14 ವರ್ಷ ಲಕ್ಷ್ಮಣ ನಿದ್ದೆಯನ್ನೇ ಮಾಡಲಿಲ್ಲ. ಚಂಪು ರಾಮಾಯಣಕಾರರು ಹೇಳ್ತಾರೆ, ರಾತ್ರಿಯಲ್ಲಿ ಅರಳುವಂತಹ ತಾವರೆ ಪುಷ್ಪ ಇಲ್ಲ, ಅಂಥದ್ದೇನಾದ್ರು ನೋಡಬೇಕಾಗಿದ್ದರೆ ಲಕ್ಷ್ಮಣನ ಕಣ್ಣನ್ನು ನೋಡ್ಬೋದಾಗಿತ್ತು. ರಾತ್ರಿಯು ಅರಳುವಂತಹ ತಾವರೆ ಪುಷ್ಪಗಳು ಲಕ್ಷ್ಮಣನ ಕಣ್ಣುಗಳು. ಒಂದು ತೂಕಡಿಕೆ ಜಂಪು ಹೊತ್ತಿದವನಲ್ಲ, ಹಗಲು ರಾತ್ರಿ ರಾಮ ಸೇವೆ ಮಾಡಿದ ಮಹಾನುಭಾವ. ಇದೆಲ್ಲ ಹೇಳಿಬಿಟ್ಟು ಆಮೇಲೆ ಯಥಾಹಿ ಹಯಮಾರೂಢ ಮೃಗಯಾಮ್ಯಾಚಿರ, ಬೇಟೆ ಕೂಡ ಕಲಿಸಿದ್ದ ದಶರಥ. ಈ ಹುಡುಗರಿಗೆ ಕಾಡಿಗೆ ಹೋಗೋದಂದ್ರೇನು, ದುಷ್ಟಮೃಗಗಳನ್ನು ಬೇಟೆ ಆಡೋದಂದ್ರೇನು, ಅದಕ್ಕೆ ಬೇಕಾದ ಸೌಕರ್ಯ ಎಲ್ಲ ಕೊಟ್ಟು ಬೆಳೆಸಿದ್ದಾರೆ. ಮಗು ಹುಟ್ಟಿ ಸ್ವಲ್ಪ ದಿವಸವಾಯಿತು, 2 ತಿಂಗಳು 3 ತಿಂಗಳು. ಈ ರಾಮ ಈ ಕಡೆ ಬೆಳೀತಿದ್ದಾನೆ. ಕೈಕೇಯಿಯ ತಂದೆ ಅಶ್ವಪತಿ ತನ್ನ ಮಗನನ್ನು ಯುಧಾಜಿತ್ತನ್ನು ಕಳಿಸಿದ ಅಯೋಧ್ಯೆಗೆ. ಇದು ಗಮನಿಸಬೇಕು ಈ ಕಥೆ ತಾವು. ಸೋದರ ಮಾವ, ಮಕ್ಕಳಿಗೆ ಯಾವಾಗಲೂ ಸೋದರ ಮಾವ ಅಂದರೆ ತುಂಬ ಪ್ರೀತಿ. ಸೋದರ ಮಾವನಲ್ಲಿ ತುಂಬ ಸ್ವಾತಂತ್ರ್ಯ. ಮದುವೆ ಮುಂಜಿಗಳಲ್ಲಿ ಕೂಡ ಮೊದಲು ಅವರಿಗೆ ಓದಿಸೋದೇನಾದರೂ ಸೀರೆ ಪಂಚೆ ಅಥವಾ ಏನಾದರೂ ಒಡವೆ ವಸ್ತ್ರ ಕೊಡೋದಿದ್ದರೆ ಮೊದಲು ಸೋದರ ಮಾವನ ಆಶೀರ್ವಾದ ಮಾಡಿ ಆಮೇಲೆ ಮಾಡ್ತಾರೆ. ಉಳಿದಿದ್ದು ಕೃಷ್ಣ ಒಂದು ದಿವಸವೂ ಸೋದರ ಮಾವನ ಪ್ರೀತಿ ಅನುಭವಿಸಲಿಲ್ಲ. ಅದಕ್ಕಾಗಿ ತಾನು ಸೋದರ ಮಾವನಾಗಿ ಅಳಿಯನಾದಂತಹ ಅಭಿಮನ್ಯುವಿಗೆ ಪ್ರೀತಿ ಕಡಿಮೆ ಆಗದೇ ಇರಲಿ ಅಂತ ಸುಭದ್ರೆ ಹಡೆದಿದ್ದ ಮಗುವಾದರೂ ತಾನು ಪಕ್ಕದಲ್ಲಿಟ್ಕೊಂಡು ಆ ಮಗುವಿನ ಮಲಮೂತ್ರಗಳನ್ನು ತೊಳೆದು ಸಕಲ ವಿಧ ಸೇವೆಯನ್ನು ಮಾಡಿದ ಅಂತ ಬರೆದಿದ್ದಾರೆ ಶ್ರೀಮನ್ ಮಹಾಭಾರತದಲ್ಲಿ. ಆ ಸೋದರ ಮಾವನ ಪ್ರೀತಿ. ಭರತನಿಗೆ ಈ ಸೋದರ ಮಾವ ಬಂದ, ದಶರಥನನ್ನು ನೋಡಿದ. ಮಹಾರಾಜರೇ, ನಮ್ಮ ತಂದೆಯವರು ಈ ಮಗುವನ್ನು ಕರ್ಕೊಂಬ ಅಂತ ಹೇಳಿದ್ದಾರೆ, ನಾನು ಕರ್ಕೊಂಡು ಹೋಗಲಿ ಅಂತ. ಓ ಮಹಾರಾಯನ ಕರ್ಕೊಂಡು ಹೋಗು ಅಂದುಬಿಟ್ಟ ಅವನು ದಶರಥ. ಅವನ ಹೃದಯದ ತಳಮಳದ 2ನೇ ಅಂಕ ಇದು. ಭಾರತ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದರೆ ಮುಂದೆ ದೊಡ್ಡವನಾಗಿ ಇವನಿಂದ ಮುಂದೆ ರಾಮನಿಗೆ ಪಟ್ಟಾಭಿಷೇಕಕ್ಕೆ ಏನು ವಿಘ್ನ ಬರುತ್ತದೆಯೋ ಅಂತ ವಾಗ್ದಾನ ಮಾಡಿದ್ದನಾದ್ದರಿಂದ ಅವನ ಬೇರು ಅಲ್ಲಿ ಬೆಳೆಯಲಿ, ಗಿರಿವ್ರಜದಲ್ಲಿ ಇಲ್ಲಿ ಬೇಡ ಅಂತ ಅವನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೆ. ಸರಿ ಇಂಥ ತಾಂಬೂಲ ಎಲ್ಲ ಸಿದ್ಧ ಮಾಡಿ ಮಗುವನ್ನು ಕರ್ಕೊಂಡು ಹೋಗು ಅಂತ ಕಳಿಸಿಬಿಟ್ಟ. ಅವನ ಜೊತೆಯಲ್ಲಿ ಶತ್ರುಘ್ನನು ಹೊರಟು ಬಿಟ್ಟ. ಈ ಮಕ್ಕಳಿಬ್ಬರೂ ಹೀಗೆ ಹೋಗಲಾಗಿ ರಾಮ ಮತ್ತು ಲಕ್ಷ್ಮಣ ಇಬ್ಬರೇ ಉಳಿದರು. ದಶರಥನಿಗೆ ಆ ಮಕ್ಕಳು ಹತ್ತಿರವಿಲ್ಲ ಅಂತ ಕೊರತೆಯಾಗಿದ್ದರು. ಮುಂದೆ ಬರ್ತಕ್ಕ ರಾಮ ಅಭಿಷೇಕ ವಿಘ್ನವಿಲ್ಲದೆ ನಡೆಯಲಿ ಅಂತ ಸಂತೋಷದಿಂದ ಮಕ್ಕಳನ್ನು ನೋಡಿ 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 ಹೀಗಿತಾ ಇದ್ದಾನೆ. ಅಷ್ಟರಲ್ಲಿ ಏನಾಯಿತು, ರಾಮನಿಗೆ ಸುಮಾರು 13 ವರ್ಷ ವಯಸ್ಸು ಪ್ರಾಪ್ತವಾಯಿತು. ಈ ಕಥೆಗೆ ಅನ್ಯಾಯ ಅಂತ ನೀವು ಹೇಳಬೇಡಿ. ಈಗ ತಾನೇ ಜನನಾಂದ್ರಿ ನಕ್ಷತ್ರ ಹೇಳಿದ್ದೀರಿ, ಈಗ ತಾನೇ ತೊಟ್ಲಲ್ಲಿ ಹಾಕಿದ್ದೀರಿ, 13 ವರ್ಷ ಅಂತ ಹೇಳಿದ್ರು. ನಾನೇನು ಮಾಡಲಿ, ವಾಲ್ಮೀಕಿ ಹಾಗೆ ಬರೆದಿದ್ದಾರೆ. ಬೇರೆ ರಾಮಾಯಣದಲ್ಲಿ ಹಾಗೆ ಬರೆದಿಲ್ಲವಲ್ಲ. ಅವರು ವಾಲ್ಮೀಕಿಯ ಮರ್ಮಗಳನ್ನು ಗಮನಿಸಿಲ್ಲ. ಅದಕ್ಕೆ ರಾಮಾವತಾರವಾಯಿತು. ರಾಮ ಸ್ವಲ್ಪ ದೊಡ್ಡವನಾದ, 13ನೇ ವರ್ಷವಾಯಿತು. ದಶರಥನಿಗೆ ಇದು 3ನೇ ಅಂಕದ ತಳಮಳ ಶುರುವಾಯಿತು. ನಾನು ಬದುಕಿರುವಾಗ ರಾಮನಿಗೆ ಪಟ್ಟಾಭಿಷೇಕವನ್ನು ಮಾಡಬೇಕು, ತತ್ಪೂರ್ವದಲ್ಲಿ ಅವನಿಗೆ ವಿವಾಹವನ್ನು ಮಾಡಬೇಕು. ಅಥ ರಾಜ ದಶರಥ 37ನೇ ಶ್ಲೋಕ. ರಾಮಾವತಾರ ಘಟ್ಟದಲ್ಲಿ ಅರ್ಧ ಆಗಿದೆ 58ರ ಪೈಕಿ. ಅಥ ಅಂದರು ಆನಂತರ್ಯೇ ದಾರಕ್ರಿಯಾಂ ಪ್ರತಿ, ರಾಮನಿಗೊಂದು ಹೆಣ್ಣನ್ನು ತಂದು ಮದುವೆ ಮಾಡಬೇಕು. ಅದು ಹಾಗೆ ಮಾಡೋದು. ಚಿಂತೆಯಾಮಾಸ ಧರ್ಮಾತ್ಮ, ಧರ್ಮವನ್ನು ಬಿಡಲಿಲ್ಲ ಅವನು. ವಸಿಷ್ಠರನ್ನಿಟ್ಕೊಂಡೇ ಮಾಡಬೇಕು. ಆದರೆ ಮನಸ್ಸಿನ ಆಸೆ, ನಾನು ಬದುಕಿರುವಾಗ ರಾಮನು ಈ ವಿವಾಹವನ್ನು ನೋಡಬೇಕು. ಯಾಕೆ, ಆ ಮುನಿಬಾಲಕ ಶಾಪ ಕೊಟ್ಟಿದ್ನಲ್ಲ, ಆ ಮುನಿಬಾಲಕನ ತಂದೆ ತಾಯಂದರು. ಆ ಕಥೆ ಆಮೇಲೆ ಹೇಳ್ತೇನೆ. ಕಥೆ ನಿಮಗೆಲ್ಲ ಗೊತ್ತಿದೆ, ಶ್ರವಣಕುಮಾರನ ಕಥೆ. ಪುತ್ರಶೋಕದಿಂದ ನೀನು ಅಂತ್ಯಕಾಲದಲ್ಲಿ ಸಾಯಿ ಅಂತ ಹೇಳಿದ್ರಿಂದ ಆ ಪುತ್ರಶೋಕ ಯಾವ ರೂಪದಲ್ಲಿ ಬರ್ತದೆಯೋ, ಪುತ್ರನೇ ಹೋಗಿಬಿಡ್ತಾನೆಯೋ, ನಾನೇ ಹೋಗಿಬಿಡ್ತೇನೆಯೋ, ಆ ಶೋಕ ಯಾವ ರೂಪದಲ್ಲಿರುತ್ತೋ. ರಾಮ ಜನನವಂತೂ ನೋಡಿದೆ, ಗೊಡ್ಡಾಗಿದ್ದಳು, ಮಕ್ಕಳಾಯಿತು. ನಾಮಕರಣ ನೋಡಿದೆ, ಭಾಳ ಸಂತೋಷ. ಬೇಟೆ ಗೀಟೆ ಚೆನ್ನಾಗಾಡ್ತಾ ಇದ್ದಾರೆ. ಮದುವೆ ಮಾಡಿಬಿಡಬೇಕು. 13ನೇ ವರ್ಷ ವಯಸ್ಸಾಗಿ ಹೋಯಿತು. ಮಕ್ಕಳಿಗೆ ವಯಸ್ಸಾಗಿ ಹೋಯಿತು. 13ನೇ ವರ್ಷ, 31 ಅಲ್ಲ. ಮದುವೆ ಮಾಡಬೇಕು ಎಂಬುದಾಗಿ ಯೋಚನೆ ಮಾಡಿ ಸೋಪಾಧ್ಯಾಯ ಸಬಾಂಧವ, ಆ ಚಿತ್ರ ಹಿಡಿದಿದ್ದಾರಪ್ಪ. ಯಾವ ಟಿ ವಿ ಕಾರ್ನೂ ತೋರಿಸ್ಲಾರ, ವಸಿಷ್ಠರನ್ನು ಬಿಟ್ಟೇನೂ ಮಾಡಲಾರ. ಬಂಧುಗಳನ್ನು ಮಾತ್ರ ಸೇರಿಸಿದ್ದಾನೆ. ಅರಮನೆ ಉಪ್ಪರಿಗೆ ಮೇಲ್ಗಡೆಯಲ್ಲಿ ಏಕಾಂತವಾದ ಸಭೆ ನಡೀತಾ ಇದೆ. ಬಾಗಿಲಲ್ಲಿ ಅತ್ಯಂತ ಕಠೋರವಾದ ಕಾವಲುಗಾರರನ್ನು, ದಡಿಯರನ್ನು ಕಾವಲು ಹಾಕಿದ, ಅಟ್ಟ ಮೀಸೆ ಇರುವವರನ್ನು, ಒಳಗೆ ಯಾರನ್ನು ಬಿಡತಕ್ಕದ್ದಲ್ಲ.
ರಾಮನ ವಿವಾಹಕ್ಕೆ ವಿಘ್ನ ಇಲ್ಲೇ ಬಂದರೂ ಬರ್ಬೋದು. ಏನಾರು ಒಂದು ಕೆಟ್ಟ ಸಮಾಚಾರ ಬಂದು ನಾನೇ ಮೂರ್ಛೆ ಹೋಗಿಬಿಟ್ರೆ, ಪ್ರಾಣ ಹೋಗಿಬಿಟ್ರೆ, ಅಥವಾ ರಾಮನಿಗೆ ಏನಾದ್ರು ತೊಂದರೆ ಬಂದರೆ ಏನು ಬರತಕ್ಕದ್ದಲ್ಲ, ನಿರ್ವಿಘ್ನವಾಗಿ ಚಿಂತನೆ ಆಗಬೇಕು ಅಂತ ಕಟ್ಟಪ್ಪಣೆಯನ್ನು ಮಾಡಿ ಮೇಲ್ಗಡೆ ಮಹಡಿಯಲ್ಲಿ ಕೂತ್ಕೊಂಡು ಇವನು ಯೋಚನೆ ಮಾಡ್ತಾ ಇರುವಷ್ಟರಲ್ಲಿ ಫುಲ್ ಸ್ಟಾಪ್ ಹಾಕಿಲ್ಲ. ತಸ್ಯ ಚಿಂತಯಮಾನಸ್ಯ ಮಂತ್ರ ಮಧ್ಯೆ ಮಹಾತ್ಮನಃ ಅಭ್ಯಾಗಚ್ಚನ್ ಮಹಾತೇಜ ವಿಶ್ವಾಮಿತ್ರೋ ಮಹಾಮುನಿ. ಸೀಕ್ವೆನ್ಸ್ ಅದನ್ನು ವರ್ಣನೆ ಮಾಡೋ ರೀತಿ ಅಪ್ಪ ವಾಲ್ಮೀಕಿ ಏನು ಬರೆದಿಯೋ. ಕೋಪಿಷ್ಠ ಮಹರ್ಷಿಗಳಲ್ಲಿ ಮೊದಲನೇ ಸ್ಥಾನ ದೂರ್ವಾಸರದು, ನೊಬೆಲ್ ಪ್ರೈಸ್ ಅವರಿಗೆ. ಅವರಿಗೊಂದು ವರ ಇತ್ತು, ಶಂಕರನ ವರ. ಕೋಪ ಬಂದಷ್ಟು ತಪಸ್ಸು ಬೆಳೆಯಲಿ ಅಂತ. ಏನು ಗತಿ ಇದು? ಕೋಪ ಬಂದರೆ ತಪಸ್ಸು ಹೋಗಬೇಕು. ಕೋಪ ಬಂದಷ್ಟು ತಪಸ್ಸು ವೃದ್ಧಿ ಆಗ್ತಾ ಇತ್ತು. ಎರಡನೇ ಅವರು ಭೃಗು ಮಹರ್ಷಿಗಳು ಕೋಪ ಬಂದರೆ ಭಗವಂತನ ಎದೆಗೆ ಒದ್ದು ಬಿಟ್ಟವರು. ಮೂರನೇ ಅವರು ವಿಶ್ವಾಮಿತ್ರರು, ವಸಿಷ್ಠರನ್ನು ಲೂಟಿ ಮಾಡಿದವರು, ಆಶ್ರಮಕ್ಕೆ ಬೆಂಕಿ ಹಾಕಿದವರು. ಅದು ಹಳೆಯ ಚರಿತ್ರೆ ಕೌಶಿಕರಾಗಿದ್ದಾಗ. ಈಗ ಅದೆಲ್ಲ ಹೋಗಿ ಮಹರ್ಷಿಯಾಗಿದ್ದಾರೆ, ಆದರೂ ಇನ್ನೂ ಹಳೆಯ ಹುಳಿ ಹೋಗಲಿಲ್ಲ. ಸ್ವಲ್ಪ ಹುಳಿ ಇದೆ. ಹುಣಸೆ ಮರ ಹಳೆಯದಾದಷ್ಟು ಹುಳಿ ಹೆಚ್ಚು ಅಂತ ಹೇಳ್ತಾರೆ ಒಂದು ಗಾದೆ ಹಳ್ಳಿಯಲ್ಲಿ. ಎಳೆ ಪುಳಿಸಾರಿ ಹುಣಸೆ ಗಿಡದಲ್ಲಿ ಇಷ್ಟು ದೊಡ್ಡ ಗೊಂಗರೆ ಬರ್ಬೋದು. ದೊಡ್ಡ ವಯಸ್ಸಾದ ಹುಣಸೆ ಮರದಲ್ಲಿ ಸಣ್ಣ ಸಣ್ಣ ಪುಟ್ಟ ಪುಟ್ಟ ಗೋಟು ಬರಬಹುದು, ಅದರಲ್ಲಿ ಹುಳಿ ಹೆಚ್ಚಿರುವಂತೆ. ಇವರು ಬಂದರು, ಬಾಗಿಲಲ್ಲಿ ನಿಂತ್ಕೊಂಡ್ರು. ಸ ರಾಜ್ಞೋ ದರ್ಶನಾಕಾಂಕ್ಷಿ ದ್ವಾರಾಧ್ಯಕ್ಷಾನುವಾಚ. ಅರಮನೆ ಬಾಗಿಲು ಕಾಯ್ತಾ ಇದ್ದವರನ್ನು ಕೂರ್ತು ಹೇಳಿದರು, ಅಯೋಗ್ಯನಿಗೆ ಬುದ್ಧಿ ಇದೆಯೇ ಅಂದರು. ಅಯ್ಯೋ, ಯಾರಿಗೆ? ಮಹಾರಾಜನಿಗೆ ಎಂದರು. ನನ್ನ ಬಿಟ್ಟು ಸಭೆ ಮಾಡ್ತಾ ಇದ್ದಾನೆ, ನಾ ಹೋಗಲೇಬೇಕು ಆ ಸಭೆಗೆ. ಶೀಘ್ರವಾಖ್ಯಾತ ಮಾಂ ಪ್ರಾಪ್ತಂ, ನಾ ಬಂದಿದ್ದೇನೆ ಅಂತ ಹೇಳಿ, ಸ್ವಾಮಿ ಯಾರು ಬಂದಿದ್ದೀರಿ ಅಂತ ಹೇಳಬೇಕು. ಕೌಶಿಕಂ ಗಾಧಿನ ಸುಖಂ. ಹಳೇ ಕಾರ್ಡ್ ಕೊಟ್ಟರು, ಹೊಸ ಕಾರ್ಡ್ ಕೊಡಲಿಲ್ಲ. ವಿಶ್ವಾಮಿತ್ರ ಅಂತ ಹೇಳಲಿಲ್ಲ. ಕೌಶಿಕಂ ಗಾಧಿನ, ಹಳೆ ಕ್ಷತ್ರಿಯ ತಂದೆ ಗಾಧಿ, ಅಡ್ರೆಸ್ ಕೇರ್ ಆಫ್ ಗಾಧಿ, ಅವನ ಹೆಸರು ಬಂದಿದ್ದೇನೆ ನಾನು, ಹಳೇ ಕೌಶಿಕ. ಕೌಶಿಕತ್ವ ಇದೆ, ನಾನು ಒಳಗೆ ಬಿಡ್ತಿರೋ ಬಿಡೋದಿಲ್ವೋ. ಇದು ಕೇಳಿದ್ರು ಅವರು. ಇದೇನು ಬಂತು ಗಾಬರಿ, ಮೃತ್ಯು ಬ್ರಾಹ್ಮಣ ರೂಪದಲ್ಲಿ ಹೀಗೆ ಬರ್ತಾ ಇದೆಯಲ್ಲ ಅಂತ. ತಚ್ಛುತ್ವ ವಚನಂ ತ್ರಾಸಾತ್. ಇದನ್ನು ಕೇಳಿ ನಡಗಿದ್ರು ಬಾಗಲಕಾಯವರು. ಸಂಭ್ರಾಂತ ಮಾನಸಃ, ಕನ್ಫ್ಯೂಷನ್ ಆಯಿತು ಅವರಿಗೆ. ಸಂಭ್ರಮ ಅಂತ ಒಂದು ಶಬ್ದ ಕನ್ನಡದಲ್ಲಿ, ಅದರ ಅರ್ಥ ಹೇಳಿದ್ರೆ ನಾಳೆಯಿಂದ ಆ ಶಬ್ದ ಉಪಯೋಗ ಮಾಡೋದಿಲ್ಲ ನೀವು. ತುಂಬ ಸಡಗರ ಸಂಭ್ರಮದಿಂದ ಹಬ್ಬ ಮಾಡಿದರು. ಸಂಭ್ರಮ ಅಂದರೆ ಕನ್ಫ್ಯೂಷನ್ ಅಂತ ಅರ್ಥ. ಸಂಭ್ರಮ ತಲೆ ಸುತ್ತುವುದು. ಸಂಸ್ಕೃತ ಭಾಷೆ ಬಹಳ ವಿಚಿತ್ರ. ಎಟಿಮೊಲಾಜಿಕಲ್ ಯೂಸ್, ಶಬ್ದ ಏನು ಹೇಳುತ್ತೆ ಅದನ್ನು ಯೂಸ್ ಮಾಡಿದರೆ ಆ ಶಬ್ದ ಸಂಭ್ರಮ ಅಂದರೆ ಕನ್ಫ್ಯೂಷನ್ ಅಂತ. ಕನ್ಫ್ಯೂಷನ್ ಶಬ್ದಕ್ಕೂ ಒಳ್ಳೆಯ ಅರ್ಥ ಇದೆ. ಕಾನ್ ಅಂದರೆ ಟುಗೆದರ್, ಫ್ಯೂಷನ್ ಎರಡು ವಸ್ತುಗಳನ್ನು ಪರಸ್ಪರವಾಗಿ ಚೆನ್ನಾಗಿ ಸೇರಿಸುವುದಕ್ಕೆ ಕನ್ಫ್ಯೂಷನ್. ನಾವು ಗೊಂದಲ ಬಂದರೆ ಕನ್ಫ್ಯೂಷನ್ ಅಂತ ಹೇಳ್ತೇವೆ. ಮೊದಲೇ ಕೊಲಿಗೆಟ್ಟ ಭಾಷೆ ಕನ್ನಡ, ಸಂಸ್ಕೃತ ಇಂಗ್ಲೀಷು. ಸಂಸ್ಕೃತ ಹಾಗಲ್ಲ. ಇವ್ರು ಬಾಗಲಕಾಯವ್ರಿಗೆ ಗಾಬರಿ ಆಯಿತು. ಒಬ್ಬ ಇನ್ನೊಬ್ಬನ ಮುಖ ನೋಡಿದ, ಏನಡ ಪಂಡ್ರದು. ಅವನು ಇವನನ್ನು ಕೇಳ್ದ, ಅದನ್ನೇ ನಾನು ನೀನು ಕೇಳ್ತಾ ಇದ್ದೇನೆ. ಅಲ್ಲೊಂದು ಗ್ಯಾಂಗ್ ಇದ್ದರು, ತುಕಡಿ. ಏನು ಮಾಡೋದು ಅವ್ರು ತೀರ್ಮಾನ ಮಾಡಿದರು. ಒಳಗೆ ಬಿಡದಿದ್ದರೆ ನಮ್ಮನ್ನು ಸುಟ್ಟಾಕ್ತಾರೆ ಮಹಾರಾಯ. ಆಮೇಲೆ ಅಲ್ಲಿ ಹೋಗಿ ಮಹಾರಾಜರು ರಂಪರಾದ್ಧಾಂತ ಮಾಡ್ತಾರೆ. ಸುಮ್ಮನೆ ಒಳಗೆ ಹೋಗಿ ರಾದ್ಧಾಂತ ಮಾಡಿಕೊಳ್ಳಿ ಅಂತ ಹೋಗಿ ಅಲ್ಲೇ ಹೇಳಿಬಿಡೋಣ. ತೇ ಗತ್ವಾ ರಾಜಭವನಂ ವಿಶ್ವಾಮಿತ್ರಂ ಋಷಿಂ ತದ ಪ್ರಾಪ್ತಮ್ಮ ವೇದಯಾಮಾಸು ಮುನೇ ಇಕ್ಷ್ವಾಕವೇ ತದ. ಈ ಮುನಿ ಬಂದಿದ್ದಾನೆ ಅಂತ ಅಲ್ಲಿ ಬಾಗಿಲಲ್ಲಿ ನಿಂತ್ಕೊಂಡು, ಬಾಗಿಲು ರಕ್ಷಕ ಅವನಿಗೆ ಒಳಗೆ ಬರಬೇಡ ಅಂತ ಅಪ್ಪಣೆ. ಅವನು ಅಲ್ಲಿ ನಿಂತ ಇಲ್ಲಿ ನಿಂತ ಅವರು ಮಾತಾಡ್ತಾ ಇದ್ದಾರೆ. ಇಷ್ಟೊತ್ತು ನೋಡ್ದ ಕಣ್ಣು ನೋಡ್ಕೊಂಡು ಕಣ್ಣು ಸನೇ ಹೀಗೆಲ್ಲ ಮಾಡಿದ. ಏನೋ ನಿನ್ನ ಗಲಾಟೆ ಅವರು. ಇಲ್ಲ, ವಿಶ್ವಾಮಿತ್ರರು ಬಂದಿದ್ದಾರೆ. ದಶರಥನ 4ನೇ ಹಂತದ ಗಾಬರಿ ಶುರುವಾಗುತ್ತೆ. ಬ್ರಾಹ್ಮಣ ಬಂದಿದ್ದಾನೆ, ಇವನು ಯಾಕಪ್ಪ ಬಂದ ಇಲ್ಲಿ? ಮನಸ್ಸಲ್ಲಿ ವಿಶ್ವಾಮಿತ್ರರು ಒಂದು ಕೂಡಲೇ ಭಯವಾಯಿತು. ಇವರು ಯಾಕೆ ಬಂದರು? ಮಂಗಳವಾದ ಸಂದರ್ಭ ಇದು, ಮದುವೆ ಸಂದರ್ಭ. ಇವರು ಯಾಕೆ ಬಂದರು ನಮ್ಮ ಮನೆಗೆ? ಆದರೆ ಅದನ್ನು ಹೇಳೋಕೆ ಧೈರ್ಯವಿಲ್ಲ. ಮನಸ್ಸು ಹೇಳಿತು, ಸಂಭ್ರಮ, ಕನ್ಫ್ಯೂಷನ್. ಏನು ಬ್ರಾಹ್ಮಣ ಯಾತಕ್ಕೆ ಬರ್ತಾನೆ? ಏನಾದ್ರು ಹಣ ಗಿಡ ಕಾಸು ಕೇಳೋಕೆ ಬಂದಿರಬೇಕು. ಯಾವತ್ತೂ ಬರದೇ ಇದ್ದವ್ರು ನಮ್ಮ ಮನೆಗೆ ಬಂದಿದ್ದಾರೆ ಅಂದರೆ ರಶೀತಿ ಪುಸ್ತಕ ತಂದಿರಬೇಕು. ಗೋಖಲೆ ಇನ್ಸ್ಟಿಟ್ಯೂಟು ಸಭಾಂಗಣ ಮಾಡ್ತೇವೆ, ಎಷ್ಟು ರೂಪಾಯಿ ಕೊಡಿ ಅಂತ ಕೇಳೋಕೆ ಬಂದಿರಬೇಕು. ಇನ್ಯಾಕೆ ಬರ್ತಾರೆ? ಯಾವತ್ತೂ ಬರದೇ ಇದ್ದವರು.
ಅವ್ರಿಗೆ ಅಷ್ಟೋ ಇಷ್ಟೋ ಕೊಟ್ಟು ಕಳಿಸ್ಬಿಟ್ರೆ ದೇವಸ್ಥಾನ ಮಾಡ್ತಾರೆಯೋ, ಯಜ್ಞ ಯಾಗ ಮಾಡ್ತಾರೆಯೋ, ಒಂದು ಹಳ್ಳಿ ಜಮೀನು ಕೇಳ್ತಾರೆಯೋ, 2 ಎಕರೆ ಜಮೀನು ಏನು ಕೊಟ್ಟುಬಿಟ್ರಾಯಿತು, ಆಮೇಲೆ ನಿರ್ವಿಘ್ನವಾಗಿ ನಡೆಯಲಿ ಅಂತ. ಅಲ್ಲ, ಅಲ್ಲೇ ಇರುವುದು ಕಷ್ಟ ಅಂತ ಗೊತ್ತಾಗಲಿಲ್ಲ ಅವನಿಗೆ. ತಾನಾಗಿಯೇ ಬಾಗಿಲಿಗೆ ಬಂದ, ವಿಶ್ವಾಮಿತ್ರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತಾ ಇದ್ದಾನೆ. ವಿಶ್ವಾಮಿತ್ರರು ತುಂಬ ಸಾವಧಾನವಾಗಿದ್ದಾರೆ. ಅವರ ಮನಸ್ಸಿನ ಆ ಶಾಂತತೆ ನೀವು ನೋಡಬೇಕು. ಅವರು ಬಂದಿರುವುದು ಕೇಳು, ರಾಮನನ್ನು ಕಳಿಸ್ಕೊಡು ಅಂತ ಕೇಳುವುದಕ್ಕಾದ್ರೆ ಮೊದಲೇ ಕೇಳಿದ್ರೆ ಸತ್ತೋಗ್ಬಿಡ್ತಾನೆ ಇವನು ಅಂತ ತಿಳ್ಕೊಂಡು ಅದಕ್ಕೆ ಪ್ರಾರಂಭದ ಇಂಟ್ರೊಡಕ್ಷನ್ ಕೊಡ್ತಾ ಇದ್ದಾರೆ. ನಿಮ್ಮೂರಲ್ಲೆಲ್ಲ ಸೌಖ್ಯವೇ ಎಂದರು. ಇವನಿಗೋ ತಳಮಳ, ಅದೆಲ್ಲ ಆಚೆ ಸೊಲ್ಲಂಗೋ ಎದಕ್ಕೆ ಬಂದಂಗೋ. ದೊರೆಯನ್ನು ಯೋಗಕ್ಷೇಮ ಮಾಡಬೇಕಾದ ರೀತಿ ಅದು ಆಂಡವನ ಸ್ವಾಮಿಗಳು ಹೇಳೋರು, ನಾನೇನು ಹೇಳಿದ್ದನ್ನು. ಪುರೇ ಕೋಶೇ ಜನಪದೇ ಬಾಂಧವೇಶು ಸುಹೃತ್ಸು ಚ. ನಿಮ್ಮೂರಲ್ಲೆಲ್ಲ ಕ್ಷೇಮವೇ, ನಿನ್ನ ಬೊಕ್ಕಸ ಚೆನ್ನಾಗಿದೆಯೇ, ನಿಮ್ಮ ಹಳ್ಳಿಗಾಡಿನ ಜನ ಚೆನ್ನಾಗಿದ್ದಾರೆಯೇ, ನಿಮ್ಮ ಬಂಧುಗಳೆಲ್ಲ ಕ್ಷೇಮವೇ, ನಿನ್ನ ಸ್ನೇಹಿತರೆಲ್ಲ ಕ್ಷೇಮವೇ. ದೊರೆಯನ್ನು ಯೋಗಕ್ಷೇಮ ಮಾಡಬೇಕಾದ ರೀತಿ ಅಂತೆ ಇದು. ಕ್ಷತ್ರಿಯನನ್ನು ಯೋಚನೆ ಮಾಡಬೇಕಾದ ರೀತಿ ಇದು. ಬ್ರಾಹ್ಮಣನ ಕೇಳಬೇಕಾದ್ರೆ ತಪಸ್ಸಿದ್ಧಿ ಚೆನ್ನಾಗಿದೆಯೇ, ಅಧ್ಯಯನ ಚೆನ್ನಾಗಿದೆಯೇ, ಕಾಲಕ್ಷೇಪ ಚೆನ್ನಾಗಿ ಮಾಡ್ತಾ ಇದ್ದೀರಾ, ಊಟ ಚೆನ್ನಾಗಿದೆಯೇ ಅಂತ ಕೇಳಬಾರ್ದು. ವೈಶ್ಯನನ್ನು ಕೇಳಬೇಕಾದ್ರೆ ನಿಮ್ಮ ಬೊಕ್ಕಸ ಚೆನ್ನಾಗಿದೆಯೇ, ಮತ್ತೊಂದು ಚೆನ್ನಾಗಿದೆಯೇ. ಶೂದ್ರನಿಗೆ ಮಾತ್ರ ಸೌಖ್ಯವಾಗಿದ್ದೀಯಾ ಅಂತ ಕೇಳಬೇಕು. ನಾಳೆಯಿಂದ ಆ ಶಬ್ದ ಯಾರಿಗಾರು ಕೇಳಿ ಜೋಕೆ ನೋಡಿದ ಒಡನೆಯೇ ಸೌಖ್ಯವಾಗಿದ್ದೀರಾ ಅಂದರೆ ಅಯ್ಯೋ ದೆವ್ವದಾಗಿದ್ದೇವಲ್ಲ ಕಾಣಿಸೋದಿಲ್ವೇ ಅಂತ. ಶರೀರ ಸೌಖ್ಯವನ್ನು ಬಯಸುವುದು ಬರೀ ಶೂದ್ರ ಬುದ್ಧಿ. ನಮಗೆ ಪತ್ರ ಹಾಕೋರು, ನಮ್ಮನ್ನು ಕೇಳೋರು ಈಗ ಎಲ್ಲಿ ರಾಮಾಯಣ ಹೇಳ್ತಿದ್ದೀರಿ ಅಂತ ಮೊದಲನೇ ಪ್ರಶ್ನೆ ಕೇಳ್ತಾರೆ. ಅಪರೂಪಕ್ಕೆ ಎಲ್ಲರೂ ಸಿಕ್ಕಿದ್ರೆ, ಸ್ವಾಮಿ ಈಗ ಎಲ್ಲಿ ರಾಮಾಯಣ ಹೇಳ್ತಿದ್ದೀರಿ, ಮಹಾಭಾರತ ಹೇಳ್ತಿದ್ದೀರಿ, ಕಾಲಕ್ಷೇಪ ಎಲ್ಲಿ ಆಗ್ತಾಯಿದೆ, ಯೋಗಕ್ಷೇಮ. ಶಬರಿಯನ್ನು ಪ್ರಶ್ನೆ ಮಾಡ್ತಾನೆ ರಾಮಚಂದ್ರ. ಕಚ್ಚಿತ್ತೇ ನಿರ್ಜಿತೇ ವಿಘ್ನಾ ತಪಸಃ. ನಿನ್ನ ತಪಸ್ಸನ್ನು ನಿರ್ವಿಘ್ನವಾಗಿ ಗೆದ್ದಿದ್ದೀಯಾ ತಾಯಿ, ನಿನ್ನ ವೈರಾಗ್ಯ ಚೆನ್ನಾಗಿದೆಯೇ. ಅವರ ತಪೋಧರರನ್ನು ಕೇಳ್ತಕ್ಕ ರೀತಿ ಯೋಗಕ್ಷೇಮ. ಎಲ್ರಿಗೂ ಒಂದೇ ಮಂತ್ರವಲ್ಲ. ಇವು ದಶರಥನಿಗೆ ಆತಂಕ. ಅಯ್ಯೋ ಎಲ್ಲ ಚೆನ್ನಾಗಿದ್ದಾರೆ ಸ್ವಾಮಿ, ಬೊಕ್ಕಸಕ್ಕೆ ಏನು ರೋಗ, ಊರಲ್ಲಿ ಚೆನ್ನಾಗಿದ್ದಾರೆ, ಹಳ್ಳಿಯಲ್ಲಿ ಚೆನ್ನಾಗಿದ್ದಾರೆ, ಎಲ್ಲ ಆಯಿತು, ನೀವು ಯಾಕೆ ಬಂದ್ರಿ ಹೇಳಿ, ಮೊದಲು ಹೇಳ್ರಿ ಆಮೇಲೆ ಗೆಟ್ ಔಟ್. ಹಾಗೆ ಪ್ಲೈನ್ ಸ್ಪೀಚ್ ಇಲ್ಲ ದಶರಥಂದು. ಇದು 5ನೇ ತಳಮಳ. ಮನಸ್ಸಲ್ಲಿ ಇಲ್ಲದೇ ಇದ್ದು ಭಾವನೆಯನ್ನು ಹೇಳ್ತಾನೆ. ಇದಕ್ಕೆ ಧಾರವಾಡದ ಭಾಷೆಯಲ್ಲಿ ದೇಶಾವರಿ ಮಾತಾಡುವುದು ಅಂತ ಹೆಸರು. ಒಬ್ಬರು ನೋಡ್ತೀರಿ, ಈ ಶನಿ ಯಾತಕಪ್ಪ ಬಂತು ಮನಸ್ಸಲ್ಲಿ. ಆದರೆ ಸ್ವಾಮಿ ನೀವು ಬಂದದ್ದು ನನ್ನ ಜನ್ಮದ ಸಾರ್ಥಕ್ಯವಾಯಿತು, ಉಲ್ಟಾ ಮಾತನ್ನು, ಇದು ದೇಶಾವರಿ. ಮನಸ್ಸಲ್ಲಿದ್ದೇ ಇದ್ದದ್ದನ್ನು ಹೇಳುವುದು. ಅದನ್ನು ಎಷ್ಟು ಚೆನ್ನಾಗಿ ಅಭ್ಯಾಸ ಮಾಡಿಕೊಂಡಿದ್ದಾನೆ ಅಂದರೆ ಅವನ ಗಡಿಬಿಡಿ ಇವನು ಹೋಗಿಬಿಡಲಿ ಅಂತ. ಅದು 1ಕ್ಕೆ 4 ಮಾತನಾಡೋ ಸ್ವಭಾವ. ಇವರಿಗೆ ಎಂದೂ ಜೀವನದಲ್ಲಿ ಸುಖ ಬರೋದಿಲ್ಲ. ತನ್ನ ಬಾಯಿಂದ ತಾನೇ ತನ್ನನ್ನು ಕಟ್ಟಿ ಹಾಕ್ಕೊಳ್ತಾನೆ. ಯಥಾಮೃತಸ್ಯ ಸಂಪ್ರಾಪ್ತಿ. ಸಾಯ್ತಾ ಇದ್ದವನಿಗೆ ಅಮೃತ ಸಿಕ್ಕಂತಾಯಿತು ನೀವು ಬಂದದ್ದು, ಹಾಗಿತ್ತೆ. ಬದುಕಿದ್ದವನಿಗೆ ವಿಷ ಸಿಕ್ಕಾಗಾಯಿತು ಅಂತ ಹೇಳೋದ್ರ ಬದಲು ಯಥಾಮೃತಸ್ಯ ಸಂಪ್ರಾಪ್ತಿ ಯಥಾ ವರ್ಷಂ ಅನೂದಕ್ಕೆ. ಮಳೆ ಬೀಳದೇ ಇದ್ದ ಕಾಲದಲ್ಲಿ ತಪಸ್ಸು ಮಾಡ್ತಿರುವಾಗ ಪೈರುಗಳು ಮಳೆ ಬಿದ್ದಂತೆ. ಯಥಾ ಸದೃಶತಾರೇಶು ಪುತ್ರ ಜನ್ಮ ಅಪ್ರಜಸ್ಯ ಚ. ಮದುವೆಯಾಗಿ ಬಹಳ ದಿವಸವಾಗಿ ಮಕ್ಕಳಾಗದೇ ಇದ್ದವನಿಗೆ ತನಗೆ ಹೆಂಡತಿಯಲ್ಲಿ ತಕ್ಕ ಮಕ್ಕಳು ಹುಟ್ಟಿದರೆ ಎಷ್ಟು ಸಂತೋಷವೋ ಹಾಗೆ. ಪ್ರಣಷ್ಟಸ್ಯ ಯಥಾಲ. ಎಷ್ಟೊಂದು ಉದಾಹರಣೆ ಕೊಡ್ತಾನೆ ನೋಡಿ. ಪಂಡಿತ, ಸಾಹಿತ್ಯ ಓದಿದ್ದ. ಕಳೆದು ಹೋದ ಪದಾರ್ಥ ಸಿಕ್ಕರೆ ಎಷ್ಟು ಸಂತೋಷವೋ ಹಾಗೆ. ಯಥಾ ಹರ್ಷೋ ಮಹೋದಯೇ. ಒಂದು ಉತ್ಸವ ಕಾಲದಲ್ಲಿ ಹರ್ಷ ಬಂದಂತೆ. ತಥೈವ ಆಗಮನಂ ಮನ್ಯೇ ಸ್ವಾಗತಂತೆ ಮಹಾಮುನಿ. ನಿಮಗೆ ಸ್ವಾಗತ, ನೀವು ಬಂದಿದ್ದ ಸಂತೋಷ. ಅಷ್ಟಕ್ಕೂ ನಿಲ್ಲಿಸಲಿಲ್ಲ. ನಿಮ್ಮ ಮನಸ್ಸಿನಲ್ಲಿ ಎಷ್ಟು ದೊಡ್ಡ ಆಸೆ ಇದ್ದರೂ ಪರವಾಗಿಲ್ಲ, ದಶರಥ ನಡೆಸಿಕೊಡ್ತಾನೆಯೋ ನಡೆಸಿಕೊಡೋದಿಲ್ವೋ ಅಂತ ಹಿಂದೆ ಮುಂದೆ ನೋಡಬೇಡಿ, ಕತ್ತೆ ಒದ್ದಾಗಿ ಹೇಳಿಬಿಡಿ, ನಾನು ನಡೆಸಿಯೇ ತೀರ್ತೇನೆ. ಕಂಚತೆ ಪರಮಂ ಕಾಮಂ ಕರೋಮಿ ಕಿಮುಹರ್ಷಿತಃ ಪಾತ್ರಭೂತೋಸಿ ಮೇ ಬ್ರಹ್ಮನ್ ದೃಷ್ಟ್ಯಾ ಪ್ರಾಪ್ತೋಸಿ ಧಾರ್ಮಿಕ. ಮಹಾಧಾರ್ಮಿಕರು ನೀವು. ನಮ್ಮ ಗುರುಗಳ ಕೃಪೆಯಿಂದ ಬ್ರಾಹ್ಮಣ್ಯವನ್ನು ಒಂದೇ ಜನ್ಮದಲ್ಲಿ ಪಡೆದವರು. ಅದ್ಯಮೇ ಸಫಲಂ ಜನ್ಮ. ಇನ್ನೂ ಹೇಳ್ತಾ ಇದ್ದಾನೆ. ರಾಮಾವತಾರ ಒಂದು ಶ್ಲೋಕದಲ್ಲಿ ಮುಗಿಸಿದ ಮಹರ್ಷಿ ದಶರಥನ ಹೃದಯಕ್ಕೆ ಕನ್ನಡಿ ಹಿಡಿತಾ ಇದ್ದಾರೆ. ಮಾತನಾಡೋ ರೀತಿ ನೋಡಿ. ಇವನು ಹೃದಯದಲ್ಲಿರುವುದೊಂದು, ಹೇಳ್ತಾ ಇರುವುದೊಂದು. ಕಾರ್ಯಸ್ಯ ನ ವಿಮರ್ಶಂಚ ಗಂತುಮರ್ಹಸಿ ಕೌಶಿಕ. ನೀವು ಹೇಳಿದ ಕೆಲಸ ನಾ ಮಾಡ್ತೇನೋ ಮಾಡೋದಿಲ್ಲವೋ ಅಂತ ವಿಮರ್ಶೆ ಮಾಡಬೇಡಿ. ಏನಿದ್ರೂ ಪರವಾಗಿಲ್ಲ ಹೇಳಿ
ಅಂತ ಕೇಳಿದಾಗ ವಿಶ್ವಾಮಿತ್ರ ಹೃದಯ ಬಾಯಿಗೆ ಬಂತು. ಇದು ಎಷ್ಟು ಕಷ್ಟದ ಸಮಾಚಾರ, ಕೇಳಿ ಎಲ್ಲಿ ಸತ್ತೋಗ್ತಾನೋ ಅಂತ ತಿಳ್ಕೊಂಡಿದ್ರೆ ನನ್ನ ಕೆಲಸ ಎಷ್ಟು ಹಗುರವನ್ನಾಗಿ ಮಾಡಿಬಿಟ್ಟ. ತಾನೇ ಹೇಳಿಬಿಟ್ನಲ್ಲ, ಕೇಳಿದ್ದನ್ನು ಕೊಡ್ತೇನೆ, ಬೇಕಾದ ಕೇಳಿ ಅಂತ ಸಂತೋಷಪಟ್ಟರು. ಇದನ್ನು ಅನುವಾದ ಮಾಡಿ ಸರ್ಗ ಮುಗಿಸೋ ವಾಲ್ಮೀಕಿ ಕಷ್ಟಪಡ್ತಾ ಇದ್ದಾರೆ. ಅಯ್ಯೋ ಕೆಟ್ಟೋದ ದಶರಥ. 1-4 ಹೇಳ್ದ. ಇವನು ಹೇಳಿದ ಮಾತೆಂಥದ್ದು, ಅವನು ಹೇಳಿದ ಮಾತಾದ್ದೆಂಥದ್ದು. ಇತಿ ಹೃದಯ ಸುಖಂ ನಿಶಮ್ಯ ವಾಕ್ಯಂ ಶ್ರುತಿ ಸುಖಂ ಆತ್ಮವತಾ ವಿನೀತ ಮುಕ್ತಂ. ಹೃದಯ ಸುಖಂ, ವಿಶ್ವಾಮಿತ್ರರಿಗೆ ಹೃದಯಕ್ಕೆ ತಂಪಾಯಿತು. ಶ್ರುತಿ ಸುಖಂ, ಕೇಳುವುದಕ್ಕೂ ತಂಪಾಗಿತ್ತು. ಕೆಲವು ಸಲ ಕಿವಿಗೆ ತಂಪಾಗಿರುತ್ತೆ, ಒಳಗೆ ಮೆಣಸಿನಕಾಯಿ ಆಗಿರುತ್ತೆ. ಕೆಲವು ಸಲ ಹೃದಯಕ್ಕೆ ತಂಪಾಗಿರುತ್ತೆ, ಮಾತು ಕೇಳೋದಕ್ಕೆ ಕಠೋರವಾಗಿರುತ್ತೆ. ದಶರಥ ಒಳ್ಳೆಯ ವಾಗ್ಮಿ, ಚತುರ, ಗಂಭೀರವಾದ ಮಾತು. ಯಾರನ್ನು ಒಲಿಸಿ ವಶೀಕರಣ ಮಾಡಿಕೊಳ್ಳುವ ಸಾಮರ್ಥ್ಯ ಅವನ ವಾಕ್ಯಗಿತ್ತು. ವಸಿಷ್ಠರ ಶಿಷ್ಯ ಅಲ್ಲವೇ. ಪ್ರಚಿತ ಗುಣಯಶಃ ಗುಣೈರ್ವಿಶಿಷ್ಟ ಪರಮರ್ಷಿ ಪರಮಂ ಜಗಾಮಹರ್ಷಂ. ಇವನು ಪರಮರ್ಷಿ, ಅತ್ಯಂತ ಸಂತೋಷಪಟ್ಟ ವಿಶ್ವಾಮಿತ್ರ ಮಹರ್ಷಿ. ಆಹಾ ದಶರಥ, ನಿನ್ನ ಕುಲಕ್ಕೆ ಉಚಿತವಾದ ಮಾತನ್ನಾಡಿದೆ. ನಾನಾಗಿ ಒಂದು ಕಾರ್ಯಾರ್ಥವಾಗಿ ಬಂದಿದ್ದೇನೆ. ಇಷ್ಟು ವಿಸ್ತಾರವಾಗಿ ನೀನು ಹೇಳಿ ನೀನು ಬಾಯಿ ಕಟ್ಕೋತೀಯ ಅಂತ ನಾನು ಲೆಕ್ಕ ಹಾಕಿರಲಿಲ್ಲ. ತಚ್ಛ್ರುತ್ವ ರಾಜಸಿಂಹಸ್ಯ ವಾಕ್ಯಂ ಅದ್ಭುತ ವಿಸ್ತರಂ. ಎಷ್ಟೊಂದು ವಿಸ್ತಾರ ಮಾತಾಡಿಬಿಟ್ಟ. ನನ್ನ ಹೃದ್ಗತವಾದ ಮಾತೊಂದಿದೆ, ಅದನ್ನು ಹೇಳ್ತೇನೆ ಕೇಳಪ್ಪ. ಹೇಳಿ ಸ್ವಾಮಿ, ಅದಕ್ಕೆ ಬೇಗ ಕೂತಿರೋದು. ನಾ ಬೇಗ ಹೇಳ್ತಿದ್ದೆ, ನೀನೇ ಕಣಿ ಮಾಡ್ತಾ ಇದ್ದೀಯೇ. ಬೇಡದೆ ಸೌಖ್ಯ ಅದೇ ಇದೆ ಕೇಳ್ತಾ ಇದ್ದೀರಿ. ನಾ ಹೇಳೋಕೆ ಬಂದಿದ್ದೇನೆ, ಕೇಳಿ ಒಂದೇ ಮಾತು. ಏನೂ ಇಲ್ಲ, ಒಂದು ಸ್ವಲ್ಪ ದಿವಸ ರಾಮನನ್ನು ನನ್ನ ಜೊತೆಯಲ್ಲಿ ಕಳಿಸ್ಕೊಡು ಅಂದರು. ಅಂದ ಅವನಲ್ಲಿ. ಆ ರಾಮನನ್ನು ವರ್ಣನೆ ಮಾಡ್ತಾ ಇದ್ದ. ಈ ಚೋಟುದ್ದ ಹುಡುಗ ಇದ್ದಾನಲ್ಲ, ಆ ರಾಮನನ್ನು ನೋಡಿದ್ರು ಫಸ್ಟ್ ಇಂಪ್ರೆಷನ್ ಮಗುವನ್ನು ನೋಡಿದ್ದಾರೆ. ಆ ತಲೆ ಜುಟ್ಟು ಹೇಗಿದೆ, ಬಾಚಿದ್ರೆ ಗಂಟು ಹಾಕೋದಕ್ಕಾಗೋದಿಲ್ಲ. ಅದು ಕಾಕಪಕ್ಷಧರಂ ಶೂರಂ, ಕಾಗೆ ರೆಕ್ಕೆ ಇದ್ದಾಗಿದೆಯಂತೆ. ಜುಲ್ಪಿ ಅಂತಾರೆ ಕನ್ನಡದಲ್ಲಿ. ತಲೆಗೆ ನಾರು ಹಾಕಿ ಕಟ್ಟಿದರೆ, ಗಂಟು ಹಾಕಿದರೆ ಅದು ಹೊರಗಡೆಯೇ ನಿಂತುಕೊಳ್ಳುತ್ತೆ, ಗಂಟು ಹಾಕ್ತಾ ಇಲ್ಲ. ಆ ಕಡೆ ಈ ಕಡೆ ಅದು ಆಡ್ತಾ ಇದೆ. ತ್ಯಾಗರಾಜರು ಒಂದು ಹಾಡಲ್ಲಿ ಇದನ್ನು ಅಲಗಲಲ್ಲ ವರ್ಣನೆ ಮಾಡಿದ್ದಾರೆ. ಆ ರಾಮಚಂದ್ರನ ತಲೆ ಕೂದಲು ಹೀಗೆ ಹಾಗೆ ಆಡ್ತಾ ಇತ್ತು. ಅದನ್ನು ನೋಡಿ ಅವನಿಗೆ ಪದೇ ಪದೇ ತಲೆ ಒರೆಸಿಕೊಳ್ಳು ಅವನು ಮಗು. ನೋಡಿದರು ಕಾಕಪಕ್ಷಧರಂ ಶೂರಂ, ರಾಮನ ಪರಾಕ್ರಮ ಇಲ್ಲಿ ನೋಡಿದರು. ಇವನು ಯಾರಂತ ಗೊತ್ತಿದ್ದರಿಂದ ಹೇಳ್ತಿದ್ದಾರೆ. ಜ್ಯೇಷ್ಠಂ, ನಿನಗೆ ಜ್ಯೇಷ್ಠ ಪುತ್ರ ಇವನು. ಮೇ ದಾತು ಮರ್ಹಸಿ, ನನಗೆ ಕೊಟ್ಟು ಬಿಡು ಅಂದರು. ರಾಮನ ನನಗೆ ಕೊಟ್ಟು ಬಿಡು. ಈ ಸಂಸ್ಕೃತ ಭಾಷೆಯಲ್ಲಿ ಗಂಡಾಂತರದ ಮೇಲೆ ಗಂಡಾಂತರ. ಮೇ ಅನ್ನುವ ಶಬ್ದ ನನಗೆ ಚತುರ್ಥಿ ಅಲ್ಲಿ ಒಂದು ಪ್ರಯೋಗ, ಷಷ್ಠಿ ವಿಭಕ್ತಿಯಲ್ಲಿ ಒಂದು ಪ್ರಯೋಗ. ಮಮ ಮೇ ಆವಯೋ ಹೊನವು ಅಸ್ಮಾಕನ್ನಃ. ಇದು ವಿಭಕ್ತಿ ವ್ಯತ್ಯಾಸವಾದರೆ ಮೇ ಶಬ್ದಕ್ಕೆ ಅರ್ಥ ವ್ಯತ್ಯಾಸವಾಗುತ್ತೆ. ಅಗಸರವನು ಬರ್ತಾನೆ, ಬಟ್ಟೆ ಇಟ್ಟಿದ್ದೀರಿ, ಅಗಸನಿಗೆ ಬಟ್ಟೆ ಕೊಡು ಅಂತ ಹೇಳುವಾಗ ನೀವು ಚತುರ್ಥಿ ಹಾಕ್ತೀರಿ. ಅಗಸನಿಗೆ ಬಟ್ಟೆ ಕೊಡು, ಅವನಿಗೆ ಕೊಟ್ಟುಬಿಡು ಅಂತ ಅರ್ಥವಲ್ಲ. ಮಡಿ ಮಾಡಿ ವಾಪಸ್ ಕೊಡಲಿ ಅಂತ ಅರ್ಥ. ಚತುರ್ಥಿ ವಿಭಕ್ತಿ ಅರ್ಥ ರಾಜಕಾಯ, ಅಗಸನಿಗೆ ಕೊಟ್ಟುಬಿಡು. ತುಭ್ಯಮಹಂ ಸಂಪ್ರದದೆ, ಎಲೆ ಅಡಿಕೆ ತಾಂಬೂಲ ಇಟ್ಟು ಈ ಬಟ್ಟೆಯನ್ನು ಅವನಿಗೆ ಕೊಡು ಅಂತ ಅರ್ಥ. ಇವರು ಮೇ ಅಂತ ಶಬ್ದ ಹಾಕ್ತಾ ಕೂತಿದ್ದಾರೆ. ದಶರಥನಿಗೆ ಗಾಬರಿಯಲ್ಲಿ ನನಗೇ ಕೊಟ್ಬಿಡು, ದತ್ತು ಪುತ್ರ ಕೊಟ್ಬಿಡು ಅಂತ ಕೇಳ್ತಾ ಇದ್ದಾನಲ್ಲ, ರಾಮನನ್ನು ಯಾಕೆ ಕೊಡೋದು ನಾನು ಅಂತ ಯೋಚನೆ ಮಾಡಿ, ಏನಂದ್ರಿ ರಾಮನನ್ನು ಕೊಡು ಅಂತ ಹೇಳಿದ್ರ ಅಂತ ಏನೋ ಹೇಳ್ತಾರೆ. ಸ್ವಲ್ಪ ತಾಳೆಯ ಅಂದರು. ಇಷ್ಟೆಲ್ಲ ಮಾತಾಡಿದ್ದೀನಿ, ನಾ ಮಾತಾಡಿದ್ದು ಕೇಳಬೇಡವೆ. ಶ್ರೇಯಶ್ಚಾಸ್ಮೈ ಪ್ರದಾಸ್ಯಾಮಿ. ಇವನಿಗೊಂದು ಶ್ರೇಯಸ್ಸನ್ನು ಮಾಡುವುದಿದೆ. ಬಹುರೂಪಂ ನ ಸಂಶಯ, ಅನೇಕ ರೂಪದಲ್ಲಿ ಇವನಿಗೊಂದು ಮಂಗಳವನ್ನು ನಾನು ಮಾಡಬೇಕು, ಅದಕ್ಕೆ ಕಳಿಸಿಕೊಡು. ಶ್ರೇಯ, ಶ್ರೇಯಸ್ ಶಬ್ದಕ್ಕೆ ಲಕ್ಷ್ಮೀ ಅಂತ ಅರ್ಥ. ಶ್ರೀ ಶಬ್ದಾರ್ಥ ಶ್ರೇಯೋ ಮೂರ್ತಿಂ ಶ್ರಿಯಮಶರಣ ತ್ವಾಂ ಶರಣ್ಯಾಂ ಪ್ರಪದ್ಯೆ. ಇವನಿಗೆ ಲಕ್ಷ್ಮೀ ಸಂಘವನ್ನು ಮಾಡಬೇಕು, ಸೀತಾ ವಿವಾಹವನ್ನು ಮಾಡಿಸಬೇಕು, ಮದುವೆ ಮಾಡಿಸಬೇಕು. ನಿಷ್ಕರ್ಷೆ ನಾನು ಮಾಡಿಕೊಡ್ತೇನೆ. ನಿಮಗೇನು ಇಷ್ಟು ಅರ್ಜೆಂಟ್ ಅಂತ ಕೇಳಿದ್ರೆ, ನನ್ನ ಶತ್ರುವನ್ನು ಕರೆಸಿ ನಾಮಕರಣ ಮಾಡಿಸಿದೆಯಲ್ಲ, ರಾಮ ಅಂತಿಟ್ಟಿಯಲ್ಲ, ಅವನ ಮೇಲೆ ನಾನು ಸೀತಾರಾಮ ಅಂತ ಮಾಡಬೇಡವೋ, ಅದು ಸ್ಪರ್ಧೆ. ಆದ್ದರಿಂದ ಅದು ನನ್ನ ಹಕ್ಕು. ನನ್ನನ್ನು ಕೇಳಿದೆ ನಾಮಕರಣ ಮಾಡಿದ್ದೀಯ, ನನ್ನ ಕೇಳಿದೆ ಹಾಗೆ ಮದುವೆ ಮಾಡ್ತೀಯ ನೋಡ್ತೇನೆ. ನಿಮ್ಮ ಗುರು ಬಾಯಿ ಮುಚ್ಕೊಂಡಿರಬೇಕು. ಅವನು ಸೀತಾರಾಮ ಮಾಡೋದು ನನ್ನ ಕರ್ತವ್ಯ. ಗುಟ್ಟಾಗಿ ಮೇಲ್ಗಡೆ ಮಾಡಿಯಲ್ಲಿ ನನ್ನ ಬಿಟ್ಟು ಏರ್ಪಾಡು ಮಾಡ್ತಾ ಇದ್ದೀಯಾ, ಅದಕ್ಕೆ ಬಂದಿದ್ದೇನೆ ನಾನು. ಶ್ರೇಯಶ್ಚಾಸ್ಮೈ ಪ್ರದಾಸ್ಯಾಮಿ
ಬಹುರೂಪಂ. ಆ ಸೀತಾದೇವಿ ಗಂಟು ಬಿದ್ದರೆ ರಾಮನಿಗೆ ಜಗತ್ತಿಗೆ ಎಷ್ಟೊಂದು ಮಂಗಳವಾಗತ್ತೆ. ಅದಕ್ಕೆ ಬಂದಿದ್ದೇನೆ ಅಂತ ಒಳಗಿನ ಅರ್ಥದಲ್ಲಿ ಹೇಳಿದರು. ರಾಮ ಯಾರು ಅಂತ ಬಾಯಿ ಬಿಟ್ಟು ಹೇಳಬಾರದು. ದಶರಥನಿಗೆ ತಿಳಿಯಲಿಲ್ಲ. ತಲೆ ಆಡಿಸ್ತಾ ಸುಮ್ಮನೆ ಅದೆಲ್ಲ ಬೇಡಿ ಅವ್ರಿಗೆ ಮಾತಾಡೋ ಬಾಯಿ ಬರ್ತಿಲ್ಲ ಈಗ ಅವನಿಗೆ. ಅದು ಹೇಳಿದರು, ಇದು ಸ್ವಲ್ಪ ಕೇಳಯ್ಯ, ನಾನು ಸಿದ್ಧಾಶ್ರಮ ಅಂತ ಒಂದು ಜಾಗದಲ್ಲಿ ವಾಮನಾವತಾರ ಆಗಿದ್ದ ಜಾಗ, ಆಶ್ರಮ ಅದಿತಿ ಆಶ್ರಮ. ಅನೇಕ ವರ್ಷಗಳಿಂದ ನಾನು ಒಂದು ಯಜ್ಞವನ್ನು ಮಾಡ್ತಿದ್ದೇನೆ. 6 ದಿವಸ ಹಗಲು ರಾತ್ರಿ ಮಾಡೋ ಯಜ್ಞ. 1 ವರ್ಷವೂ ಯಾಗ ಪೂರ್ತಿಯಾಗಿಲ್ಲ. ಯಾರೋ ಇಬ್ಬರು ದುಷ್ಟ ರಾಕ್ಷಸರು ಮಾರೀಚ ಸುಬಾಹು ಬಂದು, ರಾವಣನ ಕಡೆಯವರು ಬಂದು ನಮ್ಮ ಯಜ್ಞವನ್ನೆಲ್ಲ ಧ್ವಂಸ ಮಾಡ್ತಾರೆ. ರಕ್ತಮಾಂಸಗಳನ್ನು ಸುರಿಯುತ್ತಾರೆ, ಋಷಿಗಳನ್ನು ಕೊಲ್ತಾರೆ, ಆಶ್ರಮಕ್ಕೆ ಬೆಂಕಿ ಹಚ್ತಾರೆ. ಯಜ್ಞ ಪೂರ್ತಿಯಾಗಲಿಲ್ಲ. ಅದು ಪೂರ್ತಿಯಾಗೋದು ಸ್ವಲ್ಪ ಪ್ರೊಟೆಕ್ಷನ್ ಬೇಕು. ಅದಕ್ಕೆ ಎಮರ್ಜೆನ್ಸಿ ಫೋರ್ಸ್ ಅಂತ ರಾಮ ಲಕ್ಷ್ಮಣ ಕಳಿಸ್ಕೊಡು. ನಿಮ್ಮ ಮನೆ ಕಟ್ಟಬೇಕು, ಎಲ್ಲಿ ಆ ಪೀಠ ಕೊಡಿ ಅಂತ ಕೇಳಿದ ಹಾಗಾಯಿತು. ಯಾವುದಕ್ಕೋ ಇಟ್ಟಿದ್ದಾರೆ ಪೀಠ. ಚಂಪು ರಾಮಾಯಣಕಾರ ಹೇಳ್ತಾರೆ, ಒಬ್ಬನ ಮನೆ ಛಾವಣಿ ಕುಸಿದು ಹೋಯ್ತಂತೆ. ಅದಕ್ಕೆ ಅವ ಹೇಳಿದಂತೆ ಮೇರು ಪರ್ವತ ತೊಗೊಂಬನ್ನಿ, ಅದಕ್ಕೆ ಗುದುಮ ಹಾಕಿ ಸಪೋರ್ಟ್ ಕೊಡೋಣ ಅಂತ ಹೇಳಿದ ಹಾಗೆ ರಾಮನನ್ನು ಕೊಡು ಅಂತ ಕೇಳ್ತಾ ಇದ್ದು. ದಶರಥನಿಗೆ ಅರ್ಥ ಆಗಲಿಲ್ಲ. ನೀವು ಯಜ್ಞ ಪೂರ್ತಿ ಆಗಬೇಕಾದ್ರೆ ನಮ್ಮ ರಾಮ ಯಾತಕ್ಕೆ ಬೇಕು? ಮಾರೀಚ ಸುಬಾಹು ತಾನೇ. ಅಯ್ಯೋ ಹಣೆ ಬರಹವೇ, ಅವರು ಭಯಂಕರ ರಾಕ್ಷಸರು. ನಾ ದಕ್ಷಿಣದ ಕಡೆಗೆ ದೃಷ್ಟಿ ಕೊಟ್ಟಿಲ್ಲ. ರಾವಣನ ಕಡೆ ರಾಕ್ಷಸರು ಅಂದರೆ ಅತ್ಯಂತ ಮಾಯಾವಿಗಳು. ಆದ್ದರಿಂದ ಇದೊಂದು ಬಿಟ್ಟು ಏನಾದರೂ ಬೇಕಾದರೂ ಕೇಳಿ ಅಂತ ಹೇಳಿದಾಗ, ಇಷ್ಟೊತ್ತೇನು ಹೇಳಿದೆ ನೀನು? ಏನು ಬೇಕಾದ್ರೂ ಕೊಡ್ತೀನಿ ಅಂತ ಮಾತಾಡಲಿಲ್ಲವೋ ನೀನು? ಆ ಧೈರ್ಯದ ಮೇಲೆ ತಾನೇ ನಾನು ಕೇಳಿದ್ದು. ದಶರಥ ಸ್ವಲ್ಪ ಕೇಳು ಇಲ್ಲಿ ಅಂತ ಒಂದು ಮೈಲ್ಡ್ ಇಂಜೆಕ್ಷನ್ ಕೊಡ್ತಾರೆ. ಒಂದು ಮಹಾವಾಕ್ಯ. ರಾಮ ಯಾರು ಅಂತ ನನಗೆ ಗೊತ್ತು ಕಾಣೋ, ನಿನಗೆ ಗೊತ್ತಿಲ್ಲ. ಹಾಗಿದ್ರೆ ಹೇಳಿ ನೋಡೋಣ. ಹೇಳೋ ಹಾಗಿಲ್ಲ. ಇದೆಂಥ ಪೀಕ್ಲಾಟ. ರಾಮ ಯಾರು ಅಂತ ನನಗೆ ಗೊತ್ತಿದೆನಾ? ಹೇಳೋ ಹಾಗಿಲ್ಲ. ನೀವು ಹೇಳಿದ್ರೆ ನನಗೆ ತಿಳಿಯೋದು ಹೇಗೆ? ನಾ ಹೇಳಿದ್ರು ನಿಂಗೆ ತಿಳಿಯೋದಿಲ್ಲ, ಅದಕ್ಕೆ ಹೇಳೋದಿಲ್ಲ. ಭಾಳ ಚೆನ್ನಾಯ್ತಿದು. ಆದರೆ ಒಂದು ಪರ್ಯಾಯದಲ್ಲಿ ಹೇಳ್ತೇನೆ, ನೀನು ವಸಿಷ್ಠರ ಶಿಷ್ಯ ಅಂತ ಜಂಬ ಪಟ್ಕೊಳ್ತೀಯೆ. ನಾ ಹೇಳೋ ಮಾತಿನ ಹಿಂದೆ ಏನಾದರೂ ವೇದ ಸೂಕ್ತ ಮಂತ್ರ ಜ್ಞಾಪಕ ಬರುತ್ತೆ ನೋಡು. ಅಹಂ ವೇದ್ಮಿ ಮಹಾತ್ಮಾನಂ ರಾಮಂ ಸತ್ಯ ಪರಾಕ್ರಮಂ ವಸಿಷ್ಠೋಪಿ ಮಹಾತೇಜಾ ಏಚೇ ಮೇ ತಪಸಿ ಸ್ಥಿತಾ. ರಾಮಾಯಣದಲ್ಲಿ ಮಹಾವಾಕ್ಯಗಳಲ್ಲಿ ಮೊದಲನೆಯ ಮಹಾವಾಕ್ಯ ಇದು. ಅಹಂ ವೇದ್ಮಿ ಮಹಾತ್ಮಾನಂ ವೇದಾಹಮೇತಂ ಪುರುಷಂ ಮಹಾಂತಂ. ಆ ಮಂತ್ರವನ್ನು ರೂಪಾಂತರದಲ್ಲಿ ಹೇಳ್ತಿದ್ದಾರೆ. ಇದಕ್ಕೆ ವೇದಪಾದ ಸ್ತೋತ್ರ ಅಂತಾರೆ. ಸಾಮಾನ್ಯವಾಗಿ ವೇದ ಮಂತ್ರಗಳಲ್ಲಿ ಬರುವ ಶಬ್ದಗಳನ್ನೇ ಹಿಡ್ಕೊಂಡು ಒಂದು ಶ್ಲೋಕದ ಕೊನೆಯಲ್ಲಿಯೋ ಮೊದಲಲ್ಲಿಯೋ ಬರುವಂತೆ ಸ್ತೋತ್ರ ರಚನೆ ಮಾಡಿದರೆ ಅದಕ್ಕೆ ವೇದಪಾದಸ್ತವ ಅಂತ ಹೇಳ್ತಾರೆ. ವೇದಪಾದಸ್ತವದ ಜಾತಿಯಲ್ಲಿರ್ತಕ್ಕದ್ದು ನಮ್ಮ ಊರುಗಳಿಂಥದ್ದು ಬಹಳ ಮಾಡಿದರು. ಗಾಯತ್ರಿಗೆ ಮಾಡಿದ್ದಾರೆ ಕೆಲವರು ವೇದಪಾದ ರೂಪದಲ್ಲಿ. ಸರಳ ಅನುಷ್ಠ ಶ್ಲೋಕ ಮೇಲೆ ನೋಡಿದರೆ ಗಾಯತ್ರಿ ಅಧಿಕಾರವಿಲ್ಲದೆ ಇದ್ದವರು ಓದಬಹುದು, ಗಾಯತ್ರಿ ಅರ್ಥ ದಕ್ಕತ್ತೆ. ಮಂತ್ರಾಧಿಕಾರ ಇಲ್ಲದೇ ಇದ್ದವರು ಓದಬಹುದು ಅಂತ ಉಪಕಾರಕ್ಕೋಸ್ಕರವಾಗಿ ಅನೇಕ ಮಹರ್ಷಿಗಳು ಇಂಥ ಕೆಲಸ ಮಾಡಿದ್ದಾರೆ. ಇವರು ಮೊದಲನೇದು ಹೇಳಿದರು ಅಹಂ ಒಂದೊಂದು ಶಬ್ದವನ್ನು ಕಸಕಾಡಿದ್ದಾರೆ ತನಿಶ್ಲೋಕಿ ವ್ಯಾಖ್ಯಾನದಲ್ಲಿ. ಪೆರಿಯವಾಚನ ಪಿಳ್ಳೆ ಸ್ವಾಮಿಗಳು, ಗೋವಿಂದರಾಜರು. ನಾವು ಸಂಸ್ಕೃತ ವ್ಯಾಖ್ಯಾನವನ್ನು ಮಾತ್ರ ಸ್ವಲ್ಪ ವ್ಯತ್ಯಾಸ ತೋರಿಸ್ತೇನೆ. ಅವರ ಹಾಗೆ ವ್ಯಾಖ್ಯಾನ ಮಾಡುವವರು ಜಗತ್ತಲ್ಲಿ ಹುಟ್ಟಿದ ವ್ಯಾಖ್ಯಾನ ಚಕ್ರವರ್ತಿಯವರು. ವ್ಯಾಖ್ಯಾನ ಅಂದರೆ ಶಬ್ದಾರ್ಥ. ಅಹಂ ಅಂದರೆ ನಾನು ಹೇಳೋದೇನಿದೆ ಅಂತ ಆಗಲ್ಲ. ಅಹಂ ವೇದ್ಮಿ ಬಹುಗುರೋಪಾಸನೇನ ಲಬ್ಧ ಜ್ಞಾನ. ಎಲ್ಲೋ ದಶರಥ, ನಾನು ಒಂದು ಕಾಲದಲ್ಲಿ ನಿನಗಿಂತ ಮುಟ್ಟಾಳನಾಗಿದ್ದೆ, ದೊರೆಯಾಗಿ, ಭರತ ವಂಶದ ದೊರೆಯಾಗಿದ್ದೆ. ಮಾಡಬಾರದ ಕೆಲಸವನ್ನೆಲ್ಲ ಮಾಡಿದೆ. ಗುರುಗಳ ವಸಿಷ್ಠರ ಆಶ್ರಮವನ್ನು ಲೂಟಿ ಮಾಡಿದೆ. ಗುರುಗಳ ಕಾಮಧೇನುವನ್ನು ಅಪಹರಿಸುವಂತೆ ತ್ರಿಶಂಕುವಿಗೆ ಪ್ರೇರಣೆ ಮಾಡಿದೆ. ಅದರ ಮಾಂಸವನ್ನು ತಿನ್ನಿಸಿದೆ. ಎಲ್ಲ ಜಾತಿಗಳನ್ನು ಒಂದು ಮಾಡಿದೆ. ಯಾವ ವಿ ಪಿ ಸಿಂಗ್ ಮಾಡದೇ ಇರೋ ಮಂಡಲ್ ಕಮಿಷನ್ನೆಲ್ಲ ನಾನು ಮಾಡಿದೆ. ಹಾಮನೂರು ಮಾಡದೇ ಇರೋ ಕೆಲಸವನ್ನು ಮಾಡಿದೆ. ಆಮೇಲೆ ಮುಂದೆ ಕಥೆ ಬರುತ್ತೆ, ವಿಸ್ತಾರವಾಗಿ ಹೇಳ್ತೇನೆ, ನಾಳೆ ಹೇಳ್ತೇನೆ ಅದನ್ನು. ಆ ವಸಿಷ್ಠರೇ ನನ್ನನ್ನು ಬ್ರಹ್ಮರ್ಷಿ ಅಂತ ಅಂಗೀಕಾರ ಮಾಡುವ ಮಟ್ಟಿಗೆ ಮೈಯಲ್ಲಿದ್ದ ಉಪ್ಪು ಹುಳಿ ಖಾರವನ್ನೆಲ್ಲ ಸುಟ್ಟುಕೊಂಡು ಕ್ಷಾತ್ರ ಗುಣವನ್ನು ಅಳಿಸಿ ಅನೇಕ ಕಾಲ ಗುರುಪಾಸನ ಮಾಡಿ ಲಬ್ಧ ಜ್ಞಾನ. ನನಗೆ ಜ್ಞಾನ ಉಂಟಾಯಿತು. ರಾಮ ಯಾರು ಅಂತ ಗೊತ್ತು ನನಗೆ. ಭವಾಂಸ್ತು ಕೇವಲ ಕರ್ಮಠ. ನಿನಗೂ ನನಗೂ ಇರೋ ವ್ಯತ್ಯಾಸ, ನೀನು ಬರೀ ಕರ್ಮಠ. ನೀನು ಅಶ್ವಮೇಧ ಮಾಡಿರಬಹುದು,
ಪುತ್ರ ಕಾಮೇಷ್ಟಿ ಮಾಡಿದ್ದೀಯೇ, ಮೋಕ್ಷ ಕಾಮೇಷ್ಟಿ ಮಾಡಿದ್ದೀಯಾ, ಮೋಕ್ಷಕ್ಕೋಸ್ಕರವಾಗಿ ರಾಮೋಪಾಸನೆ ಮಾಡಿದ್ದೀಯಾ, ರಾಮ ಮಂತ್ರಾರ್ಥ ನಿನಗೆ ಗೊತ್ತೇ, ಎಂಥ ಗುರುಗಳು ನಿನಗೆ, ರಾಮ ಯಾರು ಅಂತ ಕೇಳಿದ್ದೀಯಾ ಅವರಲ್ಲಿ, ನೀ ಕೇಳಿಲ್ಲ. ಆದರೆ ಅಹಂ ವೇದ್ಮಿ ಜಟಾವಲ್ಕಲಧಾರಿ, ತಲೆಯಲ್ಲಿ ಜಡೆ ಕಟ್ಟಿದ್ದೇನೆ, ನಾರುಮಡಿ ಹುಟ್ಟಿದ್ದೇನೆ, ಅದಕ್ಕೆ ರಾಮ ಯಾರು ಅಂತ ಗೊತ್ತು. ನೀನು ಮೈಯಲ್ಲಿ ರೇಷ್ಮೆ ಬಟ್ಟೆಯನ್ನು ಉಟ್ಟುಕೊಂಡು ಬಂಗಾರದ ಮುಡಿ ಇಟ್ಟವನು, ನಿನಗೇನು ಗೊತ್ತು, ಅವನಿಗೆನ್ನಡ ಸರಿಯ ರಾಮನ್ನ, ನೀನು ಬರೀ ಕ್ಷತ್ರಗುಣ ಸಂಪನ್ನ. ಗರ್ಭಭೂತ ಸ್ತಬೋಧನ ಇತ್ಯುಕ್ತ ರೀತ್ಯ ರಾಮಸ್ಯ ಗರ್ಭಭೂತಃ. ಋಷಿಗಳು ದಂಡಕಾರಣ್ಯದಲ್ಲಿ ಪ್ರಪತ್ತಿ ಮಾಡ್ತಾರೆ ಭಗವಂತನಲ್ಲಿ, ಪ್ರಭು ನಾವು ವಯಸ್ಸಲ್ಲಿ ಹಿರಿಯರು ದೊಡ್ಡವರು, ಆದರೆ ನೀನು ಜಗತ್ತಿಗೆ ಪ್ರಭು, ನಿನ್ನ ಗರ್ಭದಲ್ಲಿರುವ ಶಿಶುಗಳು ನಾವು ಅಂತ ಪ್ರಪತ್ತಿ ಮಾಡ್ತಾರೆ ಋಷಿಗಳು. ನೀನು ತಾಯಿ ಇದ್ದಂತೆ, ತ್ವಮೇವ ಮಾತಾ ಚ ಪಿತಾ ತ್ವಮೇವ. ನಾನು ರಾಮನನ್ನು ತಾಯಿಂತ ಉಪಾಸನೆ ಮಾಡಿದ್ದೇನು ವಿಶ್ವಾಮಿತ್ರ, ನೀನು ದಶರಥ ಏನು ಮಾಡಿದ್ದೀಯ ಅಂದರೆ ತ್ವಂತು ರಾಮೇ ಗರ್ಭತ್ವಾಭಿಮಾನಿ, ರಾಮನನ್ನು ಹಡೆದ ತಂದೆ, ರಾಮನಿಗೆ ತಂದೆ ಅಂತ ದುರ್ಭಿಮಾನಿಯಾಗಿದ್ದೀಯೇ. ಯೋಗಕ್ರಮಜ್ಞಾನವಾನಹಂ, ಯೋಗಕ್ರಮದಿಂದ ತಿಳ್ಕೊಂಡಿದ್ದೇನೆ ರಾಮ ಯಾರು ಅಂತ. ಭೋಗಕ್ರಮಜ್ಞಾನವಾನ್ ತ್ವಂ, ನೀನು ಭೋಗದಿಂದ ರಾಮನನ್ನು ನೋಡ್ತಾ ಇದ್ದೀಯೇ. ನಾನು ಧರ್ಮಮೋಕ್ಷ ಪರ, ನೀನು ಅರ್ಥಕಾಮ ಪರ. ಗೊತ್ತಾಗಿದೆ ಅವರ ಚರಿತ್ರೆ. ವಿಶ್ವಾಮಿತ್ರರಿಗೆ ಹೆಂಡತಿ ಬಾಯಿ ಕಟ್ಟು ಹಾಕ್ಕೊಂಡಿದ್ದೀಯ ನೀ ರಾಮನನ್ನು ಬಾಳಿಸೋದು ಅಷ್ಟರಲ್ಲೇ ಇದೆ ಅಂತ. ನೀ ರಾಮನನ್ನು ಬಾಳಿಸೋವನೇ ನೀನು, ನಿಮ್ಮ ಮನೇಲಿ ಹುಟ್ಟಿದ ರಾಮ, ಅದು ನಿನ್ನ ಪುಣ್ಯ. ಆ ಪುಣ್ಯಕ್ಕೆ ಸರಿಯಾಗಿ ನಿನ್ನ ಹಣತೆಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕಿದ್ದಾನೆ. ನಿನಗೆ ರಾಮನ ಪಟ್ಟಾಭಿಷೇಕ ನೋಡೋ ಭಾಗ್ಯವಿಲ್ಲ, ಏನೋ ವಿವಾಹ ಶಿಷ್ಟು ನೋಡ್ಬೋದು ಎಲ್ಲ, ನಿನಗೆ ರಾಮ ಯಾರು ಅಂತ ತಿಳಿಯುವ ಭಾಗ್ಯವೇ ಇಲ್ಲ. ನನ್ನನ್ನು ಕೆಣಕ್ತೀಯ ನೀನು. ಅಹಂ ವೇದ್ಮಿ, ಮುಂದಕ್ಕೆ ಹೋಗುತ್ತೆ. ಮಹಾತ್ಮಾನು, ಚೋಟುದ್ದ ಹುಡುಗ 13 ವರ್ಷದ ಬಾಲಕನನ್ನು ಮಹಾತ್ಮ ಅಂತ ಹೇಳಿದ್ರಲ್ಲ. ವೇದಾಹಮೇತಂ ಪುರುಷಂ ಮಹಾಂತಂ, ಏತಂ ಪುರುಷಂ, ನಿನ್ನೆದುರಿಗಿರುವ ಈ ರಾಮ ಎಷ್ಟು ಸುಲಭನಾಗಿದ್ದಾನೆ. ಸೊಂಟದಲ್ಲಿಟ್ಕೋಬೋದು, ಕೈಯಲ್ಲೆತ್ತಬಹುದು, ಗಲ್ಲವನ್ನು ಮುದ್ದು ಮಾಡಬಹುದು, ರಾಮ ಅಂತ ಕರೀಬೋದು. ಆದರೆ ಅವನು ಪುರುಷಂ ಮಹಾಂತಂ, ಪರಾತ್ಪರ ಪುರುಷ, ನಿರ್ಗುಣನೂ ಅವನೇ, ಸಗುಣನೂ ಅವನೇ. ಮಹಾರಾಜರು ಬರೆದಿದ್ದಾರೆ, ಪದೇ ಪದೇ ಹೇಳ್ತಾರೆ. ವ್ಯಕ್ತಾವ್ಯಕ್ತ ಸ್ವರೂಪನಾಗಿದ್ದಾನೆ, ಕೈಗೆಟಕ್ತಾನೆ, ಕೈಗೆಟ್ಕೋದಿಲ್ಲ. ಅದಕ್ಕೆ ರಾಮಂ ಸತ್ಯ ಪರಾಕ್ರಮಂ, ಇದೆಂಥ ಪರತ್ವ. ಇವನು ಪರಾಕ್ರಮ ಎಲ್ಲಿ ನೋಡಿದ್ರು, ರಾಮ ಬಿಲ್ ಹಿಡಿದಿದ್ದು ನೋಡಿಲ್ಲ, ಬಾಣ ಬಿಟ್ಟದ್ದು ನೋಡಲಿಲ್ಲ. ಅದಕ್ಕೆ ಇಲ್ಲಿ ಅನೇಕ ವ್ಯಾಖ್ಯಾನ ಕೊಡ್ತಾರೆ. ಒಂದು ಹೇಳ್ತಾನೆ, ಈ ರಾಮಚಂದ್ರನೆಂಬ ಸೂರ್ಯನ ಪ್ರಕಾಶದಲ್ಲಿ ಲೋಕದಲ್ಲಿ ಎಲ್ಲ ನಕ್ಷತ್ರಗಳು ಮುಳುಗಿ ಹೋಗ್ತವೆ, ಅದೇ ಪರ ಆಕ್ರಮ. ಪರಾನಾಕ್ರಮತಿ, ಸೂರ್ಯನಿಗೆ ಪರಾಕ್ರಮ ಎಂಥದ್ದು, ಅವನು ಬಂದು ಕೂಡಲೇ ಗ್ರಹ ನಕ್ಷತ್ರಗಳ ಬೆಳಕೆಲ್ಲ ಮಂಕಾಗಿ ಹೋಗ್ತವೆ. ಕೆಲವು ತೇಜಸ್ವಿ ತಪಸ್ವಿಗಳು ಹೇಗಿರ್ತಾರೆ, ಒಂದು ಸಭೆಯಲ್ಲಿ ಅವರು ಬಂದು ನಿಂತುಕೊಂಡರೆ ಉಳಿದವರೆಲ್ಲರ ತೇಜಸ್ಸನ್ನು ಎಳೆದು ಬಿಡ್ತಾರೆ. ಶತ್ರುಗಳು ಅವರಿಗೆ ಕೈ ಮುಗಿಯಬೇಕು ಅಂತ ಭಾವನೆ ಉಂಟಾಗುತ್ತೆ. ದುರ್ಯೋಧನ ಸಭೆಯಲ್ಲಿ ಕೃಷ್ಣ ಬಂದಾಗ ಸ್ವಯಂ ದುರ್ಯೋಧನನೇ ಎದ್ದು ನಿಂತು ಬಿಟ್ಟ. ಕೃಷ್ಣನ ತೇಜಸ್ ಅಂಥದ್ದು. ಬ್ರಾಹ್ಮಣರಿಗೆ ವೈದಿಕರಿಗೆ ತೇಜಸ್ಸೇ ಐಶ್ವರ್ಯ ಅಂತಾರೆ. ತೇಜಸಾಂಭಿನ ವಯಸ್ಸಮೀಕ್ಷತೆ, ರಘುವಂಶದಲ್ಲಿ ತೇಜಸ್ಸಿಗೆ ವಯಸ್ಸು ಕಾರಣವಲ್ಲ. ಚಿಕ್ಕ ಹುಡುಗರಿಗೆ ತೇಜಸ್ಸಿರುತ್ತೆ, ದೊಡ್ಡವರಿಗೆ ಅಗ್ನಿ ಆರಿಸಿದರೆ ಇದ್ದರಿದ್ದಾಗಿರ್ತಾರೆ. ಅವರ ಪ್ರಕಾರ ತಣಲಕ್ಕೆ ತಿರುಮಂಜನಂ ಬಣ್ಣಾರ್ ಪೋಲೆ, ತಣಲಂದರೆ ಅಗ್ನಿ, ಅಗ್ನಿಗೆ ತಿರುಮಂಜನ ಮಾಡಿದರೆ, ಅಗ್ನಿಗೆ ಅಭಿಷೇಕ ಮಾಡಿದರೆ ನೀರಲ್ಲಿ ಇದ್ದರಿದ್ದಾಗಿರ್ತಾರೆ ಅಂತ ಹೇಳೋದ್ರ ಬದಲು ವೈದಿಕರ ಪರಿಭಾಷೆ ತಣಲಕ್ಕೆ ತಿರುಮಂಜನಂ ಬಣ್ಣಾರ್ ಪೋಲೆ. ಇದು ತಮಿಳಲ್ಲಿ ಬಯ್ಯೋ ರೀತಿ. ನನ್ನ ತೇಜಸ್ಸಲ್ಲಿ ನಿನ್ನ ತೇಜಸ್ಸಲ್ಲಿ ರಾಮ ಯಾರು ಅಂತ ಗೊತ್ತು. ವಿಶ್ವಾಮಿತ್ರ ಅದು ಏನೇನೋ ಹೇಳ್ತಾ ಇದ್ದೀರಿ, ತಪಸ್ಸಂತೀರಿ, ಮಹಾ ತೇಜಸ್ಸಂತೀರಿ, ಪರಾಕ್ರಮ ಅಂತೀರಿ, ನನಗೆ ಸ್ವಲ್ಪ ತಿಳಿಯೋ ಹಾಗೆ ಹೇಳಿ. ಮುಟ್ಟಾಳಂದ್ರು. 10 ವರ್ಷ ನಾ ಹೇಳಿದ್ರು ತಿಳಿಯೋದಿಲ್ಲ, ಬೇಕಾದ್ರೆ ನನ್ನ ಜೊತೆಯಲ್ಲಿ ವಾದ ಮಾಡೋ ಕೂತಿದ್ದೀಯೇನೋ ನೀನು. ಒಂದು ಕೆಲಸ ಮಾಡು, ರಾಮ ಯಾರು ಅಂತ ನನಗೆ ಹೇಗೆ ತಿಳಿಯಿತು ಅಂತ ನಿನಗೆ ನಂಬಿಕೆ ಬರಬೇಕಾದ್ರೆ ನಿಮ್ಮ ಆಸ್ಥಾನದಲ್ಲಿದ್ದಾರಲ್ಲ ವಸಿಷ್ಠ ವಾಮದೇವಾದಿಗಳನ್ನು ಒಬ್ಬೊಬ್ಬರನ್ನು ಕೇಳು. ರಾಜದ್ವಾರ ಸಂಬಂಧರಹಿತತೆಯ ಪಕ್ಷಪಾತ ಶೂನ್ಯ. ವಸಿಷ್ಠ ವಾಮದೇವರು ನಿನ್ನ ಅರಮನೆಯಲ್ಲಿದ್ದರು. ರಾಜದ್ವಾರ ಸಂಬಂಧರಹಿತತೆಯ, ಒಂದು ಪೈಸಾ ಸಂಬಳ ತಗೊಳ್ತಾ ಇರಲಿಲ್ಲ. ಸಂಬಳ ತಗೊಂಡಿದ್ದರೆ ದೊರೆ ಹೇಳಿದ್ದಕ್ಕೆ ಸೆಕೆಂಡ್ ಮಾಡಬೇಕಾಗಿತ್ತು, ತಾಳ ಹಾಕಬೇಕಾಗಿತ್ತು. ಏಕಾಂತದಲ್ಲಿ ಕರೆದು, ಗುರುಗಳೇ ವಸಿಷ್ಠರೇ ಇವರೇನೋ ಹೇಳ್ತಾ ಇದ್ದಾರಲ್ಲ, ರಾಮ ಯಾರು ಅಂತ ಅವ್ರಿಗೆ ಗೊತ್ತಿದೆಯಂತೆ, ನಿಜವೇ ಅಂತ ಕೇಳು. ಅವರಿಲ್ಲ ಅಂದ್ರೆ ಹಾಗೆ ಹೋಗಿಬಿಡ್ತೇನೆ. ಅವ್ರು ಹೌದು ಅಂತ ಕಳಿಸ್ಕೊಡ್ತೀವೋ ಇಲ್ವೋ. ಒಬ್ಬೊಬ್ಬರು ಹೆದರ್ಕೊಂಡು ಏನಾದ್ರು ಕೇಳ್ಬೋದು. ಅಂದರೆ
ತಾನೇಕೈಕಶಃ ರಹಸ್ಯ ಪೃಷ್ಠ ಬ್ಯಾಲೆಟ್ ಹಾಕಬೇಕಾದ್ರೆ ಅಂದರು. ಒಬ್ಬೊಬ್ಬರನ್ನೇ ಪ್ರತ್ಯೇಕವಾಗಿ ಕೇಳಿ, ತಪಸ್ಸಲ್ಲಿರೋರನ್ನು ಕೇಳು. ತಪಸ್ಸು ಮಾಡಿದ್ದವರಿಗೆ ಯಾವ ಯಾರು ಅಂತ ಗೊತ್ತು, ತಪಸ್ಸಲ್ಲಿಲ್ಲದೆ ಇದ್ದವ್ರಿಗೆ ಗೊತ್ತಿಲ್ಲ. ಆಮೇಲೆ ನನ್ನನ್ನು ಕೇಳುವೆಯಂತೆ ಎಂಬುದಾಗಿ ಇವರು ಹೇಳಿದರು. ತಲೆಗೇ ಹತ್ತಲಿಲ್ಲ. ದಶರಥನ ಸ್ಥಾನದಲ್ಲಿ ನಾನು ರಾಮಾಯಣ ಪ್ರವಚನ ಮಾಡಿದ್ದು ನನ್ನ ಗತಿ ಏನಾಗುತ್ತಿತ್ತು ಯೋಚನೆ ಮಾಡಿ. ವಿಶ್ವಾಮಿತ್ರ ಹೇಳಿ ಒಂದು ಶ್ಲೋಕ ತಿಳಿಲಿಲ್ಲ. ನಮ್ಮ ಪುಣ್ಯಕ್ಕೆ ಇಲ್ಲಿ ಯಾರು ದಶರಥನ ಹಾಗಿಲ್ಲ. ಎಲ್ಲ ಹೃದಯ ತುಂಬ ಕೋಮಲವಾಗಿದ್ದವರು, ಅರ್ಥ ಮಾಡಿಕೊಳ್ತಕ್ಕವರು, ಸಂವೇದನಶೀಲರಿದ್ದೀರಿ. ದಶರಥ ಕಣ್ಣು ಮುಚ್ಕೊಂಡಿದ್ದ, ಕಣ್ಣು ನೀರು ಒಸರ್ತಾ ಇದೆ. ಈಗ ಹೇಳ್ತಾನೆ, ಸ್ವಾಮಿ ಏನಂತೀರಿ, ಹುಡುಗನನ್ನು ಕೇಳ್ತೀರಲ್ರಿ ಕರ್ಕೊಂಡೋಗೋದಕ್ಕೆ. ಮಾರೀಚಾಸು ಬಾಹೋತ್ರ ಊನ ಷೋಡಶ ವರ್ಷೋ ಮೇ ರಾಮೋ ರಾಜೀವಲೋಚನ ನ ಯುದ್ಧ ಯೋಗ್ಯತಾ ಅಮಸ್ಯ ಪಶ್ಯಾಮಿ ಸಹ ರಾಕ್ಷಸೈ. 16 ವರ್ಷ ಕೂಡ ತುಂಬಿಲ್ಲ ಕಾಣ್ರಿ ಮಗುವಿಗೆ ಎಂದ. ಕೆಲವರು ವ್ಯಾಖ್ಯಾನಕಾರರು ಹಾಗಿದ್ರೆ 15 ವರ್ಷ ಆಗಿತ್ತು ಅವನಿಗೆ ಅಂತ ಅರ್ಥ ಮಾಡಿದ್ದಾರೆ. ಹಾಗಲ್ಲ, ರಾಮನಿಗೆ ಎಷ್ಟು ವರ್ಷ ವಯಸ್ಸು? 13 ಅಂತ. ಹಾಗೆ ಗೊತ್ತು ನಿಮಗೆ? ಸೀತಾದೇವಿ ಹೇಳ್ತಾಳೆ, ಎಲ್ಲಿ ಹೇಳ್ತಾಳೆ? ರಾವಣನ ಜೊತೆಯಲ್ಲಿ ಹೇಳ್ತಾಳೆ. ಎಲ್ಲಿಂದ ಎಲ್ಲಿಗೆ ಸಂಬಂಧ? ಅರಣ್ಯಕಾಂಡದಲ್ಲಿ ಸೀತಾದೇವಿ ತನ್ನ ಮಾವನಿಗೆ ಸರಿಯಾದ ಸೊಸೆ, 1 ಮಾತನಾಡೋವಳು, ಆದ್ದರಿಂದ ಕಷ್ಟ ತಂದುಕೊಳ್ಳುವವಳು. ಅಮ್ಮ ನೀನು ಯಾರು ಅಂತ ಕೇಳಿದ ರಾವಣ. ಸನ್ಯಾಸಿ ವೇಷದಲ್ಲಿ ಬಂದು ಶುರು ಮಾಡಿದ್ಲು ಕಥೆಯನ್ನು. ನಾವು ಅಯೋಧ್ಯೆಯಲ್ಲಿದ್ವಾ? ನಾ ಜನಕನ ಮಗಳ. ದುಹಿತಾ ಜನಕಸ್ಯಾಹಂ ರಾಮಸ್ಯ ಕ್ಲಿಷ್ಟಕರ್ಮಣಃ. ನಮ್ಮ ಯಜಮಾನರಿಗೆ ನಮ್ಮ ಚಿಕ್ಕತಾಯಿ ಕಾಡಿಗೆ ಹೋಗು ಅಂತ ಕೇಳಿಬಿಟ್ಲಲ್ಲ. ಆವಾಗ ಎಷ್ಟು ವಯಸ್ಸು? ವಯಸ್ಸ 25 25 ವರ್ಷ ವಯಸ್ಸು. ನನಗೆ 18 ವರ್ಷಾಣಿ ಮಮ ಜನ್ಮನಿ ಗಣ್ಯತೆ. ನನಗೆ 18 ವರ್ಷ ವಯಸ್ಸು. ಇದೆಲ್ಲ ಕೇಳಿದ್ದೆ ರಾವಣ. ರೈಲಲ್ಲಿ ಹೋಗ್ತಾ ಇರ್ತೀರಿ, ಯಾರೋ ಒಬ್ರು ಕೂತಿರ್ತಾರೆ ಪಕ್ಕದಲ್ಲಿ. ಯಾರೋ ಕೇಳ್ತಾರೆ, ಸ್ವಾಮಿ ಯಾವ ಊರಿಗೆ ಹೊರಟ್ರಿ ನೀವು ಅಂತ. ನೋಡಿ ನನಗೆ 5 ಮಕ್ಕಳು, ಒಬ್ಬ ಡೆಲ್ಲಿಲಿದ್ದಾನೆ, ಒಬ್ಬ ಆಸ್ಟ್ರೇಲಿಯಾದಲ್ಲಿದ್ದಾನೆ, ಇನ್ನೊಬ್ಬ ಇಲ್ಲೇ ಇದ್ದಾನೆ ಬೆಳಗಾಂನಲ್ಲಿ. ಅವನು ಯಾವತ್ತೂ ನಮ್ಮ ಮನೆಗೆ ಬರೋದಿಲ್ಲ ಅಂತ ನಾನೇ ನೋಡ್ಕೊಂಬರೋಣ ಅಂತ ಹೋದೆ. ಅವನು ಒಳ್ಳೆಯವನೇ, ಸೊಸೆ ಮಾತ್ರ ಚೆನ್ನಾಗಿಲ್ಲ ಅಂತ. ನಾನು ನೋಡಿದ್ದೀರೋ ಇಲ್ವೋ? 1:9 ಮಾತು. ಸೀತಾದೇವಿ ಬಲು ಹರಟೆ, ದಶರಥನೂ ಸರಿಯಾದ ಹರಟೆ, ಒಳ್ಳೆ ಜೋಡಿ. ಯಾರೂ ಸಿಕ್ಕಲಿಲ್ಲ ಅಂದ್ರೆ ಸೊಸೆಯನ್ನು ಕೂತ್ಕೊಂಡು ಹರಡ್ತಾ ಕೂತಿರ್ತಿದ್ದ ದಶರಥ. ಆದ್ದರಿಂದಲೇ ಅವಳು ದಶರಥನನ್ನು ತುಂಬ ಪ್ರೀತಿ ಮಾಡ್ತಾ ಇದ್ಲು. ಮಾತು ಬೇಕಾಗಿತ್ತು ಅವಳಿಗೆ. ಚೂಡಾಮಣಿಯನ್ನು ಕೊಡುವಾಗ ಹೇಳ್ತಾಳೆ, ಈ ಚೂಡಾಮಣಿಯನ್ನು ತಗೊಂಡೋಗಿ ರಾಮನ ಕೊಟ್ಟರೆ ಅವನಿಗೆ ನಾನು ಬೇಡವಾಗಿದ್ದರೂ ಇದನ್ನು ಕೊಟ್ಟ ಸಂದರ್ಭದಲ್ಲಿ ಅವರ ತಂದೆ ನೆನಪು ಬರುತ್ತದೆ, ಅದಕ್ಕಾಗಿ ಆದರೂ ನನ್ನನ್ನು ಸ್ವೀಕಾರ ಮಾಡ್ತಾನೆ ಅಂತ. ಸೀತಾದೇವಿ ಆ ಮಾಮನನ್ನು ಎಷ್ಟು ಪ್ರೀತಿ ಮಾಡ್ತಿದ್ಲು. ಎಷ್ಟು ಕಡೆ ಕನ್ನಡಿ ಹಿಡಿದು ಬಿಟ್ಟಿದ್ದಾರೆ. ರಾಮನಿಗೆ ಆವಾಗ 25 ವರ್ಷ ವಯಸ್ಸು, ವನವಾಸಕ್ಕೆ ಹೊರಟಾಗ. ವಾಲ್ಮೀಕಿ ಹೇಳ್ತಾರೆ, ಮದುವೆ ಆದಮೇಲೆ 12 ವರ್ಷ ಸೀತಾರಾಮರು ಸುಖವಾಗಿದ್ದರು, ಮೈನಸ್ ಮಾಡಿ 25ರಲ್ಲಿ 12, 13 ವರ್ಷ ಗೋವಿಂದರಾಜರು ಎಲ್ಲ ಲೆಕ್ಕಾಚಾರ ಕೊಟ್ಟಿದ್ದಾರೆ ರಾಮಾಯಣದಲ್ಲಿ. ಸಮುದ್ರ ಲಂಘನ ಮಾಡಿದ ದಿವಸ ಫಾಲ್ಗುಣ ಮಾಸ, ಶುಕ್ಲ ಪಕ್ಷ, ತ್ರಯೋದಶಿ, ಸಾಯಂಕಾಲ ಎಲ್ಲ ಕೊಟ್ಟಿದ್ದಾರೆ. ರಾವಣನ ಹೆಣ ಬಿದ್ದ ದಿವಸ ಅಮಾವಾಸ್ಯೆ, ಫಾಲ್ಗುಣ ಮಾಸ ಅಮಾವಾಸ್ಯೆ. ಇವು ಸ್ವಲ್ಪ ಸೂಕ್ಷ್ಮ. ರಾಮಾಯಣದಲ್ಲಿ ಜ್ಯೋತಿಷಾಂಶ ಕಡಿಮೆ, ಮಹಾಭಾರತದಲ್ಲಿ ವಿಪುಲವಾಗಿ ಅರಿಸಿಬಿಟ್ಟಿದ್ದಾರೆ. ಆದ್ದರಿಂದ 16 ವರ್ಷ ಅಂತ ಹೇಳಿದ್ರಲ್ಲ, 16 ವರ್ಷ ಎಲಿಜಿಬಿಲಿಟಿ ಫಾರ್ ವಾರ್. ಕ್ಷತ್ರಿಯ ಯುದ್ಧ ಭೂಮಿಗೆ ಹೋಗಬೇಕಾಗಿದ್ರೆ 14 ವರ್ಷ, 16 ಆಗಬೇಕು. ಅದು ಆಗಿಲ್ಲ, ಇನ್ನೂ 13ನೇ ನಡೀತಾ ಇದೆ. ಬುದ್ಧಿ ಇದೆಯೇ ನಿಮಗೆ? ನ ಯುದ್ಧ ಯೋಗ್ಯತಾಮಸ್ಯ ರಾಮೋ ರಾಜೀವಲೋಚನ. ಆ ಮಗುವನ್ನು ನೋಡಿ ನೋಡಿ ಎಷ್ಟು ಅರ್ಥ ಇಟ್ಟಿದ್ದಾರೆ ನೋಡಿ. ಬೆಳಗ್ಗೆ ಇದ್ದರೆ ರಾಮನಿಗೆ ಸ್ನಾನ ಮಾಡಿಸ್ಬೇಕು, ಸುಮಂತನ ಪಾರುಪತ್ಯ. ಅಂತಃಪುರದ ಬಾಗಿಲ ರಕ್ಷಕರು, ಕೌಸಲ್ಯ ಅಂತಃಪುರದ ಬಾಗಿಲು ಕಾಯೋರು ಈ ಮಗುವನ್ನು ಕರ್ಕೊಂಡು ಹೋಗಿ ಪನ್ನೀರಿನಲ್ಲಿ ಸ್ನಾನವನ್ನು ಮಾಡಿ, ಮೈಗೆಲ್ಲ ಅಂಗರಾಗಗಳನ್ನು ಹಾಕಿ, ಹಣೆಗೆ ಸುಂದರವಾದ ನಾಮವನ್ನು ಬಳಿದು, ಶ್ರೀಚೂರ್ಣ ಪರಿಪಾಲನೆ ಎಲ್ಲ ಮಾಡಿ, ಗಂಧವೆಲ್ಲ ಮೈಗೆ ಬಳಿದು, ರಾಮ ಎಷ್ಟು ಚೆನ್ನಾಗಿದೆಯೋ ಅಂತ ತಬ್ಬಿಕೊಳ್ತಿದ್ರು. ತಬ್ಬಿಕೊಂಡ್ರೆ ರಾಮನ ಹಣೆಯಲ್ಲಿದ್ದ ನಾಮ ಇವರ ಹಣೆಗೆ ಬರೋದು, ಇವರ ಇದ್ರ ಅಂಗರಾಗಗಳೆಲ್ಲ ಅವರಿಗೆ ಬರೋದು. ಇದನ್ನೆಲ್ಲ ವರ್ಣನೆ ಮಾಡಿಕೊಟ್ಟಿದ್ದಾರೆ ವಾಲ್ಮೀಕಿ. ಸೀತಾದೇವಿ ಅಂತಃಪುರದಲ್ಲಿ ಕಾವಲುಗಾರರಾಗಿದ್ದವರು ಕೈಯಲ್ಲಿ ಬೆತ್ತ ಹಿಡ್ಕೊಂಡಿದ್ದರು, ಸನ್ಯಾಸಿಗಳಂತೆ ಕಾಷಾಯವನ್ನು ಧರಿಸಿದ್ರು, ಸುಲಂಕೃತರಾಗಿದ್ದರು. ಅಲಂಕಾರ ಎಲ್ಲಿಂದ ಬಂತಿತ್ತು? ಪ್ರತಿನಿತ್ಯ ರಾಮನಿಗೆ ಸ್ನಾನ ಮಾಡಿಸುವವರು, ರಾಮಾಲಂಕಾರವೆಲ್ಲ ಇವರಿಗೆ ಬರ್ತಿತ್ತು. ವ್ಯಾಖ್ಯಾನ ಕೊಟ್ಟಿದ್ದಾರೆ. ಅರಮನೆ ಚಿತ್ರ ನಿಮ್ಮ ಕಣ್ಣೆದುರಿಗೆ ಬರುತ್ತೆ. ಅದು ನಿಮ್ಮ ಜನ್ಮದಲ್ಲಿ ಕೇಳದೇ ಇರುವಷ್ಟು ಅರ್ಥಗಳನ್ನು ವಾಲ್ಮೀಕಿ ಇಟ್ಟಿದ್ದಾರೆ. ಒಂದು ಜನ್ಮ ಸಾಲದು.
50 ವರ್ಷ 60 ವರ್ಷ ಅಲ್ಲ, ಎಷ್ಟು ವರ್ಷ ಹೇಳಿದ್ರು ರಾಮಾಯಣ ಅಕ್ಷರ 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 ಹೇಳಬೇಕು. ಕಮಲಾಪುರ ಡಾಕ್ಟ್ರ್ ಅಂತ ಒಬ್ಬರಿದ್ದರು ಧಾರವಾಡದಲ್ಲಿ. ನೀವೇನು ಓದ್ತಿರೋ ದಿವಸ ಅಷ್ಟೇ ನಮಗೆ ಹೇಳಿ, ನಾನು ನಿತ್ಯ ರಾಮಾಯಣ ಓದ್ತೀನಿ ಅಂತ ಅವ್ರಿಗೆ ಗೊತ್ತಿತ್ತು. 69ನೇ ಇಸ್ವಿ. ನಾವು ಓದ್ಕೊಂಡು ಹೋಗ್ತೇನೆ, ನಿಮಗೆ ಹೇಗೆ ಹೇಳೋದು ಅದನ್ನು? ಇಲ್ಲ, ಏನು ಓದ್ತೀರ ಅದನ್ನೇ ಹೇಳಿಬಿಡಿ. ನಾನು ಹಳ್ಳಕ್ಕೆ ಬಿದ್ದೆ ಟ್ರಾಪಿಗೆ. ಅವರೊಂದು 10-20 ಜನನ ಕೂಡಿಸಿದ್ರು. 3.5 ವರ್ಷ ರಾಮಾಯಣವನ್ನು ಹೇಳಿದ್ದೇನೆ. ಒಂದು ಶ್ಲೋಕ ಓದಿ ನನಗೆ ತಿಳಿದ ಅರ್ಥ ಹೇಳಿ ಮುಂದಕ್ಕೆ ಹೊರಟ್ರೆ ಅವರು ತಮ್ಮ ವಸ್ತ್ರವನ್ನು ರಾಮಾಯಣದ ಮೇಲೆ ಹಾಕಿ ಬಹಳ ಮುಂದಕ್ಕೆ ಹೋಗಿಬಿಟ್ರಿ. ಸ್ವಲ್ಪ ಹಿಂದಕ್ಕೆ ಹೋಗಿ ಇನ್ನು ಒಳ್ಳೆ ಫೇರ್ ಟಾಲ್ ಡಾಕ್ಟ್ರ್ ಪಾಪ ಅವರು, ಜುಬ್ಬ ಹಾಕ್ಕೊಂಡು ಬರೋರು. ಅರ್ಥ ಹೇಳಿದ ಕೂಡಲೇ ಹೀಗೆ ಒರೆಸ್ಕೊಳ್ಳೋರು, ಈ ಕಡೆ ಒರೆಸ್ಕೊಳ್ಳೋರು. ಆ ಜುಬ್ಬ ಎಲ್ಲ ಒದ್ದೆಯಾಗಿ ಹತ್ತುಕೊಂಡು ಮನೆಗೆ ಹೋಗೋರು. ಹೊರಗಿದ್ದವರು ಜುಬ್ಬ ನೆನೆಯುವಂಥ ಕೆಲಸ ಒಳಗೇನು ಮಾಡಿಸ್ಕೊಂಡು ಬಂದ್ರಿ ಅಂತ ಕೇಳೋರು ಅವ್ರನ್ನ. ಅದಕ್ಕೆ ಅಂಥ ಭಕ್ತರು ಅವರೆದುರಿಗೆಲ್ಲ ರಾಮಾಯಣವನ್ನು ಹೇಳಿದ್ದೇನೆ ಸ್ವಾಮಿ. 3.5 ವರ್ಷ ಹೇಳಿದ್ದೇನೆ ರಾಮಾಯಣವನ್ನು. ನಿತ್ಯ ಇಷ್ಟಕ್ಕೆ ಹೇಳಬೇಕು, ಇಷ್ಟಕ್ಕೆ ಮುಗಿಸ್ಬೇಕು ಅಂತ ರೂಢಿ ಇಲ್ಲದೆ ಹೇಳಿದೆ ಪೆದ್ದನನ್ನು. 1 ತಿಂಗಳಲ್ಲಿ ಮುಗಿಸಿ ಅಂತ ಕರೆದಿದ್ದೀರಿ ಅಂದರೆ ನನಗೆ ಬುದ್ಧಿ ಇಲ್ಲ. 1 ತಿಂಗಳಲ್ಲಿ ಹೇಗೆ ಹೇಳಿ ರಾಮಾಯಣವನ್ನು? ಸ್ವಲ್ಪ ರುಚಿ ತೋರಿಸೋಕೆ ಹೇಳ್ತಿದ್ದೇನೆ. ಬಿಟ್ಟಲ್ಲಿಗೆ ಮುಗೀತು. ವಿಠಲ ಭಟ್ರ ಪುರಾಣ ಎಲ್ಲಿ ಬೇಕಾದ್ರೆ ಅಲ್ಲಿ ನಿಲ್ಲಿಸ್ಬೋದಲ್ಲ. ಮುಂದೆ 8 ಗಂಟೆ ಆಗೇ ಹೋಯ್ತು ಇವತ್ತು. ರಾಮ ರಾಜೀವ ಲೋಚನ ಅರ್ಥ ಇಟ್ಟಿದ್ದಾರೆ ನೋಡಿ. ರಾಜೀವ ಅಂದರೆ ತಾವರೆ ಪುಷ್ಪ. ತಾವರೆ ಪುಷ್ಪದಂಥ ಕಣ್ಣು ರಾಮ, ಸುಂದರವಾಗಿದ್ದಾನೆ ಅಂತ ಒಂದು ಅರ್ಥ. ರಾಮನನ್ನು ನೋಡಿ ಅಲಂಕಾರ ಮಾಡ್ಕೊಂಡು ಬಂದು ರಾಮನನ್ನು ದಶರಥ ಕೆಳಗೆ ಕುಕ್ಕರ್ಗಾಲಲ್ಲಿ ಕೂತ್ಕೊಂಡು ಮುದ್ದು ಮಾಡಿ, ರಾಮ ಕಣ್ಣು ನೋಡೋನು, ಮೂಗು ನೋಡೋನು, ಕಿವಿ ನೋಡೋನು, ರಾಮ ರಾಮ ರಾಮ, ಬಾಚಿ ತಗೋಬೇಕು, ಮುತ್ತಾಡಬೇಕು, ರಾಮ ರಾಮ. ಏನು ಕೆಲಸ ಇಲ್ಲ, ಸುಮ್ಮನೆ ರಾಮ ಅಂತ ಕೂತು ನೋಡ್ತಾ 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 ಎಷ್ಟು ನೋಡಿದರೂ ತೃಪ್ತಿ ಇಲ್ಲ ಅವನಿಗೆ. ಪಟ್ಟಾಭಿಷೇಕ ನಾಳೆ ಆಗಬೇಕು, ಕರ್ಕೊಂಬರೋ ಮಗನನ್ನು ಅಂದರೆ ಸಭೆಯಲ್ಲಿ ಜನ ಕೂತಿದ್ದಾರೆ, ಏನು ತಿಳ್ಕೊಳ್ತಾರೋ ಅಂತ ತಿಳಿದೆ. ಬ್ಯಾಂಡು ಭಜಂತ್ರಿ ಬರ್ತಾಯಿದೆ, ಉತ್ಸವ ನೋಡಬೇಕು ಅಂತ ಅರಮನೆ ಮೇಲೆ ಹತ್ತಿ ರಾಮನನ್ನು ನೋಡ್ತಾ ನಿಂತಿದ್ದಾನೆ. ಚಂದ್ರಕಾಂತಾನನಂ ರಾಮಂ ಅತೀವ ಪ್ರಿಯ ದರ್ಶನಂ ರೂಪೌದಾದ್ಯ ಗುಣೈ ಪುಂಸಾಂ ದೃಷ್ಟಿ ಚಿತ್ತಾಪಹಾರಿಣಂ. ಮುಂದೆ ಅಯೋಧ್ಯಕಾಂಡದಲ್ಲಿ ಬರುತ್ತೆ. ಇದು ಒಂದು ಅರ್ಥ. ಎರಡನೇ ಅರ್ಥ, ರಾತ್ರಿಯಾದ ಒಡನೆ ಮುಚ್ಚಿಕೊಳ್ಳುವ ಸ್ವಭಾವ ತಾವರೆ ಪುಷ್ಪಕ್ಕೆ ಉಂಟು. ರಾಕ್ಷಸರು ಎಂಥವರು? ರಾತ್ರಿ ಮಾತ್ರ ಕಣ್ಣು ತೆರೆಯುವಂಥವರು, ರಾತ್ರಿಂಚರರು, ನಿಶಾಚರರು. ಅವರನ್ನು ಕಂಡರೆ ಕಣ್ಣು ಮುಚ್ಚಿಕೊಳ್ಳುತ್ತೆ ರಾಮನಿಗೆ. ಆದ್ದರಿಂದ ರಾಕ್ಷಸನ ಕಂಡರೆ ಭಯಪಡುವ ಹುಡುಗ ಇವನು. ದಶರಥನ ಒಳಗಿನ ಅರ್ಥ. ರಾಮನಿಗೆ ಅಂಜುಬುರುಕ, ರಾವಣನಿಗೆ ಇವನು ಅಂಜುಬುರುಕ. ನ ಯುದ್ಧ ಯೋಗ್ಯತಾಮಸ್ಯ ಪಶ್ಯ ಅಭಿಸಹ ರಾಕ್ಷಸೈ. ಯುದ್ಧ ಮಾಡುವುದಕ್ಕೆ ಯೋಗ್ಯತೆಯೇ ಇಲ್ಲ ನನ್ನ ಮಗನಿಗೆ ಎಂದ. ಇವನು ತಾಟಕೆಯನ್ನು ಕೊಲ್ತಾನೆ ಅಂತ ಗೊತ್ತಿಲ್ಲ, ಇವನು ಶಿವಧನುಸ್ಸನ್ನು ಭಂಗ ಮಾಡ್ತಾನೆ ಅಂತ ಗೊತ್ತಿಲ್ಲ, ಇವನಿಗೆ ಅಹಲ್ಯ ಶಾಪ ವಿಮೋಚನೆ ಮಾಡತಕ್ಕ ಪರಮ ಪಾವನತ್ವ ಶಕ್ತಿ ಇದೆ ಅಂತ ಗೊತ್ತಿಲ್ಲ. ವಿಶ್ವಾಮಿತ್ರರು ಲೋಕಕ್ಕೆ ಅದನ್ನು ಅನೌನ್ಸ್ ಮಾಡಬೇಕಾಗಿದೆ. ಪತಿತ ಪಾವನ ಬಂದಿದ್ದಾನೆ ಲೋಕದಲ್ಲಿ, ಲೋಕದಲ್ಲಿರುವ ಪಾಪಿಗಳೆಲ್ಲರೂ ನೀವು ಒಂದು ಕಡೆ ಸೇರಿಬಿಡಿ, ನಿಮ್ಮೆಲ್ಲರನ್ನೂ ಉದ್ಧಾರ ಮಾಡ್ತಾನೆ ರಾಮಚಂದ್ರ. ದುಷ್ಟರೇ ನಿಮ್ಮ ಆಟ ನಡೆಯದಂತೆ ತಾಟಕೆಯನ್ನು ಮೊದಲುಕೊಂಡು ಸಂಹಾರ ಮಾಡ್ತಾನೆ. ದುಷ್ಟ ಶಿಕ್ಷಣ ಶಿಷ್ಟ ಪರಿಪಾಲನೆ ಮಾಡ್ತಕ್ಕಂಥವನು ಬಂದಿದ್ದಾನೆ ಅಂತ ತೋರಿಸಿಕೊಡುವ ಘಟ್ಟ ಸೀತಾ ವಿವಾಹ ಘಟ್ಟ, ಪರಮ ಕಲ್ಯಾಣ ಘಟ್ಟ. ಅದನ್ನು ಮಾಡೋದಕ್ಕೆ ಬಂದಿರತಕ್ಕವರು ಅವರ ಎದುರಿಗೆ ಹೇಳ್ತಾನೆ, ಯುದ್ಧ ಮಾಡೋ ಯೋಗ್ಯತೆ ಇಲ್ಲ ಇವನಿಗೆ. ಅಹಮೇವ ಧನುಷ್ಪಾಣಿ. ಚೌಕಾಸಿ ಶುರು ಮಾಡಿದ. ಒಂದು ಕೆಲಸ ಮಾಡ್ತೇನೆ, ನಾನೇ ಸೈನ್ಯ ತೊಗೊಂಬರ್ತೇನೆ ಬೇಕಾದರೆ ಎಂದ ದಶರಥ. ತಲೆ ಚಚ್ಕೊಂಡ್ರು. ನಿನಗೆ ಮದುವೆ ಮಾಡಿಸ್ಬೇಕೇ ನಾನು? ರಾಮನಿಗೆ ಮದುವೆ ಮಾಡಿಸ್ಬೇಕು ನಾ ಹೊರಟಿದ್ರೆ, ನಾನೇ ಬರ್ತೀನಿ ಅಂತ ಹೇಳ್ತಾ ಇದ್ದೀಯಲ್ಲೋ, ನನಗೆ ಅವನೇ ಬೇಕು. ಅಯ್ಯೋ, ರಾಮನನ್ನೇ ಕೇಳ್ತೀರಿ. ಜ್ಯೇಷ್ಠಂ ಧರ್ಮ ಪ್ರಧಾನಂಚ. ಬೇಕಾದ್ರೆ ಲಕ್ಷ್ಮಣನ ಕೇಳಿ ಅನ್ನೋ ಅರ್ಥ. ಅವನು ಜ್ಯೇಷ್ಠ, ಧರ್ಮ ಪ್ರಧಾನ. ಭರತನನ್ನು ಕೇಳಬಾರ್ದೆ, ಎಲ್ಲೋ ಇದ್ದ ಕಳಿಸ್ಕೊಡ್ತಿದ್ದೆ. ರಾಮನನ್ನೇ ಕೇಳ್ತಾ ಇದ್ದೀರಲ್ಲ, ಅವನನ್ನು ನೋಡದೆ ನಾ ಬದುಕುವುದು ಹೇಗೆ? ಜ್ಯೇಷ್ಠಂ ಧರ್ಮ ಪ್ರಧಾನಂಚ ನ ರಾಮಂ ನೇತುಮರ್ಹಸಿ. ನ ಹಿ ಶಕ್ತೋಸ್ಮಿ ಸಂಗ್ರಾಮೇ ಸ್ಥಾತುಂ ತಸ್ಯ ದುರಾತ್ಮನಃ. ರಾವಣನೆದುರಿಗೆ, ಮಾರೀಚ ಸುಬಾಹುವಿನ ಎದುರಿಗೆ ನಾನೇ ನಿಂತುಕೊಳ್ಳುವುದಕ್ಕೆ ಹೆದರ್ತೇನೆ. ವಯಸ್ಸಾದ ಮುದುಕ ನಮ್ಮ ಹುಡುಗನ ನೋಡ್ತಾ ಇದ್ದೀರಲ್ಲ ಮಹರ್ಷಿಗಳೇ, ಒಂದು ಪ್ರಶ್ನೆ ಕೇಳ್ತೇನೆ. ತಮಗೆ ಬುದ್ಧಿ ಇದೆಯೇ? ತಮಗೆ ವಿವೇಕ ಇದೆಯೇ? ಯಾತಕಪ್ಪ ನಮ್ಮ ಮನೆಗೆ ಮೃತ್ಯು ಬಂದಾಗ ಬಂದ್ರಿ? ಒಳ್ಳೆ ಮದುವೆ ವಿವಾಹ ಪ್ರಸ್ತಾಪ ಮಾಡ್ತಾ ಇದ್ದೇವೆ, ನಿಮ್ಗೆ ಎಲ್ಲಿಂದ ಮಲ್ಲೋಗರ ಬಂತು? ಯಾತಕ್ಕೆ ಬಂದ್ರಿ? ಸಿಡ್ಲು ಬಂದಾಗ ಬಂದ್ರಲ್ಲ ಅಂತ ಮನಸ್ಸಲ್ಲಿಟ್ಕೊಂಡು ತಳಮಳ ಪಡ್ತಾ ಇದ್ದಾನೆ. ಇವರು ಸ್ವಲ್ಪವೂ ಕದಲಲಿಲ್ಲ, ನಕ್ಕು ಬಿಟ್ಟು ಸ್ನೇಹ ಪರ್ಯಾಕುಲಾಕ್ಷರಂ. ಅವತ್ತು ಹೇಳಿದ ಮಾತು ಮೋಹ. ಮೋಹ ಅಂದರೆ ಅಜ್ಞಾನ. ಕೈಗೆ ಈ ವ್ಯಾಮೋಹ ಹೋಗಿಲ್ಲದೆ ಎದ್ದು ಹೃದಯ ರಾಮನನ್ನು ರಾಮ ಅಂತ ಕಾಣುವುದಕ್ಕೆ ಬಿಡಲಿಲ್ಲ.
ಕಾಮಕ್ರೋಧಗಳು ಅಡರಿದ್ದರೆ ಭಗವಂತನನ್ನು ಕಾಣಗೊಳಿಸೋದಿಲ್ಲ. ತೆರೆ ಇದ್ದ ಹಾಗೆ, ಕ್ಯಾಟ್ರಾಕ್ಟ್ ಇದ್ದ ಹಾಗೆ. ವಿಶ್ವಾಮಿತ್ರರು ಡಿಸ್ಮಿಸ್ ಮಾಡಿಬಿಟ್ಟು ಇದು ಬರೀ ಮೋಹದಿಂದ ಹೇಳ್ತಾ ಇದ್ದಾನೆ. ಸಾಮಾನ್ಯು ಕಮಂಡಲು ತೀರ್ಥ ತಗೊಂಡ್ರು. ಏನಂದೆ, ಏನು ಕೇಳಿದ್ರು ಕೊಡ್ತೇನೆ ಅಂತ ಮೊದಲು ಹೇಳಿ ಕುಲಕ್ಕೆ ಉಚಿತವಾದ ಮಾತನ್ನು ಈಗ ರಾವಣನ ಕಳಿಸೋದಿಲ್ಲ ಅಂತ ಹೇಳ್ತೀಯಲ್ಲ, ಬಹಳ ಸಂತೋಷವಾಯಿತು. ಸುಖೀ ಭವ, ಬಾಯಿಲಿ ಮಾತ್ರ ಮಾತು ಸುಖೀ ಭವ. ಶಾಪೋಕ್ತಿ ನೀರನ್ನು ಎರಚುವಂತೆ ಹಾಳಾಗಿ ಹೋಗು ಅಂತ ಅರ್ಥ ಇಟ್ಕೊಂಡು ಸುಖೀ ಭವ ಅಂತ ಹೇಳೋ ಹೊತ್ತಿಗೆ ವಸಿಷ್ಠರ ಮೇಲೆ ಕೆದ್ದರು. ದಶರಥ ಸ್ವಲ್ಪ ಕೂಲ್ ಡೌನ್. ಇವನು ಸಾಮಾನ್ಯದ ಕಾಣೆಯ. ರಾಮನಿಗೆ ಇನ್ನೂ ಬಿಲ್ಲು ಬಾಣ ಶಸ್ತ್ರವಿದ್ಯೆ ಕಲಿಸಿಲ್ಲ. ನೀನು ಹಿಂದೆ ಮುಂದೆ ನೋಡಬೇಡ. ಕೃತಾಸ್ತ್ರಂ ವಾ ನೈನಂ ಶಕ್ಷ್ಯಂತ್ಯ ರಾಕ್ಷಸಾಹ. ರಾಕ್ಷಸರು ಇವನಿಗೇನೂ ಮಾಡಲಾರರು. ಅವನು ಯಾರಂತ ನನಗೆ ಗೊತ್ತು, ವಿಶ್ವಾಮಿತ್ರರಿಗೆ ಗೊತ್ತು, ನಿನಗೆ ಗೊತ್ತಿಲ್ಲ. ಶಟಪ್ ಬಂದರು. ಬಾಯಿ ಮುಚ್ಚು ಅಂದರು ವಸಿಷ್ಠರು. ಆ ಗುರುಗಳ ಮಾತಿಗೆ ಎಷ್ಟು ಬೆಲೆ ಕೊಟ್ಟ ಅಂದರೆ ಶಟಪ್, ಬಾಯಿ ಮುಚ್ಚಿದ. ಈಗೇನು ಮಾಡಬೇಕು ನಾನು? ಏನಿಲ್ಲ, ವಿಶ್ವಾಮಿತ್ರ ಹಿಂದೆ ಕಳಿಸಿಬಿಡು. ಇಷ್ಟೇ ತಾನೇ, ಹಾಗಿದ್ದರೆ ಕಳಿಸ್ತೇನೆ ಅಂತ. ಗುರುವಾಕ್ಯಕ್ಕೆ ಎಷ್ಟು ಬೆಲೆ ಕೊಟ್ಟ ಅಂದರೆ ತನ್ನ ಬುದ್ಧಿ ವಶದಲ್ಲಿಲ್ಲದೆ ಇದ್ದ ದೊರೆ ಗುರುಗಳ ವಾಕ್ಯವನ್ನು ನಂಬಿದ. ರಾಮನಿಗೇನು ಅಪಾಯ ಆಗೋದಿಲ್ಲ ಅಂಥೇಳಿ ಕರೆಯೋ ರಾಮನನ್ನು ಚಪ್ಪಾಳೆ ಇಕ್ಕಿದ. ದೂತರು ಬಂದರು. ಕೌಸಲ್ಯ ಅಂತಃಪುರದಲ್ಲಿ ಆಡ್ತಾ ಇದ್ದ ರಾಮನನ್ನು. ಗೌಲಿ ಗೆಜ್ಜಗ ಇಟ್ಕೊಂಡು ಆಡ್ತಾ ಇದ್ದಾನೆ, ಚಿಂಡಿಕೋಲು ದಾಂಡ ಆಡ್ತಾ ಇದ್ದಾನೆ. ಆ ರಾಮನನ್ನು ಕರೆದರು. ಲಕ್ಷ್ಮಣನು ಜೊತೆಯಲ್ಲಿ ಬಂದ. ವಿಶ್ವಾಮಿತ್ರರು ನೋಡಿದರು, ಇವ ಬೇಡ ಅಂತ ಹೇಳಲಿಲ್ಲ. ರಾಮ ಒಬ್ಬ ಸಾಕು, ಲಕ್ಷ್ಮಣ ಬೇಡ ಅಂತ ಹೇಳಲಿಲ್ಲ. ಯಾತಕ್ಕೆ ಹೇಳಲಿಲ್ಲ? ಇಲ್ಲಿ ಮರ್ಮ ಇದೆ. ಇದು ಜೋಡಿ ಬಿಟ್ಟು ಇರದೇ ಇರತಕ್ಕದ್ದು. ಬಂದವರಿಗೆ ಮನೆಯಲ್ಲಿ ಹಬ್ಬ ಆಯಿತು, ದೀಪಾವಳಿ, ಸಂಕ್ರಾಂತಿ, ಅವರಿಗೆ ವಿಳ್ಳೆದೆಲೆ ಇಟ್ಟು ತಾಂಬೂಲ ಕೊಡಪ್ಪ ಅಂತ ಹೇಳಿದ್ರೆ ಬರೀ ವಿಳ್ಳೆದೆಲೆ ಕೊಡೋ ಪದ್ಧತಿ ಇಲ್ಲ. ಅಡಿಕೆಯನ್ನು ಇಟ್ಟು ಕೊಡುವಂತೆ. ರಾಮನನ್ನು ಕೊಡು ಅಂದರೆ ಸಲಕ್ಷ್ಮಣನಾದ ರಾಮನನ್ನು ಸದಕ್ಷಿಣಾಕಂತಾಂಬೂಲಂ, ದಕ್ಷಿಣ ಎತ್ತು ಕೊಡುವಂತೆ. ಲಕ್ಷ್ಮಣ ಸಮೇತನನ್ನು ರಾಮನನ್ನು ಕೊಡು ಅಂತ ಹೇಳಿದಂತೆ. ಇವರು ಕೇಳಿದ್ದು ಲಕ್ಷ್ಮಣ ಇಸ್ ಅ ಮ್ಯಾಟ್ರ್ ಆಫ್ ರೈಟ್. ರಾಮ ಇದ್ದ ಕಡೆ ನಾನಿರುವುದು, ಮಹರ್ಷಿಯನ್ನೇನು ಕೇಳುವುದು, ಅವ್ರು ಕರ್ಕೊಂಡು ಹೋಗಲಿ ಬಿಡಲಿ ಎಂಬುದಾಗಿ. ಅವನು ಬಂದಿದ್ದಾನೆ. ವಸಿಷ್ಠರು ಕಣ್ಣು ಸನ್ನೆ ಮಾಡಿದರು, ಕಳಿಸ್ಕೊಡು. ಮುಹೂರ್ತ ಪಂಚಾಂಗ ಒಂದು ನೋಡಲಿಲ್ಲ. ಮಠ ಮಧ್ಯಾಹ್ನ ಹೋಗಿ ಬಾ ಅಂತ ಆಶೀರ್ವಾದ ಮಾಡಿಬಿಟ್ಟ. ಕೌಸಲ್ಯ ಕೂಡ ತಡೆ ಮಾಡಲಿಲ್ಲ. ಏನೋ ಧರ್ಮ ಕಾರ್ಯ ಇರಬೇಕು, ಏನೋ ದೈವ ಕಾರ್ಯ ಇರಬೇಕು ಎಂಬುದಾಗಿ ಆಶೀರ್ವಾದ ಮಾಡಿ ಕಳಿಸಿದ್ದಾರೆ. ಸಾಯಂಕಾಲವಾಯಿತು. ಆ ಸಾಯಂಕಾಲದ ಹೊತ್ತಿನಲ್ಲಿ ನದಿ ನೀರು ಕಾಲಿಗೆ ತಾಗಿ ವಿಶ್ವಾಮಿತ್ರ ಕೋಪವೆಲ್ಲ ಅಡಗಿತು. ಅಡಗಿದ ಮೇಲೆ ಇವತ್ತು ಮಕ್ಕಳಿರ ರಾತ್ರಿ ಉಪಹಾರಕ್ಕೆ ಏನೂ ಇಲ್ಲ, ಇಲ್ಲಿ ಬರೀ ನೀರು ಕುಡಿಯಬೇಕು ಅಂತ ಬೊಗಸೆ ತೀರ್ಥವನ್ನು ತಾವು ಪಾನ ಮಾಡಿ ಮಕ್ಕಳಿಗೂ ಕುಡಿಸಿ ಸಂಧ್ಯಾವಂದನ ಮಾಡಿಸಿ ಹುಲ್ಲಿನ ಮೇಲೆ ತಾವು ಮಲಗಿದ್ದಾರೆ. ಒಂದು ಕಡೆಯಲ್ಲಿ ರಾಮ, ಒಂದು ಕಡೆಯಲ್ಲಿ ಲಕ್ಷ್ಮಣ. ಬೆಳಗಾಯಿತು. ಬೆಳಗಾದ ಮೇಲೆ ಇನ್ನೊಂದು ಮಹಾವಾಕ್ಯ ರಾಮಾಯಣದಲ್ಲಿ ರಾಮನನ್ನು ನೋಡಿದರು. ಪ್ರಭಾತಾಯಾಂತು ಸರ್ವರ್ಯಾಂ. ನಮ್ಮ ಟೈಮ್ ಆಯಿತು, ಇನ್ನೊಂದು ನಿಮಿಷ ದಯವಿಟ್ಟು ಕ್ಷಮಿಸಿ, ಶ್ಲೋಕ ಹೇಳಿಬಿಟ್ಟು ಬಿಡ್ತೇನೆ. ನಾಳೆ ಹಿಡ್ಕೊಳ್ತೇನೆ ನಿಮ್ಮನ್ನು ಬಡ್ಡಿ ಸಮೇತ. ಬೆಳಗ್ಗೆ ಸೂರ್ಯೋದಯ ಆಗಬೇಕು, ಅರುಣೋದಯವಾಯಿತು. ಎದ್ದು ಕೂತರು ಮಹರ್ಷಿ. ರಾಮನನ್ನು ನೋಡುತ್ತಾರೆ. ತಲೆಯಿಂದ ಮುಡಿಯಿಂದ ಅಡಿಯವರೆಗೆ ಮುಟ್ಟಿ ನೋಡಿ, ಪ್ರಭು ನೀನೆಂಥ ಚಲುವನು ಅಂದರು. ರಾಮ, ನಾನು ತಪಸ್ಸು ಮಾಡಿ ವಿಶ್ವಾಮಿತ್ರ ಆಗೋ ಬದಲು ನಾನೇ ಕೌಸಲ್ಯ ಆಗಿದ್ದರೆ ಎಷ್ಟು ವರ್ಷ ಕಾಲ, ಇಷ್ಟು 13 ವರ್ಷ ಕಾಲ ನಿನ್ನ ಪಕ್ಕದಲ್ಲಿ ಮಲಗಿಸ್ಕೊಂಡು ನೋಡೋ ಭಾಗ್ಯ ಬರ್ತಿತ್ತು. ಅವಳೀಗ ಪುಣ್ಯವತಿ ಕೌಸಲ್ಯ ಸುಪ್ರಜಾ ರಾಮ. ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾನ್ಹಿಕಂ. 4 ವಾಕ್ಯ. ಕೌಸಲ್ಯ ಸುಪ್ರಜಾ ರಾಮ. ಅರ್ಥ ವಿಸ್ತಾರ ಹೇಳಬೇಕು. ಕೌಸಲ್ಯ ಹಡೆದ ಒಳ್ಳೆಯ ಮಗನೇ ಅಜ್ಞಾ ಹೇಳಬೇಕು. ಲೋಕಕ್ಕೆ ಗೊತ್ತಿದೆ ಕೌಸಲ್ಯ ಹಡೆಯಿದೆ, ದಶರಥ ಹಡೆದನೆ. ಹಾಗಲ್ಲ. ಕೌಸಲ್ಯ ಹೆಸರನ್ನು ಬೆಳಗ್ಗೆ ಎದ್ದು ಕೂಡಲೇ ಮೊದಲನೇ ಮಂತ್ರವನ್ನಾಗಿ ಹೇಳ್ತಾ ಇದ್ದಾನೆ. ಕೌಸಲ್ಯ ಸುಪ್ರಜಾ. ಅವಳನ್ನು ನೆನೆಕೊಂಡ್ರೆ ಇವನಿಗೆ ಹೃದಯ ತಂಪಾಯಿತು. ಯಾಕೆ? ರಾಮನನ್ನು ಹೋಗಿ ಬರುವಾಗ ಆಕ್ಷೇಪ ಮಾಡಲಿಲ್ಲ. ದಾಶರಥೇ ಹೇಳ್ಬೋದಾಗಿತ್ತಲ್ಲ. ಅವನ ಪೇರು ಸೊಲು ಕೂಡದು. ಎಷ್ಟೆಲ್ಲ ಚೌಕಾಶಿ ಮಾಡಿದ. ನನ್ನ ಬಾಯಲ್ಲಿ ಕೋಪದ ಮಾತುಗಳನ್ನು ತರಿಸಿದ. ದಶರಥನ ಹೆಸರೇ ಹೇಳಬಾರದು. ಅಷ್ಟೇ ಅಲ್ಲದೆ ದಶರಥನಿಗೂ ರಾಮನಿಗೂ ಏನು ಸಂಬಂಧ? ಪಾಯಸದಿಂದ ಹುಟ್ಟಿದನೇ ಹೊರತು ಅವರು ಸಪುತ್ರನೇ, ಇವರು ರಕ್ತದಿಂದ ಹುಟ್ಟಿದವನೇ. ಕೌಸಲ್ಯಗಾದರೂ 12 ತಿಂಗಳು ಗರ್ಭದಲ್ಲಿರುವ ಪುಣ್ಯವಿತ್ತು. ಕೌಸಲ್ಯ ಸುಪ್ರಜಾ ಒಳ್ಳೆಯ ಮಗು. ಆಂಡವನ ಸ್ವಾಮಿಗಳು ಹೇಳೋರು ಸಿಸೇರಿಯನ್ ಆಪರೇಷನ್ ಅಲ್ಲ, ಒಳ್ಳೆಯ ರೀತಿಯಲ್ಲಿ ಹುಟ್ಟಿದವನು. ಇದು ಹೇಳೋರವರು. ಕೌಸಲ್ಯ ಹುಟ್ಟಬೇಕಾದ ರೀತಿಯಲ್ಲಿ ಹುಟ್ಟಿದವನು. ರಾಮ ಸುಂದರವಾಗಿದ್ದೀಯೇ. ಸ್ವಾಪಕಾಲಿಕ ಸೌಂದರ್ಯ.
ರಾತ್ರಿ ನೀನು ಮಲಗಿದ್ದಾಗ ನಿನ್ನ ಸೌಂದರ್ಯ ನೋಡಿದ್ದೇನಪ್ಪ, ಬಹಳ ಹೊತ್ತು ನಿದ್ರೇನೇ ಬರಲಿಲ್ಲವೋ. ಚಂದ್ರನ ಬೆಳದಿಂಗಳಲ್ಲಿ ನಿನ್ನನ್ನು ನೋಡಿದ್ದೇನೆ, ಎಂಥ ಚಲುವನೋ ನೀನು ಪ್ರಭು. ಮಲಗಿರುವಾಗ ಒಂದು ಸೌಂದರ್ಯ, ಎದ್ದು ಕೂತರೆ ಒಂದು ಸೌಂದರ್ಯ, ಇದನ್ನು ಸ್ವಲ್ಪ ನೋಡಬೇಕು. ಭಗವಂತನಿಗೆ ನಿದ್ರಾಕಾಲ ಸೌಂದರ್ಯ ತುಂಬ ಚೆನ್ನಂತೆ. ದೇವಸ್ಥಾನದಲ್ಲಿ ತಿರುಪತಿ ಶ್ರೀನಿವಾಸನ ಸೌಂದರ್ಯ ನೀವು ನೋಡಿದರೆ, ಹಣೆ ತುಂಬ ನಾಮ ಬೇರೆ ಹಾಕ್ಕೊಂಡಿದ್ದಾನೆ, ಕಣ್ಣೇ ಕಾಣಿಸೋದಿಲ್ಲ, ಅವನಿಗೂ ಕಾಣಿಸೋದಿಲ್ಲ, ನಿಮಗೂ ಕಾಣಿಸೋದಿಲ್ಲ. ನೋಡಬೇಕಂದ್ರೂ ಅಲ್ಲಿ ಯಮದೂತರಂತೆ ಕಾಕಿ ಬಟ್ಟೆ ಹಾಕ್ಕೊಂಡಿರೋರು ಯಾರೋ ಒಡ್ರೋ ಗಿಡ್ರೋ ಯಾರೂ ಗೊತ್ತಿಲ್ಲ, ಹಿಡಿದು ಎಳೆದು ಬಿಡ್ತಾರೆ ನಿಮ್ಮನ್ನು. ಸೌಂದರ್ಯ ನೋಡೋಕೆ ಬಿಡೋದಿಲ್ಲ. ಸ್ವಲ್ಪ ಶ್ರೀರಂಗದಲ್ಲಿ ವಾಸಿ, ಶ್ರೀರಂಗಪಟ್ಟಣದಲ್ಲಿ ತುಂಬ ವಾಸಿ, ನಿಮ್ಮನ್ನು ಕೇಳುವರೇ ಇಲ್ಲ. ಇವನು ಮಲಗಿರೋ ದೇವರು. ಮಲಗಿರುವಾಗ ಭಗವಂತನ ಸೌಂದರ್ಯ ವೃದ್ಧಿಯಾಗ್ತದಂತೆ. ಎಂಥ ಸುಂದರ ಪುರುಷರು ಸ್ತ್ರೀಯರು ಮಲಗಿದ್ದಾಗ ರಾಕ್ಷಸರಂತೆ ಕಾಣ್ತಾರೆ. ಮನುಷ್ಯರಿಗೆ ಎಚ್ಚರವಾಗಿದ್ದಾಗ ಸ್ವಲ್ಪ ಸೌಂದರ್ಯ ಮಾನ ಮರ್ಯಾದೆ ಮುಚ್ಕೊಂಡಿದ್ರೆ, ಮಲಗಿರುವಾಗ ಭಯಂಕರರು. ಹಾಗೆ ಗೊತ್ತು ನಿಮಗೆ, ರೈಲು ಪ್ರಯಾಣ ಮಾಡಿ ಗೊತ್ತು. 44 ವರ್ಷ ರೈಲಲ್ಲಿ ಪ್ರಯಾಣ ಮಾಡಿ ಈ ರಾತ್ರಿ ಪದೇ ಪದೇ ಏಳಬೇಕಾದ ಉಪದ್ರವ. ಈಗ ತಾನೇ ಚೆನ್ನಾಗಿ ಮಾತಾಡಿರ್ತಾರೆ, ನ್ಯೂಸ್ ಪೇಪರ್ ಓದ್ತಿರ್ತಾರೆ, ಊಟ ಮಾಡಿರ್ತಾರೆ, ಹಣ್ಣು ಹಂಪಲ ತಿಂದಿರ್ತಾರೆ. ಮಲಗಿದಾಗ ನೋಡಿದ್ರೆ ಶೂರ್ಪಣಿಕೆ ತಾಟಿಕೆ ಸ್ತ್ರೀಯರು. ಪುರುಷರು ಅಷ್ಟೇ, ಅವರು ಗೊರಕೆ ಬೇರೆ ಹೊಡಿತಾರೆ. ಮನುಷ್ಯರಿಗೆ ಎಚ್ಚರಿದ್ದಾಗ ಮರ್ಯಾದೆ ಮಾನ, ಭಗವಂತನಿಗೆ ಮಲಗಿದ್ದಾಗ ಮಾನ ಮರ್ಯಾದೆ ಹೆಚ್ಚು. ಜಗತ್ತಿನ ಯೋಗಕ್ಷೇಮವನ್ನು ನೋಡುವವನು ಸಪ್ತ ಪ್ರಾಕಾರ ಮಧ್ಯೆ ಸರಸಿಜ ಮುಕುಲೋದ್ಭಾಸ ಮಹನೇ ವಿಮಾನೇ ಕಾವೇರಿ ಮಧ್ಯ ದೇಶೆ. ಆ ಕಾವೇರಿ ಮಧ್ಯದಲ್ಲಿ ಮಲಗಿದ್ದಾನೆ. ಸೊಂಟದ ಮೇಲೆ ಒಂದು ಕೈಯನ್ನು ಇಟ್ಕೊಂಡು ಇನ್ನೊಂದು ತಲೆದಿಂಬು ಮಾಡ್ಕೊಂಡಿದ್ದ. ನಿದ್ರಾ ಮುದ್ರಾಭಿರಾಮಂ ಕಟಿ ನಿಕಟ ಶಿರಃ ಪಾರ್ಶ್ವ ವಿನ್ಯಸ್ತ ಹಸ್ತಂ ಪದ್ಮಾಧಾತ್ರೀಕರಾಭ್ಯಾಂ ಪರಿಚಿತ ಚರಣಂ ರಂಗನಾಥಂ ಭಜೇಹಂ ಕಸ್ತೂರಿ ಕಲಿತೋರ್ಧಪುಂಡ ತಿಲಕಂ ಆಕರ್ಣ ಲೋಲೇಕ್ಷಣಂ. ಆ ಸ್ವಾಮಿಯ ವರ್ಣನೆಯನ್ನು ಮಾಡ್ತಾರೆ, ರಂಗನಾಥನ ವರ್ಣನೆ. ನಾಳೆ ಅದನ್ನು ವಿಸ್ತಾರವಾಗಿ ಈ ಶ್ಲೋಕಕ್ಕೆ ಇನ್ನೂ ದಿವ್ಯಾರ್ಥಗಳಿದೆ. ಈ ಹೊತ್ತಿಗೆ ಲವಕುಶರು ಆ ಕೌಸಲ್ಯ ಸುಪ್ರಜಾರಾಮ ಶ್ಲೋಕಕ್ಕೆ ಸ್ವಾಮಿ ರಾಮಚಂದ್ರನ ಅಶ್ವಮೇಧ ಮಂಟಪದಲ್ಲಿ ಮಂಗಳಾಶಾಸನ ಮಾಡ್ತಿದ್ದಾರೆ. ಹೇಳೋಕೆ ಇಷ್ಟವಿಲ್ಲವೇ, ನಾನೇನು ಮಾಡಲಿ. ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಾಬ್ಧೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಂ ಮಹೀಷಾಃ ಗೋಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಮಂಗಳ